ಪ್ರೇಕ್ಷಕ ದೇವತೆಗಳೆಲ್ಲರಿಗೂ ನಮಸ್ಕಾರ. ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯವು ಸಾಮಾನ್ಯ ಮನುಷ್ಯನ ಮನೆಯನ್ನು ಸಹ ಸ್ವರ್ಗವನ್ನಾಗಿ ಪರಿವರ್ತಿಸುವಷ್ಟು ಶಕ್ತಿಶಾಲಿಯಾಗಿದೆ. ನಮ್ಮಲ್ಲಿ ಅನೇಕರಿಗೆ ದೇವರ ಬಗ್ಗೆ ಭಯ ಮತ್ತು ಭಕ್ತಿ ಇರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ದೀಪ ಹಚ್ಚುತ್ತೇವೆ, ಪೂಜೆ ಮಾಡುತ್ತೇವೆ, ದೇವಸ್ಥಾನಕ್ಕೆ ಹೋಗುತ್ತೇವೆ. ಆದರೆ ಎಷ್ಟೇ ಮಾಡಿದರೂ ಮನೆಯಲ್ಲಿ ಯಾವುದೋ ಅತೃಪ್ತಿ, ಆರ್ಥಿಕ ತೊಂದರೆಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡುತ್ತಲೇ ಇರುತ್ತವೆ. ಇದು ಏಕೆ ಹೀಗಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಅದಕ್ಕೆ ಕಾರಣ ನಮ್ಮ ಮನೆಯ ಮುಖ್ಯದ್ವಾರ. ಹೌದು, ನಮ್ಮ ಮನೆಯ ಮುಖ್ಯದ್ವಾರವು ಮನುಷ್ಯರು ನಡೆಯುವ ದಾರಿ ಮಾತ್ರವಲ್ಲ, ಸಾಕ್ಷಾತ್ ದೈವಶಕ್ತಿ ಒಳಗೆ ಪ್ರವೇಶಿಸುವ ಮಾರ್ಗವಾಗಿದೆ. ಇಂದು ನಾವು ಹೇಳಲಿರುವ ಈ ರಹಸ್ಯವು ಸಾಕ್ಷಾತ್ ಪರಮಶಿವನ ಅನುಗ್ರಹವನ್ನು ನಿಮ್ಮ ಮನೆಯ ಮುಂದೆ ನಿಲ್ಲಿಸುವ ಅದ್ಭುತ ಮಾರ್ಗವಾಗಿದೆ. ನಿಮ್ಮ ಮನೆಯ ದ್ವಾರದ ಬಳಿ ಕೇವಲ 3 ವಸ್ತುಗಳಿದ್ದರೆ ಸಾಕು. ಆ ಮನೆಯಲ್ಲಿ ಅಕಾಲ ಮೃತ್ಯು ಭಯವಿರುವುದಿಲ್ಲ, ಬಡತನ ಎಂಬ ಮಾತೇ ಕೇಳಿಸುವುದಿಲ್ಲ. ಈ ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯಗಳು ಕಟ್ಟುಕತೆಗಳಲ್ಲ, ನಮ್ಮ ಸನಾತನ ಧರ್ಮವು ನಮಗೆ ನೀಡಿದ ಅದ್ಭುತ ಜೀವನ ರಹಸ್ಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅಭಿಮಾನವನ್ನು ಖಂಡಿತ ತಿಳಿಸಿ. ಇಂತಹ ಧಾರ್ಮಿಕ ರಹಸ್ಯಗಳು, ಪೌರಾಣಿಕ ವಾಸ್ತವಗಳನ್ನು ಕಾಲಕಾಲಕ್ಕೆ ಪಡೆಯಲು ನಮ್ಮ ಆಧ್ಯಾತ್ಮಿಕ ಜಗತ್ತಿಗೆ ನಿಮ್ಮ ಬೆಂಬಲವನ್ನು ಖಂಡಿತ ನೀಡಿ. ಈ ಕಥೆಯಲ್ಲಿನ ಪ್ರತಿಯೊಂದು ಮಾತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ಆದ್ದರಿಂದ ಸಂಪೂರ್ಣ ಪ್ರಯೋಜನಕ್ಕಾಗಿ ಈ ವಿಷಯವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ. ನಾವು ವಾಸಿಸುವ ಮನೆ ದೇವಾಲಯದಂತೆ ಇರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ಎಂದರೆ ಕೇವಲ 4 ಗೋಡೆಗಳು, ಐಷಾರಾಮಿ ವಸ್ತುಗಳು ಎಂದು ಮಾತ್ರ ಭಾವಿಸುತ್ತೇವೆ. ಹಿಂದಿನ ದಿನಗಳಲ್ಲಿ ಮನೆ ನಿರ್ಮಾಣ ಪ್ರಾರಂಭವಾದಾಗಿನಿಂದ ಗೃಹಪ್ರವೇಶ ಮಾಡುವವರೆಗೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಬಹಳ ಎಚ್ಚರಿಕೆ ವಹಿಸುತ್ತಿದ್ದರು. ವಿಶೇಷವಾಗಿ ಸಿಂಹದ್ವಾರದ ವಿಷಯದಲ್ಲಿ ಅವರು ಪಾಲಿಸುತ್ತಿದ್ದ ನಿಯಮಗಳೇ ಆ ಮನೆಗೆ ಶ್ರೀರಾಮ ರಕ್ಷೆಯಾಗಿರುತ್ತಿದ್ದವು. ಸಿಂಹದ್ವಾರ ಎಂದರೆ ಮನೆಗೆ ಬಾಯಿ ಇದ್ದಂತೆ. ನಾವು ತಿನ್ನುವ ಆಹಾರ ಬಾಯಿಯ ಮೂಲಕ ದೇಹಕ್ಕೆ ಶಕ್ತಿಯನ್ನು ನೀಡುವಂತೆ ಮನೆಗೆ ಸಂಬಂಧಿಸಿದ ಶುಭಗಳು ಸಿಂಹದ್ವಾರದಿಂದ ಒಳಗೆ ಬರುತ್ತವೆ. ಆದರೆ ಅನೇಕರಿಗೆ ತಿಳಿಯದ ವಿಷಯವೇನೆಂದರೆ ಆ ಸಿಂಹದ್ವಾರದ ಬಳಿ ಇರುವ ಶಕ್ತಿ ಕೇವಲ ಲಕ್ಷ್ಮೀದೇವಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದು ಪರಮೇಶ್ವರನ ಆಗಮನಕ್ಕೂ ಸ್ವಾಗತ ಕೋರುತ್ತದೆ. ಸಾಮಾನ್ಯವಾಗಿ ನಾವು ಲಕ್ಷ್ಮೀದೇವಿಯ ಕಟಾಕ್ಷಕ್ಕಾಗಿ ದ್ವಾರಕ್ಕೆ ಪೂಜೆಗಳನ್ನು ಮಾಡುತ್ತೇವೆ. ಆದರೆ ಶಿವನ ಅನುಗ್ರಹವಿದ್ದರೆ ಮಾತ್ರ ಆ ಸಂಪತ್ತು ಉಳಿಯುತ್ತದೆ ಎಂಬ ವಿಷಯ ಅನೇಕರಿಗೆ ತಿಳಿದಿಲ್ಲ. ಶಿವನು ಲಯಕಾರನು ಎಂದರೆ ನಮ್ಮಲ್ಲಿರುವ ಕೆಟ್ಟದ್ದನ್ನು, ನಮ್ಮ ಮನೆಗೆ ಅಂಟಿದ ದಾರಿದ್ರ್ಯವನ್ನು ನಾಶಮಾಡುವವನು. ರಾಣಿ ಲಯ ಮಾಡುವವನು ಅವನೇ. ಅಂತಹ ಶಿವನು ನಮ್ಮ ಮನೆಗೆ ಬರಬೇಕಾದರೆ ನಮ್ಮ ಮನೆಯ ಬಾಗಿಲಲ್ಲಿ ಕೆಲವು ವಿಶೇಷ ವ್ಯವಸ್ಥೆಗಳು ಇರಬೇಕು. ಅವು ತುಂಬಾ ದುಬಾರಿಯಾಗಿರಬೇಕಾಗಿಲ್ಲ, ಆದರೆ ಪವಿತ್ರವಾಗಿರಬೇಕು. ಇಂದು ನಾವು ತಿಳಿದುಕೊಳ್ಳಲಿರುವ ಆ 3 ವಸ್ತುಗಳು ಬಹಳ ಸುಲಭವಾಗಿ ಸಿಗುವಂತಹವು. ಆದರೆ ಅವುಗಳನ್ನು ಹೇಗೆ ಇಡಬೇಕು, ಯಾವಾಗ ಇಡಬೇಕು ಎಂಬುದೇ ನಿಜವಾದ ರಹಸ್ಯ. ಶಿವನು ನಮ್ಮ ಮನೆಗೆ ಯಾವಾಗ ಬರುತ್ತಾನೆ? ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಸ್ಪಷ್ಟವಾದ ಉತ್ತರ ಇದೆ. ಪ್ರತಿದಿನ ಪ್ರದೋಷ ಕಾಲದಲ್ಲಿ, ಅಂದರೆ ಸೂರ್ಯಾಸ್ತವಾಗುವ ಸ್ವಲ್ಪ ಮೊದಲು ಮತ್ತು ನಂತರ ಪರಮೇಶ್ವರನು ತನ್ನ ಪ್ರಮಥ ಗಣಗಳೊಂದಿಗೆ ಭೂಲೋಕ ಸಂಚಾರ ಮಾಡುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಆ ಸಮಯದಲ್ಲಿ ಅವನ ದೃಷ್ಟಿ ಯಾವ ಮನೆಯ ಬಾಗಿಲಿನ ಮೇಲೆ ಬೀಳುತ್ತದೆಯೋ ಆ ಮನೆಯಲ್ಲಿ ಸಕಲ ಶುಭಗಳು ಉಂಟಾಗುತ್ತವೆ. ಆದರೆ ಅವನ ದೃಷ್ಟಿ ಬೀಳಬೇಕಾದರೆ ಆ ಬಾಗಿಲಲ್ಲಿ ಇರಬಾರದ ಕೆಲವು ವಸ್ತುಗಳಿವೆ, ಇರಬೇಕಾದ ಕೆಲವು ವಸ್ತುಗಳಿವೆ. ದುರದೃಷ್ಟವಶಾತ್ ಈ ಆಧುನಿಕ ಕಾಲದಲ್ಲಿ ನಾವು ಫ್ಯಾಷನ್ ಹೆಸರಿನಲ್ಲಿ, ಸೌಕರ್ಯದ ಹೆಸರಿನಲ್ಲಿ ನಮ್ಮ ಮನೆಯ ಮುಖ್ಯದ್ವಾರವನ್ನು ಕಸದ ಬುಟ್ಟಿಯನ್ನಾಗಿ ಮಾಡುತ್ತಿದ್ದೇವೆ. ನೀವು ಗಮನಿಸಿರಬಹುದು, ಕೆಲವು ಜನರ ಮನೆಗಳಿಗೆ ಹೋದ ತಕ್ಷಣ ಮನಸ್ಸಿಗೆ ತುಂಬಾ ಶಾಂತಿಯಾಗುತ್ತದೆ. ಅಲ್ಲಿ ನಮಗೆ ತಿಳಿಯದೆಯೇ ಒಂದು ಸಕಾರಾತ್ಮಕ ಭಾವನೆ ಉಂಟಾಗುತ್ತದೆ. ಇನ್ನು ಕೆಲವು ಮನೆಗಳಿಗೆ ಹೋದ ತಕ್ಷಣ ಯಾವುದೋ ತಿಳಿಯದ ಕಿರಿಕಿರಿ, ಆತಂಕ ಉಂಟಾಗುತ್ತದೆ. ಹೊರಗೆ ಎಷ್ಟೇ ಸಂತೋಷವಾಗಿದ್ದರೂ ಮನೆಯ ಹೊಸ್ತಿಲು ದಾಟಿದ ತಕ್ಷಣ ಗಂಡ ಹೆಂಡತಿಯರ ನಡುವೆ ಜಗಳಗಳು ಪ್ರಾರಂಭವಾಗುತ್ತವೆ. ಮಕ್ಕಳು ಮಾತು ಕೇಳುವುದಿಲ್ಲ, ಕೈಗೆ ಬಂದ ಹಣ ನೀರಂತೆ ಖರ್ಚಾಗಿ ಹೋಗುತ್ತದೆ. ಇವೆಲ್ಲ ಏಕೆ ಆಗುತ್ತಿವೆ ಎಂದು ನಿಮ್ಗೆ ಗೊತ್ತೇ? ಆ ಮನೆಯ ಮುಖ್ಯದ್ವಾರದಲ್ಲಿ ಏನೋ ದೋಷವಿದೆ ಮತ್ತು ಅಲ್ಲಿ ಇರಬೇಕಾದ ಪವಿತ್ರತೆ ಇಲ್ಲ ಎಂದು ಅರ್ಥ. ಶಿವನು ಭೋಳಾ ಶಂಕರನು ಕರೆದರೆ ಓಗೊಡುತ್ತಾನೆ, ಆದರೆ ಅವನಿಗೆ ಆ ಅಪವಿತ್ರತೆ ಎಂದರೆ ಅಸಹ್ಯ. ಮುಖ್ಯವಾಗಿ ಮನೆಯ ಬಾಗಿಲ ಬಳಿ ಚಪ್ಪಲಿಗಳನ್ನು ಬಿಡುವುದು, ಕಸದ ಡಬ್ಬಿಗಳನ್ನು ಇಡುವುದು, ಒಣಗಿದ ತೋರಣಗಳನ್ನು ಹಾಗೆಯೇ ಇಡುವುದು ಮುಂತಾದವುಗಳನ್ನು ಮಾಡಿದರೆ ಆ ಮನೆಯ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ. ನಮ್ಮ ಹಿರಿಯರು ಹೊಸ್ತಿಲನ್ನು ಲಕ್ಷ್ಮೀದೇವಿಯೆಂದು ಭಾವಿಸಿ ಪ್ರತಿದಿನ ಅರಿಶಿನ, ಕುಂಕುಮಗಳಿಂದ ಪೂಜಿಸುತ್ತಿದ್ದರು. ಆದರೆ ಈಗ ಹೊಸ್ತಿಲಿಗೆ ಪೇಂಟ್ ಹಾಕುವುದು ಅಥವಾ ಗ್ರಾನೈಟ್ ಕಲ್ಲುಗಳನ್ನು ಹಾಕುವುದು, ಪವಿತ್ರತೆ ಕಡಿಮೆಯಾಗುತ್ತದೆ.
ಇದು ಸಾಲದೆಂಬಂತೆ ಆ ಹೊಸ್ತಿಲಿನ ಮೇಲೆ ನಿಂತು ಮಾತನಾಡುವುದು, ಸೀನುವುದು ಅಥವಾ ಹೊಸ್ತಿಲನ್ನು ಕಾಲಿನಿಂದ ಒದೆಯುವುದು ಮುಂತಾದವುಗಳನ್ನು ಮಾಡುವುದರಿಂದ ನಮಗೆ ತಿಳಿಯದೆಯೇ ದೊಡ್ಡ ಪಾಪವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಶಿವನ ಅನುಗ್ರಹ ನಮ್ಮ ಮನೆಯ ಮೇಲೆ ಇರಬೇಕೆಂದರೆ ಮೊದಲು ನಮ್ಮ ಮನೆಯ ದ್ವಾರ ಶುಭ್ರವಾಗಿರಬೇಕು. ಇದು ಪ್ರಾಥಮಿಕ ನಿಯಮ. ಇನ್ನು ವಿಷಯಕ್ಕೆ ಬಂದರೆ, ಆ 3 ವಸ್ತುಗಳು ಯಾವುವು ಮತ್ತು ಅವುಗಳಿಂದಾಗುವ ಫಲಿತಾಂಶಗಳೇನು ಎಂಬ ಸಂದೇಹ ನಿಮಗೆ ಬರಬಹುದು. ಈ 3 ವಸ್ತುಗಳು ಪಂಚಭೂತಗಳಿಗೆ ಪ್ರತೀಕಗಳು. ನೀರು, ಬೆಂಕಿ, ಗಾಳಿ, ಆಕಾಶ, ಭೂಮಿ. 55 ಅಂಶಗಳ ಸಮತೋಲನ ಎಲ್ಲಿದೆಯೋ ಅಲ್ಲಿ ದೈವ ಇರುತ್ತದೆ. ನಾವು ಹೇಳಲಿರುವ ಆ 3 ವಸ್ತುಗಳು ಈ ಪಂಚಭೂತಗಳನ್ನು ಸೂಚಿಸುತ್ತವೆ. ಅವುಗಳನ್ನು ಬಾಗಿಲ ಬಳಿ ಇಡುವುದರಿಂದ ನಾವು ಒಂದು ಆಯಸ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತೇವೆ. ಆ ಕ್ಷೇತ್ರವು ಹೊರಗೆ ತಿರುಗಾಡುವ ದುಷ್ಟಶಕ್ತಿಗಳನ್ನು, ನಕಾರಾತ್ಮಕ ಆಲೋಚನೆಗಳನ್ನು ಮನೆಯೊಳಗೆ ಬರದಂತೆ ತಡೆಯುತ್ತದೆ. ಇದರಲ್ಲಿ ಮೊದಲ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಂದು ಸಣ್ಣ ಕಥೆಯನ್ನು ನಾವು ನೆನಪಿಸಿಕೊಳ್ಳಬೇಕು. ಹಿಂದೆ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನಿಗೆ ತಿನ್ನಲು ಆಹಾರವೂ ಸಿಗದ ಪರಿಸ್ಥಿತಿ. ಆದರೆ ಅವನು ಪರಮ ಶಿವಭಕ್ತನಾಗಿದ್ದನು. ಅವನ ಭಕ್ತಿ ಎಷ್ಟಿತೆಂದರೆ, ಅವನ ಬಳಿ ಏನೂ ಇಲ್ಲದಿದ್ದರೂ ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ, ರಂಗೋಲಿ ಹಾಕಿ, ಹೊಸ್ತಿಲಿಗೆ ಅರಿಶಿನ ಹಚ್ಚಿ 2 ಹೂವುಗಳನ್ನು ಇಡುತ್ತಿದ್ದನು. ಅದಾದ ನಂತರವೇ ಅವನು ಭಿಕ್ಷಾಟನೆಗೆ ಹೋಗುತ್ತಿದ್ದನು. ಅವನ ನೆರೆಮನೆಯಲ್ಲಿ ಒಬ್ಬ ಶ್ರೀಮಂತನಿದ್ದನು. ಅವನ ಬಳಿ ಅಪಾರ ಸಂಪತ್ತು ಇತ್ತು, ಆದರೆ ದೈವಭಕ್ತಿ ಇರಲಿಲ್ಲ. ಶುಭ್ರತ ಅದಕ್ಕಿಂತಲೂ ಇರಲಿಲ್ಲ. ಅವನ ಮನೆಯ ಮುಂದೆ ಯಾವಾಗಲೂ ಕಸವಿತ್ತು. ಒಂದು ದಿನ ಪರಮಶಿವನೇ ಜಂಗಮದೇವರ ರೂಪದಲ್ಲಿ ಆ ಬೀದಿಗೆ ಬಂದನು. ಅವನು ಆ ಶ್ರೀಮಂತನ ಮನೆಯ ಮುಂದೆ ನಿಂತು, ಭವತಿ ಭಿಕ್ಷಾಂದೇಹಿ ಎಂದು ಕೇಳಿದನು. ಆ ಶ್ರೀಮಂತನು ಸಿಟ್ಟಾಗಿ, ಈಗ ಸಮಯವಿಲ್ಲ, ನಂತರ ಬಾ ಎಂದು ಗದರಿಸಿದನು. ಶಿವನು ನಗುತ್ತಾ ಆ ಮನೆಯ ಬಾಗಿಲನ್ನು ನೋಡಿದನು. ಅಲ್ಲಿ ಒಣಗಿದ ಎಲೆಗಳು ಮತ್ತು ಧೂಳು ಹಿಡಿದ ಬಾಗಿಲುಗಳು ಕಾಣಿಸಿದವು. ಅವನು ಅಲ್ಲಿಂದ ಮೌನವಾಗಿ ಹೊರಟು ಆ ಬಡ ಬ್ರಾಹ್ಮಣನ ಮನೆಗೆ ಹೋದನು. ಆ ಬ್ರಾಹ್ಮಣನು ಮನೆಯಲ್ಲಿ ಇರಲಿಲ್ಲ, ಆದರೆ ಅವನ ಹೆಂಡತಿ ಒಳಗೆ ಇದ್ದಳು. ಆ ಮನೆಯ ಮುಂದಿದ್ದ ರಂಗೋಲಿ, ಆ ಬಾಗಿಲಿಗೆ ಹಚ್ಚಿದ ಅರಿಶಿನ, ಕುಂಕುಮ ಮತ್ತು ಅಲ್ಲಿ ಉರಿಯುತ್ತಿದ್ದ ಚಿಕ್ಕ ದೀಪ ಶಿವನನ್ನು ಆಕರ್ಷಿಸಿದವು. ಅವನು ಸಂತೋಷದಿಂದ ಆ ಮನೆಯನ್ನು ಆಶೀರ್ವದಿಸಿದನು. ಮರುದಿನದಿಂದಲೇ ಆ ಬ್ರಾಹ್ಮಣನ ಅದೃಷ್ಟ ಬದಲಾಯಿತು. ರಾಜಗುರುವಾಗಿ ನೇಮಕಗೊಂಡನು. ಆ ಶ್ರೀಮಂತನಿಗೆ ಮಾತ್ರ ವ್ಯಾಪಾರದಲ್ಲಿ ನಷ್ಟಗಳು ಬರಲು ಪ್ರಾರಂಭಿಸಿದವು. ಈ ಕಥೆಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ, ದೇವರು ಯಾವಾಗಲೂ ಶುಚಿತ್ವ ಮತ್ತು ಭಕ್ತಿಯನ್ನು ಬಯಸುತ್ತಾನೆ. ನಾವು ಅರ್ಪಿಸುವ ನೈವೇದ್ಯಗಳಿಗಿಂತ ನಾವು ತೋರಿಸುವ ಶ್ರದ್ಧೆ ಮುಖ್ಯ. ಈಗ ನಾವು 3 ವಸ್ತುಗಳಲ್ಲಿ ಮೊದಲನೆಯದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇದು ತುಂಬಾ ಸರಳವಾಗಿದೆ, ಆದರೆ ಅತ್ಯಂತ ಶಕ್ತಿಶಾಲಿ. ಅದೇ ಜಲ ಎಂದರೆ ನೀರು. ನೀರು ಸಾಕ್ಷಾತ್ ಗಂಗಾದೇವಿ ಸ್ವರೂಪ. ಶಿವನಿಗೆ ಗಂಗಾ ಎಂದರೆ ಎಷ್ಟು ಇಷ್ಟ ಎಂದು ನಮಗೆಲ್ಲರಿಗೂ ಗೊತ್ತು. ಅವರು ತಮ್ಮ ತಲೆಯ ಮೇಲೆ ಗಂಗಮ್ಮನನ್ನು ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ನೀರನ್ನು ಸರಿಯಾದ ಪದ್ಧತಿಯಲ್ಲಿ ನಮ್ಮ ಮನೆಯ ಬಾಗಿಲ ಬಳಿ ಇಟ್ಟರೆ ಅದು ಶಿವನನ್ನು ಆಕರ್ಷಿಸುತ್ತದೆ. ಆದರೆ ಯಾವುದೋ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟರೆ ಸಾಲದು. ಅದಕ್ಕೆ ಒಂದು ವಿಧಾನವಿದೆ. ಒಂದು ತಾಮ್ರದ ಪಾತ್ರೆಯನ್ನು ಅಥವಾ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ತಾಮ್ರ ಮತ್ತು ಮಣ್ಣಿಗೆ ಪವಿತ್ರತೆಯನ್ನು ಗ್ರಹಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಆ ಪಾತ್ರೆಯಲ್ಲಿ ಶುಭ್ರವಾದ ನೀರನ್ನು ತುಂಬಬೇಕು. ಆ ನೀರಿನಲ್ಲಿ ಕೆಲವು ಹೂವುಗಳನ್ನು ಹಾಕಬೇಕು. ಇವು ಸುಗಂಧ ಬೀರುವ ಹೂಗಳಾಗಿದ್ದರೆ ಇನ್ನೂ ಉತ್ತಮ. ಮಲ್ಲಿಗೆ, ಜಾಜಿ ಮುಂತಾದವುಗಳನ್ನು ಬಳಸಬಹುದು. ಆದರೆ ಇಲ್ಲಿ ಒಂದು ರಹಸ್ಯವಿದೆ. ಕೇವಲ ಹೂಗಳನ್ನು ಮಾತ್ರ ಹಾಕಿದರೆ ಅದು ಅಲಂಕಾರವಾಗುತ್ತದೆ. ಅದೇ ಆಧ್ಯಾತ್ಮಿಕ ಶಕ್ತಿಯಾಗಿ ಬದಲಾಗಬೇಕಾದರೆ ಅದರಲ್ಲಿ ಹಾಕಬೇಕಾದ ಇನ್ನೊಂದು ಸಣ್ಣ ವಸ್ತುವಿದೆ. ಅದೇ ಪಚ್ಚಕರ್ಪೂರ. ಪಚ್ಚಕರ್ಪೂರ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಇಷ್ಟವಾದದ್ದು. ನೀರಿನಲ್ಲಿ ಪಚ್ಚಕರ್ಪೂರ ಹಾಕುವುದು ಆ ನೀರಿಗೆ ಅದ್ಭುತ ಶಕ್ತಿಯನ್ನು ನೀಡುತ್ತದೆ. ಗಾಳಿಯಲ್ಲಿರುವ ಕೀಟಗಳನ್ನು ನಾಶ ಮಾಡುವುದಲ್ಲದೆ ಆ ಪ್ರದೇಶದಾದ್ಯಂತ ದೈವಿಕ ಸುಗಂಧವನ್ನು ಹರಡುತ್ತದೆ. ಆ ಸುಗಂಧ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಯಾರಾದರೂ ಹೊರಗಿನಿಂದ ಕೋಪದಿಂದ, ಆವೇಶದಿಂದ ಅಥವಾ ಅಸೂಯೆಯಿಂದ ನಿಮ್ಮ ಮನೆಗೆ ಬಂದಿದ್ದಾರೆ ಎಂದುಕೊಳ್ಳಿ. ಅವರು ದ್ವಾರ ದಾಟುವ ಮೊದಲು ಈ ನೀರಿನ ಪಾತ್ರೆಯನ್ನು ನೋಡಿ ಆ ಸುಗಂಧವನ್ನು ಆಸ್ವಾದಿಸುವುದರಿಂದ ಅವರ ಆವೇಶ ಕಡಿಮೆಯಾಗುತ್ತದೆ. ಅವರ ಕೆಟ್ಟ ಆಲೋಚನೆಗಳು ಅಲ್ಲೇ ನಿಲ್ಲುತ್ತವೆ. ಇದು ನಮ್ಮ ಪೂರ್ವಜರು ಆಚರಿಸಿದ ವೈಜ್ಞಾನಿಕ ಪದ್ಧತಿ. ಈ ನೀರಿನ ಪಾತ್ರೆಯನ್ನು ಎಲ್ಲಿ ಇಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದನ್ನು ಸಿಂಹದ್ವಾರದ ಬಲಭಾಗದಲ್ಲಿ ಇಡಬೇಕೇ ಅಥವಾ ಎಡಭಾಗದಲ್ಲಿ ಇಡಬೇಕೇ? ಶಾಸ್ತ್ರದ ಪ್ರಕಾರ ನಾವು ಮನೆಯಿಂದ ಹೊರಗೆ ಹೋಗುವಾಗ ನಮ್ಮ ಬಲಗೈ ಕಡೆಗೆ,
ಅಂದರೆ ಹೊರಗಿನಿಂದ ಒಳಗೆ ಬರುವವರಿಗೆ ಎಡಗೈ ಕಡೆಗೆ ಈ ಪಾತ್ರೆ ಇರುವುದು ಶ್ರೇಯಸ್ಕರ ಎಂದು ಕೆಲವು ಗ್ರಂಥಗಳು ಹೇಳಿದರೆ, ಇನ್ನು ಕೆಲವು ಗ್ರಂಥಗಳು ಈಶಾನ್ಯ ಮೂಲೆಯಲ್ಲಿ ಅಂದರೆ ದ್ವಾರದ ಈಶಾನ್ಯದಲ್ಲಿ ಇಡುವುದು ಒಳ್ಳೆಯದು ಎಂದು ಹೇಳುತ್ತವೆ. ಆದರೆ ದಿಕ್ಕು ಯಾವುದೇ ಆಗಿರಲಿ, ಆ ಪಾತ್ರೆಯನ್ನು ನೆಲದ ಮೇಲೆ ನೇರವಾಗಿ ಇಡದೆ ಒಂದು ಸಣ್ಣ ಪೀಠದ ಮೇಲೆ ಅಥವಾ ಒಂದು ವೀಳ್ಯದೆಲೆಯ ಮೇಲೆ ಇಡುವುದು ಒಳ್ಳೆಯದು. ಪ್ರತಿದಿನ ಬೆಳಿಗ್ಗೆ ಆ ನೀರನ್ನು ಬದಲಾಯಿಸಬೇಕು. ಹಳೆಯ ನೀರನ್ನು ಗಿಡಗಳಿಗೆ ಹಾಕಿ ಮತ್ತೆ ಹೊಸ ನೀರನ್ನು, ಹೊಸ ಹೂವುಗಳನ್ನು, ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಬೇಕು. ಹೀಗೆ ತಪ್ಪದೆ 41 ದಿನ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಜಗಳಗಳು ಕಡಿಮೆಯಾಗುವುದು, ಮಾನಸಿಕ ಶಾಂತಿ ಸಿಗುವುದು ನಿಮ್ಮ ಅನುಭವಕ್ಕೆ ಬರುತ್ತದೆ. ಇದು ಶಿವನಿಗೆ ಪ್ರಿಯವಾದ ಜಲಚರ. ಅಂತಹದ್ದು ಮನೆಯ ದ್ವಾರದ ಬಳಿ ಹೀಗೆ ಜಲ ಇರುವುದರಿಂದ ಆ ಮನೆಗೆ ಯಾವುದೇ ದೃಷ್ಟಿ ದೋಷಗಳು ತಗುಲುವುದಿಲ್ಲ. ಮನುಷ್ಯನ ಕಣ್ಣಿಗೆ ಕಪ್ಪು ಕಲ್ಲು ಕೂಡ ಒಡೆಯುತ್ತದೆ ಎನ್ನುತ್ತಾರೆ. ಅಂತಹ ನರದೃಷ್ಟಿಯನ್ನು ಹರಿಸುವ ಶಕ್ತಿ ಈ ಜಲಪಾತಕ್ಕಿದೆ. ಇನ್ನು ಎರಡನೇ ವಸ್ತುವಿನ ವಿಷಯಕ್ಕೆ ಬರೋಣ. ಇದು ಸಾಕ್ಷಾತ್ ಶಿವನ ಸ್ವರೂಪವೆಂದು ಭಾವಿಸುವ ಒಂದು ಪವಿತ್ರವಾದ ವಸ್ತು. ಇದನ್ನು ನೋಡುತ್ತಿದ್ದಂತೆ ಶಿವಭಕ್ತರ ಮನಸ್ಸು ಪುಳಕಗೊಳ್ಳುತ್ತದೆ. ಅದೇ ರುದ್ರಾಕ್ಷಿ. ಹೌದು, ಮನೆಯ ಬಾಗಿಲಲ್ಲಿ ರುದ್ರಾಕ್ಷಿಯನ್ನು ಇಡುವುದರಿಂದ ಸಿಗುವ ಫಲಿತಾಂಶಗಳು ಅಷ್ಟಿಷ್ಟಲ್ಲ. ರುದ್ರಾಕ್ಷಿ ಎಂದರೆ ರುದ್ರನಾಕ್ಷ, ಅಂದರೆ ಶಿವನ ಕಣ್ಣು. ಸಾಕ್ಷಾತ್ ಪರಮಶಿವನ ಕಣ್ಣಿನಿಂದ ಜಾರಿದ ನೀರಿನ ಹನಿಗಳೇ ರುದ್ರಾಕ್ಷಿಗಳಾಗಿ ಮಾರ್ಪಟ್ಟಿವೆ ಎಂದು ಪುರಾಣ ಕತೆ ಹೇಳುತ್ತದೆ. ಅಂತಹ ರುದ್ರಾಕ್ಷಿಯನ್ನು ಮನೆಯ ಬಾಗಿಲಲ್ಲಿ ಇಟ್ಟರೆ ಸಾಕ್ಷಾತ್ ಶಿವನೇ ಆ ಮನೆಗೆ ಕಾವಲು ಕಾಯ್ದಂತೆ. ಆದರೆ ರುದ್ರಾಕ್ಷಿಯನ್ನು ಹೇಗೆಂದರೆ ಹಾಗೆ ಇಡಬಾರದು. ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ 5 ಮುಖದ ರುದ್ರಾಕ್ಷಿಯನ್ನು 1 ಅಥವಾ 3 ಸಂಖ್ಯೆಯಲ್ಲಿ ಇಡಬೇಕು. 5 ಮುಖದ ರುದ್ರಾಕ್ಷಿ ಪಂಚಭೂತಗಳಿಗೆ ಮತ್ತು ಪಂಚಾಕ್ಷರಿ ಮಂತ್ರಕ್ಕೆ ಓಂ ನಮಃ ಶಿವಾಯ ಪ್ರತೀಕವಾಗಿದೆ. ಈ ರುದ್ರಾಕ್ಷಿಗಳನ್ನು ಆ ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ವಿಭೂತಿಯನ್ನು ಸೇರಿಸಬೇಕು. ವಿಭೂತಿ ಎಂದರೆ ಐಶ್ವರ್ಯ, ವಿಭೂತಿ ಎಂದರೆ ರಕ್ಷೆ. ಶಿವನು ದೇಹದ ತುಂಬಾ ವಿಭೂತಿಯನ್ನು ಧರಿಸುತ್ತಾನೆ. ಆ ವಿಭೂತಿಯಲ್ಲಿ ಸಕಲ ಪಾಪಗಳನ್ನು ದಹಿಸುವ ಶಕ್ತಿಯಿದೆ. ರುದ್ರಾಕ್ಷಿ ಮತ್ತು ವಿಭೂತಿ ಸೇರಿದ ಸ್ಥಳದಲ್ಲಿ ಶಿವನ ಸನ್ನಿಧಿ ಖಂಡಿತ ಇರುತ್ತದೆ. ಈ ಚಿಕ್ಕ ಗಂಟನ್ನು ಅಂದರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ನಿಮ್ಮ ಸಿಂಹದ್ವಾರದ ಮೇಲ್ಭಾಗದ ಮಧ್ಯದಲ್ಲಿ ಕಟ್ಟಬೇಕು. ಇದು ಹೊರಗಿನವರಿಗೆ ಕಾಣಿಸಬೇಕಾದ ಅಗತ್ಯವಿಲ್ಲ. ಒಳಗಿನ ಕಡೆ ಅಂದರೆ ನಾವು ಮನೆಗೆ ಪ್ರವೇಶಿಸುವ ಬಾಗಿಲುವಾಡದ ಮೇಲೆ ಮಧ್ಯದಲ್ಲಿ ಕಟ್ಟಬಹುದು. ಇದು ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಒಂದು ಬಾರಿ ಆ ಗಂಟಿನ ಕಡೆ ನೋಡಿ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂದು ಸ್ಮರಿಸಿಕೊಂಡು ಹೋಗಿ. ನೀವು ಹೋಗುವ ಕೆಲಸದಲ್ಲಿ ವಿಜಯ ಸಿಗುತ್ತದೆ. ನೀವು ಹೊರಗಿನಿಂದ ಮನೆಗೆ ಬಂದಾಗ 6 ದ್ರಾಕ್ಷಿಯ ಕೆಳಗಿನಿಂದ ನಡೆದು ಬರುವುದರಿಂದ ನಿಮ್ಮೊಂದಿಗೆ ಬಂದ ದುಷ್ಟಶಕ್ತಿಗಳು, ಪೀಡೆಗಳು ಹೊರಗೆ ನಿಂತುಬಿಡುತ್ತವೆ. ರುದ್ರಾಕ್ಷಿಗೆ ಪ್ರಾಣವಿದೆ, ಅದಕ್ಕೆ ಸ್ಪಂದನೆ ಇರುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ರುದ್ರಾಕ್ಷಿಗೆ ವಿದ್ಯುತ್ಕಾಂತೀಯ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ ಎಂದು ಸಾಬೀತಾಗಿದೆ. ಇದು ನಮ್ಮ ಮನೆಯ ವಾತಾವರಣವನ್ನು ಸಮತೋಲನಗೊಳಿಸುತ್ತದೆ. ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ರುದ್ರಾಕ್ಷಿ ಮಾಲೆಯನ್ನು ಬಾಗಿಲಿಗೆ ಕಟ್ಟುವುದರಿಂದ ಅವರ ಆರೋಗ್ಯ ಸುಧಾರಿಸುವ ಸಾಧ್ಯತೆಯಿದೆ. ಏಕೆಂದರೆ ರೋಗ ಬರಲು ಕಾರಣ ದೇಹ ಮತ್ತು ಮನಸ್ಸಿನಲ್ಲಿರುವ ಅಸಮತೋಲನ. ಶಿವಶಕ್ತಿ ಅಸಮತೋಲನವನ್ನು ಸರಿಪಡಿಸುತ್ತದೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ರುದ್ರಾಕ್ಷಿಯನ್ನು ಕಟ್ಟುವ ಮೊದಲು ಅದನ್ನು ಶುದ್ಧೀಕರಿಸಬೇಕು. ಹಸುವಿನ ಹಾಲಿನಿಂದ ತೊಳೆದು ಗಂಗಾಜಲದಿಂದ ಪ್ರೋಕ್ಷಿಸಿ ಉತ್ತಮ ಶ್ರೀಗಂಧವನ್ನು ಹಚ್ಚಿ ಶಿವನ ಪಾದಗಳ ಬಳಿ ಇಟ್ಟು ಪೂಜಿಸಿದ ನಂತರವೇ ಬಾಗಿಲಿಗೆ ಕಟ್ಟಬೇಕು. ಆಗ ಮಾತ್ರ ಅದು ಪೂರ್ಣ ಶಕ್ತಿಯನ್ನು ನೀಡುತ್ತದೆ. ಇಲ್ಲದಿದ್ದರೆ ಅದು ಕೇವಲ ಒಂದು ವಸ್ತುವಾಗಿ ಉಳಿಯುತ್ತದೆ. ಆಚರಣೆಯಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ಫಲಿತಾಂಶ ಶೂನ್ಯ. ಈಗ ನಾವು ನಮ್ಮ 3ನೇ ಮತ್ತು ಅತ್ಯಂತ ಪ್ರಮುಖ ವಸ್ತುವಿನ ಬಗ್ಗೆ ಹೇಳಲಿದ್ದೇವೆ. ಇದು ಇಲ್ಲದಿದ್ದರೆ ಉಳಿದ 2 ಇದ್ದರೂ ಸಹ ಫಲಿತಾಂಶ ಅಷ್ಟಕ್ಕಷ್ಟೇ ಇರುತ್ತದೆ. ಏಕೆಂದರೆ ಈ 3ನೇ ವಸ್ತು ಸಾಕ್ಷಾತ್ ಕಾಲ ಸ್ವರೂಪ. ಶಿವನು ಮಹಾಕಾಲನು, ಕಾಲವನ್ನು ಆಳುವವನು. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಸಮಯವು ಅನುಕೂಲಕರವಾಗಿರಬೇಕು. ಆ ಸಮಯವನ್ನು ನಮಗೆ ಅನುಕೂಲಕರವಾಗಿಸುವ ಶಕ್ತಿ ಈ 3ನೇ ವಸ್ತುವಿಗೆ ಇದೆ. ಇದು ಅನೇಕರ ಮನೆಗಳಲ್ಲಿ ಇರುತ್ತದೆ, ಆದರೆ ಅದನ್ನು ತಪ್ಪಾಗಿ ಬಳಸುತ್ತಾರೆ. ಅದು ಏನು ಎಂದು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಅದೇ ಗಂಟೆ ಅಥವಾ ಗಂಟೆಗಳು. ಧ್ವನಿ ತರಂಗಗಳಿಗೆ ವಿಶ್ವವನ್ನು ಚಲಿಸುವ ಶಕ್ತಿಯಿದೆ. ಓಂ ಎಂಬ ಶಬ್ದದಿಂದಲೇ ಈ ಸೃಷ್ಟಿ ಉದ್ಭವಿಸಿದೆ ಎಂದು ವೇದಗಳು ಘೋಷಿಸುತ್ತವೆ. ಗಂಟೆಯಿಂದ ಬರುವ ಶಬ್ದವು ಓಂಕಾರ ನಾದವನ್ನು ಹೋಲುತ್ತದೆ. ದೇವಾಲಯಕ್ಕೆ ಹೋದ ತಕ್ಷಣ ನಾವು ಗಂಟೆಯನ್ನು ಏಕೆ ಬಾರಿಸುತ್ತೇವೆ? ನಮ್ಮ ಮನಸ್ಸಿನಲ್ಲಿರುವ ಇತರ ಆಲೋಚನೆಗಳನ್ನು ದೂರ ಮಾಡಿ ಏಕಾಗ್ರತೆಯನ್ನು ಸಾಧಿಸಲು.
ಅದೇ ರೀತಿ ದೇವರಿಗೆ ನಮ್ಮ ಆಗಮನವನ್ನು ತಿಳಿಸಲು. ಹಾಗಾದರೆ ನಮ್ಮ ಮನೆಯನ್ನು ಕೂಡ ಒಂದು ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕಾದರೆ ನಮ್ಮ ಮನೆಯ ಬಾಗಿಲ ಬಳಿ ಕೂಡ ಒಂದು ಮಂಗಳಕರವಾದ ಧ್ವನಿ ಇರಬೇಕಲ್ಲವೇ? ಆದರೆ ಯಾವ ರೀತಿಯ ಗಂಟೆಯನ್ನು ಬಳಸಬೇಕು? ಎಲೆಕ್ಟ್ರಾನಿಕ್ಸ್ ಕಾಲಿಂಗ್ ಬೆಲ್ಸ್ ಅಲ್ಲ. ನಾವು ಮಾತನಾಡುತ್ತಿರುವುದು ಗಾಳಿಗೆ ಚಲಿಸುವ ಈ ಗಂಟೆಗಳು ಅಥವಾ ಗಂಟೆಗಳ ಬಗ್ಗೆ. ಬಾಗಿಲು ತೆರೆದಾಗಲೆಲ್ಲ ಅಥವಾ ಗಾಳಿ ಬೀಸಿದಾಗಲೆಲ್ಲ ಮೃದುವಾದ, ಕೇಳಲು ಇಂಪಾದ ಶಬ್ದ ಬರುವಂತೆ ಇವುಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಶಬ್ದವು ಮನೆಯ ನಿಶ್ಶಬ್ದತೆಯನ್ನು ಹೋಗಲಾಡಿಸುತ್ತದೆ. ನಿಶ್ಶಬ್ದವು ಕೆಲವೊಮ್ಮೆ ಭಯವನ್ನು ಉಂಟುಮಾಡುತ್ತದೆ. ಆದರೆ ಈ ಚಿಕ್ಕ ಗಂಟೆಯ ಶಬ್ದವು ಪ್ರಾಣಶಕ್ತಿಯನ್ನು ತುಂಬುತ್ತದೆ. ಶಿವನ ದಮರುಕದಿಂದ ಬಂದ ನಾದವೇ ವ್ಯಾಕರಣ ಸೂತ್ರಗಳಾಗಿ ಮಾರ್ಪಟ್ಟಿದೆ ಎಂದು ಪಾಣಿನಿ ಮಹರ್ಷಿ ಹೇಳಿದ್ದಾರೆ. ಅಂದರೆ ಅದಕ್ಕೆ ಜ್ಞಾನವನ್ನು, ಚೈತನ್ಯವನ್ನು ನೀಡುವ ಶಕ್ತಿಯಿದೆ. ನಿಮ್ಮ ಮನೆಯ ಬಾಗಿಲ ಬಳಿ ಹಿತ್ತಾಳೆ ಅಥವಾ ಕಂಚಿನಿಂದ ಮಾಡಿದ ಗಂಟೆಗಳನ್ನು ನೇತುಹಾಕಿ. ಅವು ಗಾಳಿಗೆ ಅಲುಗಾಡುತ್ತಾ ಮಾಡುವ ಶಬ್ದವು ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು ಓಡಿಸುತ್ತದೆ. ಗರುಡ ಪುರಾಣದ ಪ್ರಕಾರ ದೆವ್ವಗಳು, ಭೂತಗಳು, ಪ್ರೇತಾತ್ಮಗಳು ಗಂಟೆಯ ಶಬ್ದಕ್ಕೆ ಹೆದರಿ ಓಡಿಹೋಗುತ್ತವೆ. ಆದ್ದರಿಂದ ಸಂಜೆ ಸಂಧ್ಯಾ ಸಮಯದಲ್ಲಿ ಈ ಗಂಟೆಗಳ ಶಬ್ದ ಕೇಳಿಸುವುದರಿಂದ ಲಕ್ಷ್ಮೀದೇವಿ ಆಕರ್ಷಿತಳಾಗುತ್ತಾಳೆ. ಶಿವನು ತಾಂಡವ ಮಾಡುವಾಗ ಅವನ ಕಾಲುಗಳಲ್ಲಿದ್ದ ಗೆಜ್ಜೆಗಳ ಶಬ್ದವನ್ನು ಕೇಳಲು ಸಂಸ್ಥೆಯಲ್ಲಿ ಕಾಲು ಕಾಯುತ್ತವೆ. ಆನಂದ ತಾಂಡವ ನಮ್ಮ ಮನೆಯಲ್ಲಿ ನಡೆಯಬೇಕಾದರೆ ಈ ಚಿಕ್ಕ ಗಂಟೆಗಳ ಸದ್ದು ನಮ್ಮ ಬಾಗಿಲ ಬಳಿ ಇರಬೇಕು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಕೇವಲ ಈ 3 ವಸ್ತುಗಳು, ನೀರಿನ ಪಾತ್ರೆ, ರುದ್ರಾಕ್ಷಿ, ಗಂಟೆಗಳನ್ನು ತಂದು ಇಟ್ಟರೆ ಸಾಕೆ ಎಂದರೆ ಖಂಡಿತ ಸಾಲದು. ಅಸಲಿ ರಹಸ್ಯ ಬೇರೆಯೇ ಇದೆ. ಈ ವಸ್ತುಗಳನ್ನು ದ್ವಾರದ ಬಳಿ ಇರಿಸಿದ ನಂತರ ಪ್ರತಿದಿನ ನಾವು ಮಾಡಬೇಕಾದ ಒಂದು ಸಣ್ಣ ಕೆಲಸವಿದೆ. ಅದನ್ನು ಮಾಡದಿದ್ದರೆ ಇವೆಲ್ಲವೂ ಕೇವಲ ಅಲಂಕಾರಿಕವಾಗುತ್ತವೆ. ಆ ಕೆಲಸ ಮಾಡಲು ಕೇವಲ 2 ನಿಮಿಷಗಳು ಮಾತ್ರ ಬೇಕಾಗುತ್ತದೆ. ಆದರೆ ಆ 2 ನಿಮಿಷಗಳೇ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತವೆ. ಅಷ್ಟೇ ಅಲ್ಲ, ಈ 3 ವಸ್ತುಗಳ ಜೊತೆಗೆ ದ್ವಾರದ ಬಳಿ ಇರಬಾರದ ಮತ್ತು ನಿಮ್ಮ ವಂಶದ ನಾಶಕ್ಕೆ ಕಾರಣವಾಗುವ ಒಂದು ಭಯಾನಕ ವಸ್ತುವಿನ ಬಗ್ಗೆಯೂ ನಾವು ತಿಳಿದುಕೊಳ್ಳಬೇಕು. ಅದು ನಿಮ್ಮ ಮನೆಯಲ್ಲಿದ್ದರೆ ತಕ್ಷಣ ತೆಗೆದುಹಾಕಬೇಕು. ಇಲ್ಲದಿದ್ದರೆ ನೀವು ಎಷ್ಟು ಪೂಜೆ ಮಾಡಿದರೂ ಅದು ಬೂದಿಯಲ್ಲಿ ಸುರಿದ ಪನ್ನೀರಾಗುತ್ತದೆ. ಅನೇಕರಿಗೆ ತಿಳಿಯದೆ ವಸ್ತುವನ್ನು ದೊಡ್ಡದಾಗಿ ಮನೆಯ ಮುಂದೆ ಅಲಂಕರಿಸುತ್ತಾರೆ. ಅದೇ ಸನ್ನಿ ಆಹ್ವಾನಿಸಿದಂತೆ. ಅಸಲಿಗೆ ಆ ಕೆಲಸ ಯಾವುದು? ನಾವು ಪ್ರತಿದಿನ ಮಾಡಬೇಕಾದ ಆ ಕ್ರಿಯೆ ಯಾವುದು? ಅಲ್ಲದೆ ಅಪಾಯಕಾರಿ ವಸ್ತು ಯಾವುದು? ಈ ವಿಷಯಗಳನ್ನು ತಿಳಿಯದೆ ನೀವು ಮೇಲೆ ಹೇಳಿದ 3 ವಸ್ತುಗಳನ್ನು ಇಟ್ಟರೆ ಅದು ವ್ಯತಿರಿಕ್ತ ಫಲಿತಾಂಶಗಳನ್ನು ಸಹ ನೀಡಬಹುದು. ಏಕೆಂದರೆ ಶಕ್ತಿಯನ್ನು ಆವಾಹನೆ ಮಾಡುವಾಗ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಸಹ ತೆಗೆದುಕೊಳ್ಳಬೇಕು. ವಿದ್ಯುತ್ ನಮಗೆ ಬೆಳಕನ್ನು ನೀಡುತ್ತದೆ, ಆದರೆ ಮುಟ್ಟಿದರೆ ಶಾಕ್ ಹೊಡೆಯುತ್ತದೆ. ದೈವಿಕ ಶಕ್ತಿಯೂ ಅಷ್ಟೇ. ನಿಯಮಗಳನ್ನು ಪಾಲಿಸದಿದ್ದರೆ ಕಷ್ಟಗಳು ತಪ್ಪುವುದಿಲ್ಲ. ನೀವು ಇಲ್ಲಿಯವರೆಗೆ ಕೇಳಿದ್ದು ಕೇವಲ ಪರಿಚಯ ಮಾತ್ರ, ನಿಜವಾದ ವಿಧಾನ, ಆ ರಹಸ್ಯ ಕ್ರಿಯೆ ಮತ್ತು ಮಾಡಬಾರದ ತಪ್ಪುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶಿವನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ಅರ್ಧ ಜ್ಞಾನ ಅಪಾಯಕಾರಿ. ಆದ್ದರಿಂದ ಆ ರಹಸ್ಯವೇನು ಮತ್ತು ಆ ವಿಧಾನವೇನು ಎಂದು ತಿಳಿದುಕೊಳ್ಳಲು ನಿಮಗೆ ಕುತೂಹಲವಿದೆಯೇ? ಆ ಅದ್ಭುತ ರಹಸ್ಯವನ್ನು, 2 ನಿಮಿಷಗಳ ಕ್ರಿಯೆಯನ್ನು ತಿಳಿದುಕೊಳ್ಳುವ ನಿಮ್ಮ ಆಸಕ್ತಿಯನ್ನು ನಾನು ಅರ್ಥಮಾಡಿಕೊಳ್ಳಬಲ್ಲೆ. ನಾವು ಮೊದಲೇ ಹೇಳಿದಂತೆ ಮನೆಯ ಮುಖ್ಯ ದ್ವಾರವು ಕೇವಲ ಪ್ರವೇಶ ಮತ್ತು ನಿರ್ಗಮನಕ್ಕೆ ಮಾತ್ರವಲ್ಲ, ಅದು ನಮ್ಮ ಮನೆಯ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ಕೇಂದ್ರವಾಗಿದೆ. ಈಗ ನಾವು ಅತ್ಯಂತ ಅಪಾಯಕಾರಿ ವಸ್ತುವಿನ ಬಗ್ಗೆ ಮತ್ತು ನಾವು ಮಾಡಬೇಕಾದ ಆ ಸಣ್ಣ ಕೆಲಸದ ಬಗ್ಗೆ ಆಳವಾಗಿ ವಿಶ್ಲೇಷಿಸೋಣ. ದಯವಿಟ್ಟು ಪ್ರತಿ ವಾಕ್ಯವನ್ನು ಎಚ್ಚರಿಕೆಯಿಂದ ಗಮನಿಸಿ, ಏಕೆಂದರೆ ಇದರಲ್ಲಿರುವ ಸಣ್ಣ ಸೂಕ್ಷ್ಮ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆ ಅಪಾಯಕಾರಿ ವಸ್ತು ಬೇರೆ ಯಾವುದೂ ಅಲ್ಲ. ನಮ್ಮಲ್ಲಿ ಅನೇಕರು ಅಲಂಕಾರಕ್ಕಾಗಿ ಅಥವಾ ತಿಳಿಯದೆ ಮಾಡುವ ಒಂದು ದೊಡ್ಡ ತಪ್ಪು. ಅದೇ ಮುಳ್ಳಿನ ಗಿಡಗಳು ಅಥವಾ ಕಳ್ಳಿ ಜಾತಿಯ ಗಿಡಗಳು. ಇತ್ತೀಚಿನ ದಿನಗಳಲ್ಲಿ ಅನೇಕರು ಮನೆಯ ಸೌಂದರ್ಯಕ್ಕಾಗಿ ವಿವಿಧ ರೀತಿಯ ಗಿಡಗಳನ್ನು ತಂದು ಇಡುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಮರುಭೂಮಿ ಸಸ್ಯಗಳಾದ ಕಳ್ಳಿ ಅಥವಾ ಮುಳ್ಳು ಇರುವ ಅಲೋವೆರಾ ಮುಂತಾದವುಗಳನ್ನು ನೇರವಾಗಿ ಮುಖ್ಯ ದ್ವಾರದ ಎದುರು ಅಥವಾ ದ್ವಾರದ 2 ಬದಿಗಳಲ್ಲಿ ಕುಂಡಗಳಲ್ಲಿ ಇಡುತ್ತಾರೆ. ಇದು ಶಾಸ್ತ್ರದ ಪ್ರಕಾರ ಅತ್ಯಂತ ಅಪಾಯಕಾರಿ ವಿಷಯ. ಮುಳ್ಳುಗಳು ಸಮಸ್ಯೆಗಳಿಗೆ, ಘರ್ಷಣೆಗಳಿಗೆ ಪ್ರತೀಕ. ಶಿವಯ್ಯನ ಅನುಗ್ರಹ ಎಂದರೆ ಶಾಂತಿ, ಪ್ರಶಾಂತತೆ. ಆದರೆ ಮುಳ್ಳಿನ ಗಿಡಗಳು ಮನೆಯ ಮುಖ್ಯ ದ್ವಾರದ ಬಳಿ ಇದ್ದರೆ ಅವು ಆಕರ್ಷಿಸುವುದು ನಕಾರಾತ್ಮಕ ಶಕ್ತಿಗಳನ್ನು ಮಾತ್ರ. ಮನೆಯೊಳಗೆ ಬರುವ ಲಕ್ಷ್ಮೀದೇವಿಗೆ ಅಥವಾ ಸಕಾರಾತ್ಮಕ ಶಕ್ತಿಗೆ ಈ ಮುಳ್ಳು ಅಡ್ಡಿಯಾಗುತ್ತದೆ. ಇದು ಮಾತ್ರವಲ್ಲ, ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಚಪ್ಪಲಿಗಳು. ನಮ್ಮ ಸಂಪ್ರದಾಯದಲ್ಲಿ ಪಾದರಕ್ಷೆಗಳಿಗೆ ಒಂದು ಪದ್ಧತಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಥಳಾವಕಾಶದ ಕೊರತೆಯಿಂದ ಅಥವಾ ಅನುಕೂಲಕ್ಕಾಗಿ
ಮನೆಯ ಮುಖ್ಯ ದ್ವಾರದ ಎದುರಿಗೆ ಚಪ್ಪಲಿ ಸ್ಟ್ಯಾಂಡ್ ಇಡುತ್ತಾರೆ. ಅಥವಾ ಬಂದವರು ಹೊಸ್ತಿಲಿಗೆ ತಾಗಿಕೊಂಡು ಚಪ್ಪಲಿ ಬಿಚ್ಚುತ್ತಾರೆ. ಇದು ದಾರಿದ್ರ್ಯಕ್ಕೆ ಅಸಲಿ ವಿಳಾಸ ಸಿಂಹದ್ವಾರ. ಗಾಳಿ ಒಳಗೆ ಪ್ರವೇಶಿಸುವಾಗ ಆ ಚಪ್ಪಲಿಗಳಿಂದ ಬರುವ ದುರ್ವಾಸನೆಯನ್ನು ಮತ್ತು ಅದರಲ್ಲಿರುವ ಕೊಳೆಯನ್ನು ತನ್ನೊಂದಿಗೆ ಹೊತ್ತು ತರುತ್ತದೆ. ಅದು ಮನೆಯವರ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಹಾಳುಮಾಡುತ್ತದೆ. ಶನಿಯ ಪ್ರಭಾವ ಹೆಚ್ಚಾಗಿ ಪಾದಗಳ ಮೇಲೆ ಇರುತ್ತದೆ. ಆದ್ದರಿಂದ ಚಪ್ಪಲಿಗಳನ್ನು ಯಾವಾಗಲೂ ಬಾಗಿಲ ಪಕ್ಕದಲ್ಲಿ ಕಣ್ಣಿಗೆ ನೇರವಾಗಿ ಕಾಣದಂತೆ ಇಡಬೇಕು. ಸಾಕ್ಷಾತ್ ಪರಮಶಿವನು ನಂದಿವಾಹನದ ಮೇಲೆ ನಮ್ಮ ಮನೆಗೆ ಬಂದಾಗ ಅವರಿಗೆ ಸ್ವಾಗತ ಕೋರುವುದು ಸುಗಂಧಭರಿತ ಹೂವಿನ ವಾಸನೆಯಾಗಿರಬೇಕು, ಆದರೆ ಚಪ್ಪಲಿಯ ವಾಸನೆಯಲ್ಲವಲ್ಲ. ಸರಿ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಆ 3 ವಸ್ತುಗಳು, ನೀರಿನ ಪಾತ್ರೆ, ರುದ್ರಾಕ್ಷಿ, ಗಂಟೆಗಳನ್ನು ಇಟ್ಟ ನಂತರ ನಾವು ಮಾಡಬೇಕಾದ ಆ 2 ನಿಮಿಷಗಳ ರಹಸ್ಯ ಕ್ರಿಯೆ ಏನು? ಇದು ಬಹಳ ಶಕ್ತಿಶಾಲಿ ತಂತ್ರ. ಇದನ್ನು ಚಿಕ್ಕದು ಎನ್ನುತ್ತಾರೆ. ಇದನ್ನು ಮಾಡಲು ನಿಮಗೆ ಬೇಕಾಗಿರುವುದು ಕೇವಲ ಚಿಟಿಕೆ ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆ. ಪ್ರತಿದಿನ ಬೆಳಿಗ್ಗೆ ನೀವು ನಿದ್ರೆಯಿಂದ ಎದ್ದು ಸ್ನಾನ ಮಾಡಿದ ನಂತರ ಮನೆಯ ಮುಖ್ಯ ದ್ವಾರವನ್ನು ತೆರೆಯುವ ಮೊದಲು ಈ ಕೆಲಸವನ್ನು ಮಾಡಬೇಕು. ಮೊದಲು ನಿಮ್ಮ ಬಲಗೈಯನ್ನು ಸಿಂಹದ್ವಾರದ ಮೇಲೆ ಇಟ್ಟುಕೊಂಡು ಮನಸ್ಸಿನಲ್ಲಿ ಒಮ್ಮೆ ನಿಮ್ಮ ಇಷ್ಟದೈವವನ್ನು ಅಥವಾ ಪರಮಶಿವನನ್ನು ನೆನಪಿಸಿಕೊಳ್ಳಿ. ನಂತರ ದ್ವಾರವನ್ನು ತೆರೆದು ಹೊಸ್ತಿಲಿಗೆ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಸ್ವಲ್ಪ ನೀರು ಚಿಮುಕಿಸಿ ಒಂದು ಸಣ್ಣ ವಸ್ತ್ರದಿಂದ ಒರೆಸಿ. ಈಗ ಆ ಹೊಸ್ತಿಲಿಗೆ ಚಿಟಿಕೆ ಅರಿಶಿನ ಹಚ್ಚಿ ಅದರ ಮೇಲೆ ಕುಂಕುಮದ ಬೊಟ್ಟು ಇಟ್ಟು 2 ಅಕ್ಷತೆಗಳನ್ನು ಹಾಕಿ ನಮಸ್ಕರಿಸಿ. ಇದನ್ನು ಮಾಡಲು ನಿಮಗೆ 2 ನಿಮಿಷಗಳು ಕೂಡ ಹಿಡಿಯುವುದಿಲ್ಲ, ಆದರೆ ಇದರ ಫಲಿತಾಂಶ ಮಾತ್ರ ಅದ್ಭುತ. ಹೊಸ್ತಿಲನ್ನು ಪುರಾಣಗಳಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ಮಾತ್ರವಲ್ಲದೆ ವಾಸ್ತುಪುರುಷನ ದೇಹದಲ್ಲಿ ಪ್ರಮುಖ ಭಾಗವಾಗಿ ವರ್ಣಿಸಿದ್ದಾರೆ. ನೀವು ಹೊಸ್ತಿಲನ್ನು ಗೌರವಿಸಿ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕರಿಸಿದಾಗ ಆ ಹೊಸ್ತಿಲು ದೈವಿಕ ಶಕ್ತಿಯನ್ನು ಪಡೆಯುತ್ತದೆ. ಅದೇ ನಿಮ್ಮ ಮನೆಗೆ ಅದೃಶ್ಯ ಕವಚದಂತೆ ಆಗುತ್ತದೆ. ಯಾವುದೇ ದುಷ್ಟ ಶಕ್ತಿಯು ಆ ಅರಿಶಿನ ಕುಂಕುಮದ ರೇಖೆಯನ್ನು ದಾಟಿ ಒಳಗೆ ಬರಲು ಸಾಧ್ಯವಿಲ್ಲ. ಇದು ನಮ್ಮ ಪೂರ್ವಜರು 1000 ವರ್ಷಗಳಿಂದ ಪಾಲಿಸುತ್ತಿರುವ ಆಚಾರ. ಆದರೆ ನಾವು ಅದನ್ನು ಮರೆತಿದ್ದೇವೆ. ಕೇವಲ ಹಬ್ಬಗಳಿಗೆ ಮಾತ್ರ ಹೊಸ್ತಿಲಿಗೆ ಪೂಜೆ ಮಾಡುತ್ತಿದ್ದೇವೆ. ಆದರೆ ನಾವು ಪ್ರತಿದಿನ ಊಟ ಹೇಗೆ ಮಾಡುತ್ತೇವೆಯೋ ಹೊಸ್ತಿಲಿಗೆ ಕೂಡ ಪ್ರತಿದಿನ ಈ ಸಣ್ಣ ಮರ್ಯಾದೆ ಮಾಡುವುದರಿಂದ ಆ ಮನೆ ಯಾವಾಗಲೂ ಸುಭಿಕ್ಷವಾಗಿರುತ್ತದೆ. ಈಗ ನಾವು ಭಾಗ 1ರಲ್ಲಿ ಹೇಳಿದ ನೀರಿನ ಪಾತ್ರೆಯ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಅನೇಕರಿಗೆ ಒಂದು ಸಂದೇಹ ಬರುತ್ತಿದೆ. ಕೇವಲ ನೀರು ಇಟ್ಟರೆ ಸಾಕೆ, ಅದರಲ್ಲಿ ಇನ್ನೇನಾದರೂ ಹಾಕಬೇಕೇ ಎಂದು. ಇಲ್ಲಿ ಒಂದು ಸಣ್ಣ ರಹಸ್ಯವಿದೆ. ಆ ನೀರಿನ ಪಾತ್ರೆಯಲ್ಲಿ ನಾವು ಹಾಕುವ ಹೂಗಳ ಜೊತೆಗೆ ವಾರಕ್ಕೊಮ್ಮೆ, ಮುಖ್ಯವಾಗಿ ಸೋಮವಾರದಂದು, ಒಂದು ಸಣ್ಣ ಬೆಳ್ಳಿ ವಸ್ತು ಅಥವಾ ಬೆಳ್ಳಿ ನಾಣ್ಯವನ್ನು ಆ ನೀರಿನಲ್ಲಿ ಹಾಕುವುದರಿಂದ ಚಂದ್ರನ ಅನುಗ್ರಹ ದೊರೆಯುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನೀರು ಮತ್ತು ಬೆಳ್ಳಿ ಚಂದ್ರನಿಗೆ ಸಂಬಂಧಿಸಿದವು. ಚಂದ್ರನು ಮನಸ್ಸಿಗೆ ಕಾರಕ. ಶಿವನು ಚಂದ್ರಶೇಖರನು ಎಂದರೆ ಚಂದ್ರನನ್ನು ತಲೆಯ ಮೇಲೆ ಧರಿಸಿದವನು. ಯಾರ ಮನೆಯಲ್ಲಿ ನಿತ್ಯ ಜಗಳ, ಮನಸ್ತಾಪ, ಮಾನಸಿಕ ಒತ್ತಡ ಇರುತ್ತದೆಯೋ ಅವರು ತಪ್ಪದೇ ಈ ನೀರಿನ ಪಾತ್ರೆಯಲ್ಲಿ ಒಂದು ಬೆಳ್ಳಿ ನಾಣ್ಯವನ್ನು ಹಾಕಿ ನೋಡಿ. ಬೆಳ್ಳಿಗೆ ನೀರಿನ ಶುದ್ಧತೆಯನ್ನು ಹೆಚ್ಚಿಸುವ ಗುಣವಿದೆ. ಆ ನೀರು ಗಾಳಿಯಲ್ಲಿನ ನಕಾರಾತ್ಮಕ ಅಂಶಗಳನ್ನು ಹೀರಿಕೊಳ್ಳುತ್ತದೆ. ಸಂಜೆ ಆ ನೀರನ್ನು ಚೆಲ್ಲುವಾಗ ನೀವು ಗಮನಿಸಿದರೆ ಆ ನೀರು ಸ್ವಲ್ಪ ಬಣ್ಣ ಬದಲಾದಂತೆ ಅಥವಾ ಜಿಡ್ಡಾದಂತೆ ಕಾಣಿಸುತ್ತದೆ. ಅಂದರೆ ಆ ದಿನ ನಿಮ್ಮ ಮನೆಗೆ ಬರಬೇಕಿದ್ದ ಯಾವುದೋ ಕೆಟ್ಟ ದೃಷ್ಟಿಯನ್ನು ಆ ನೀರು ಹೀರಿಕೊಂಡಿದೆ ಎಂದರ್ಥ. ಆ ನೀರನ್ನು ಗಿಡಗಳಿಗೆ ಹಾಕುವಾಗಲೂ ತುಳಸಿ ಗಿಡಕ್ಕೆ ಹಾಕಬಾರದು, ಇತರ ಹೂವಿನ ಗಿಡಗಳಿಗೆ ಹಾಕಬಹುದು. ಅದೇ ರೀತಿ ಈ ನೀರಿನ ಪಾತ್ರೆಯನ್ನು ಇಡುವ ದಿಕ್ಕಿನ ಬಗ್ಗೆಯೂ ಬಹಳ ಎಚ್ಚರಿಕೆ ವಹಿಸಬೇಕು. ತಪ್ಪಿಯೂ ಇದನ್ನು ಆಗ್ನೇಯ ಮೂಲೆಯ ಅಡುಗೆಮನೆಯ ಕಡೆಗೆ ಅಥವಾ ಅಗ್ನಿ ಮೂಲೆಯಲ್ಲಿ ಇಡಬಾರದು. ಅಗ್ನಿ ಮತ್ತು ಜಲ ಪರಸ್ಪರ ವಿರುದ್ಧವಾದವು. ಆಗ್ನೇಯದಲ್ಲಿ ನೀರಿನ ಪಾತ್ರೆ ಇಟ್ಟರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು, ಮುಖ್ಯವಾಗಿ ಮಹಿಳೆಯರಿಗೆ ಉದರ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆಯಿದೆಯೆಂದು ವಾಸ್ತುಶಾಸ್ತ್ರ ಎಚ್ಚರಿಸುತ್ತದೆ. ಆದ್ದರಿಂದ ಈಶಾನ್ಯ ಅಥವಾ ಉತ್ತರ ದಿಕ್ಕು ಈ ಜಲಪಾತ್ರೆಗೆ ಅತ್ಯಂತ ಶ್ರೇಯಸ್ಕರ. ಇನ್ನು 2ನೇ ವಸ್ತುವಾದ ರುದ್ರಾಕ್ಷಿಯ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ರುದ್ರಾಕ್ಷಿ ಕೇವಲ ರಕ್ಷಣೆಗಾಗಿ ಮಾತ್ರವಲ್ಲ, ಅದು ಆಕರ್ಷಣೆಗೂ ಕೆಲಸ ಮಾಡುತ್ತದೆ. ವ್ಯಾಪಾರ ಮಾಡುವವರು ಅಥವಾ ಮನೆಯಲ್ಲಿ ಆಫೀಸ್ ಕೆಲಸ ಮಾಡುವವರು ತಮ್ಮ ಸಿಂಹದ್ವಾರದ ಬಳಿ ರುದ್ರಾಕ್ಷಿಯನ್ನು ಕಟ್ಟುವುದರಿಂದ ಜನರ ಆಕರ್ಷಣೆ ಹೆಚ್ಚುತ್ತದೆ. ಅಂದರೆ 4 ಜನ ನಿಮ್ಮ ಮಾತು ಕೇಳುತ್ತಾರೆ, ನಿಮ್ಮ ಮನೆಗೆ ಬರಲು ಇಷ್ಟಪಡುತ್ತಾರೆ. ರುದ್ರಾಕ್ಷಿಗೆ ಇರುವ ವಿದ್ಯುತ್ ಶಕ್ತಿ ನಮ್ಮ ಮೆದುಳಿನ ನರಗಳನ್ನು ಉತ್ತೇಜಿಸುತ್ತದೆ. ಪ್ರತಿ ಬಾರಿ ಬಾಗಿಲು ದಾಟಿದಾಗ ಆ ರುದ್ರಾಕ್ಷಿಯ ಪ್ರಭಾವ ನಮ್ಮ ಆರ ಮೇಲೆ ಬೀಳುತ್ತದೆ. ಆದರೆ ರುದ್ರಾಕ್ಷಿಯನ್ನು ಕಟ್ಟುವಾಗ ಬಳಸುವ ದಾರವೂ ಮುಖ್ಯ. ಪ್ಲಾಸ್ಟಿಕ್ ದಾರಗಳು ಅಥವಾ ನೈಲಾನ್ ದಾರಗಳನ್ನು ಬಳಸಬಾರದು. ರೇಷ್ಮೆ ದಾರ ಅಥವಾ ಹತ್ತಿ ದಾರವನ್ನು ಮಾತ್ರ ಬಳಸಬೇಕು.
ಏಕೆಂದರೆ ನೈಸರ್ಗಿಕ ದಾರಗಳಿಗೆ ಮಾತ್ರ ಶಕ್ತಿಯನ್ನು ಪ್ರಸರಿಸುವ ಗುಣವಿರುತ್ತದೆ. ಒಂದು ವೇಳೆ ರುದ್ರಾಕ್ಷಿ ಸಿಗದಿದ್ದರೆ ಅದಕ್ಕೆ ಪರ್ಯಾಯವಿದೆಯೇ ಎಂದು ನೀವು ಕೇಳಬಹುದು. ಅದಕ್ಕೆ ಉತ್ತರ ಸ್ಫಟಿಕ. ರುದ್ರಾಕ್ಷಿ ಶಿವನ ಸ್ವರೂಪವಾದರೆ ಸ್ಫಟಿಕ ಶಕ್ತಿ ಸ್ವರೂಪ. ಸ್ಫಟಿಕ ಮಾಲೆಯನ್ನು ಅಥವಾ ಸಣ್ಣ ಸ್ಫಟಿಕ ಗುಂಡನ್ನು ಬಾಗಿಲ ಬಳಿ ನೇತು ಹಾಕುವುದರಿಂದಲೂ ಉತ್ತಮ ಫಲಿತಾಂಶಗಳು ಇರುತ್ತವೆ. ಇದು ಮನೆಯನ್ನು ತಂಪಾಗಿರಿಸುತ್ತದೆ, ಕೋಪತಾಪಗಳನ್ನು ಕಡಿಮೆ ಮಾಡುತ್ತದೆ. ಈಗ ಮೂರನೇ ವಸ್ತುವಾದ ಗಂಟೆಗಳ ಬಗ್ಗೆ ಒಂದು ಅದ್ಭುತ ವಿಷಯವನ್ನು ಹೇಳೋಣ. ಗಂಟೆಗಳ ಶಬ್ದ ಓಂಕಾರ ನಾದ ಎಂದು ಹೇಳಿದ್ದೆವಲ್ಲ. ಆದರೆ ಆ ಗಂಟೆಗಳು ಎಷ್ಟು ಇರಬೇಕು? ಒಂದಾ, ಎರಡಾ ಅಥವಾ ತುಂಬಾ ಇರಬೇಕಾ? ಸಂಖ್ಯಾಶಾಸ್ತ್ರದ ಪ್ರಕಾರ ಗಂಟೆಗಳ ಸಂಖ್ಯೆಯು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. 35 ಅಥವಾ 7 ಗಂಟೆಗಳಿರುವ ಹ್ಯಾಂಗಿಂಗ್ ಅನ್ನು ಬಳಸುವುದು ಉತ್ತಮ. ಇದರಲ್ಲಿ 3 ಶಿವನ ತ್ರಿನೇತ್ರಾಗ್ನಿಗೆ, 5 ಪಂಚಭೂತಗಳಿಗೆ, 7 ಸಪ್ತರ್ಷಿಗಳಿಗೆ ಪ್ರತೀಕವಾಗಿದೆ. ಈ ಗಂಟೆಗಳಿಂದ ಬರುವ ಶಬ್ದವು ನಮ್ಮ ಮನೆಯ ಮೂಲೆಮೂಲೆಯಲ್ಲಿ ಅಡಗಿರುವ ಸ್ತಬ್ಧತೆಯನ್ನು ಕದಲಿಸುತ್ತದೆ. ಕೆಲವೊಮ್ಮೆ ನಾವು ಮನೆಗಳನ್ನು ಸ್ವಚ್ಛಗೊಳಿಸಿದರೂ ಸಹ ಮೂಲೆಗಳಲ್ಲಿ ಏನೋ ತಿಳಿಯದ ಭಾರವಿರುವಂತೆ ಅನಿಸುತ್ತದೆ. ಅದನ್ನು ನೆಗೆಟಿವ್ ಎನರ್ಜಿ ಪಾಕೆಟ್ಸ್ ಎನ್ನುತ್ತಾರೆ. ಗಂಟೆಗಳ ಶಬ್ದವು ಈ ಪಾಕೆಟ್ಸ್ ಅನ್ನು ಒಡೆಯುತ್ತದೆ. ಅದಕ್ಕಾಗಿಯೇ ದೇವಸ್ಥಾನದಲ್ಲಿ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಮಾಡುವಾಗ ಗಂಟೆಗಳು ಇರುತ್ತವೆ. ಆ ಶಬ್ದವನ್ನು ಕೇಳುತ್ತಾ ಪ್ರದಕ್ಷಿಣೆ ಮಾಡಿದರೆ ನಮ್ಮಲ್ಲಿರುವ ದೋಷಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಅದೇ ಸೂತ್ರವು ನಮ್ಮ ಮನೆಗೂ ಅನ್ವಯಿಸುತ್ತದೆ. ಆದರೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ವಿಷಯವೆಂದರೆ ಹೊಸ್ತಿಲು ದಾಟುವುದು. ನಮ್ಮ ಹಿರಿಯರು ಹೊಸ್ತಿಲನ್ನು ತುಳಿಯಬಾರದು ಎಂದು ಏಕೆ ಹೇಳುತ್ತಾರೆ ಗೊತ್ತಾ? ಹೊಸ್ತಿಲು ಸಂಧಿಕಾಲದಂತೆ. ಅದು ಒಳಗೆಯೂ ಅಲ್ಲ, ಹೊರಗೂ ಅಲ್ಲ. ಅದು ಒಂದು ಶಕ್ತಿಕ್ಷೇತ್ರ. ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಸಂಹರಿಸಿದರೂ ಸಹ ಹೊಸ್ತಿಲಿನ ಮೇಲೆಯೇ. ಏಕೆ ಎಂದರೆ ಆ ಸ್ಥಳದಲ್ಲಿ ಅದ್ಭುತವಾದ ಶಕ್ತಿ ಕೇಂದ್ರೀಕೃತವಾಗಿರುತ್ತದೆ. ಹೊಸ್ತಿಲನ್ನು ತುಳಿಯುವುದು ಎಂದರೆ ಆ ಶಕ್ತಿಯನ್ನು ಅವಮಾನಿಸುವುದು. ಹೊಸ್ತಿಲನ್ನು ಬಲಗಾಲಿನಿಂದ ದಾಟುವುದು ಕೇವಲ ಆಚಾರವಲ್ಲ, ಅದು ನಮ್ಮ ನರಮಂಡಲಕ್ಕೆ ಸಂಬಂಧಿಸಿದ ವಿಷಯ. ಬಲಗಾಲನ್ನು ಮುಂದಿಟ್ಟಾಗ ನಮ್ಮ ದೇಹದಲ್ಲಿ ಸೂರ್ಯನಾಡಿ ತೇಜಸ್ಸಾಗುತ್ತದೆ. ಇದು ನಮಗೆ ಧೈರ್ಯವನ್ನು, ಕಾರ್ಯಸಾಧನೆಯ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದಲೇ ಯಾವುದೇ ಕೆಲಸಕ್ಕೆ ಹೊರಡುವಾಗ ಅಥವಾ ಹೊಸ ಮನೆಗೆ ಪ್ರವೇಶಿಸುವಾಗ ಬಲಗಾಲನ್ನು ಮುಂದಿಡಲು ಹೇಳುತ್ತಾರೆ. ಈಗ ನಾವು ಈ ವಿಷಯಗಳನ್ನೆಲ್ಲ ಒಂದು ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಹಿಂದೆ ಕಾಶೀನಗರದಲ್ಲಿ ಸೋಮಶೇಖರ ಎಂಬ ಒಬ್ಬ ಮಹಾನ್ ಪಂಡಿತನಿದ್ದನು. ಅವನು ವೇದಗಳನ್ನು ಓಪೋಸನಪಟ್ಟಿದ್ದನು. ಆದರೆ ಅವನ ಮನೆಯಲ್ಲಿ ಯಾವಾಗಲೂ ದಾರಿದ್ರ್ಯ ತಾಂಡವವಾಡುತ್ತಿತ್ತು. ಹೆಂಡತಿ, ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವನು ಅನೇಕ ಯಜ್ಞಗಳನ್ನು ಮಾಡಿದನು, ಅನೇಕ ದಾನಗಳನ್ನು ಮಾಡಿದನು. ಆದರೆ ಫಲಿತಾಂಶವಿರಲಿಲ್ಲ. ಬೇಸತ್ತ ಸೋಮಶೇಖರ ಒಂದು ದಿನ ಒಬ್ಬ ಸಿದ್ಧನನ್ನು ಭೇಟಿಯಾದನು. ತನ್ನ ಕಷ್ಟವನ್ನು ಹೇಳಿಕೊಂಡನು. ಸಿದ್ಧನವಿ, ನಾಯನ, ನೀನು ಪ್ರಪಂಚವನ್ನೆಲ್ಲ ಹುಡುಕುತ್ತಿದ್ದೀಯಾ, ಆದರೆ ಸಮಸ್ಯೆ ಮನೆಯ ಹೊಸ್ತಿಲಲ್ಲೇ ಇದೆ ಎಂದು ಹೇಳಿದಾಗ ಸೋಮಶೇಖರ ಆಶ್ಚರ್ಯಪಟ್ಟನು. ನನ್ನ ಮನೆಯ ಹೊಸ್ತಿಲಲ್ಲ? ನಾನು ಪ್ರತಿದಿನ ಪೂಜೆಗಳನ್ನು ಮಾಡುತ್ತಿದ್ದೇನೆ ಅಲ್ಲವೇ ಸ್ವಾಮಿ ಎಂದನು. ಆಗ ಆ ಸಿದ್ಧ ಹೀಗೆ ವಿವರಿಸಿದನು. ನೀನು ಪೂಜೆಗಳನ್ನು ಮಾಡುತ್ತಿದ್ದೀಯಾ ಸರಿ, ಆದರೆ ಮನೆಯ ಬಾಗಿಲ ಬಳಿ ಒಂದು ಒಡೆದ ಕನ್ನಡಿ. ಮುಂದೆ ಗಮನಿಸು. ಅದೇ ರೀತಿ ನಿನ್ನ ಮನೆಯ ಮುಖ್ಯದ್ವಾರದ ಬಾಗಿಲುಗಳನ್ನು ತೆರೆಯುವಾಗ ಕಿರ್ ಎಂದು ಶಬ್ದ ಬರುತ್ತಿದೆ. ಆ ಶಬ್ದ ಲಕ್ಷ್ಮೀದೇವಿಯ ರೋದನೆಗೆ ಸಮಾನ. ಒಡೆದ ಕನ್ನಡಿ ನಿನ್ನ ಅದೃಷ್ಟವನ್ನು ತುಂಡು ಮಾಡುತ್ತಿದೆ. ಮೊದಲು ಹೋಗಿ ಅವುಗಳನ್ನು ಸರಿಪಡಿಸು. ಬಾಗಿಲ ಬಳಿ ಶುದ್ಧ ನೀರನ್ನು ಇಡು, ಶಿವಯ್ಯನನ್ನು ಆಹ್ವಾನಿಸು ಎಂದು ಹೇಳಿದನು ಸೋಮಶೇಖರ. ಮನೆಗೆ ಹೋಗಿ ನೋಡಿದಾಗ ನಿಜವಾಗಿಯೂ ಬಾಗಿಲಿನ ಪಕ್ಕದಲ್ಲಿ ಹಳೆಯ ಸಾಮಾನುಗಳಲ್ಲಿ ಒಂದು ಒಡೆದ ಕನ್ನಡಿ ಇತ್ತು. ಬಾಗಿಲುಗಳು ಕೂಡ ತುಕ್ಕು ಹಿಡಿದು ಶಬ್ದ ಮಾಡುತ್ತಿದ್ದವು. ಅವನು ತಕ್ಷಣ ಅದನ್ನು ಎಸೆದನು. ಬಾಗಿಲುಗಳಿಗೆ ಎಣ್ಣೆ ಹಚ್ಚಿ ಶಬ್ದ ಬರದಂತೆ ಮಾಡಿದನು. ಸಿದ್ಧ ಹೇಳಿದಂತೆ ಬಾಗಿಲ ಬಳಿ ನೀರಿನ ಪಾತ್ರೆಯನ್ನು ಮತ್ತು ರುದ್ರಾಕ್ಷಿಯನ್ನು ಇಟ್ಟನು. ಆಶ್ಚರ್ಯಕರವಾಗಿ 1 ವಾರ ಕಳೆಯುವಷ್ಟರಲ್ಲಿ ಅವನ ಮನೆಯ ಪರಿಸ್ಥಿತಿ ಬದಲಾಯಿತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಪತ್ನಿ ಚೇತರಿಸಿಕೊಂಡಳು. ರಾಜನಿಂದ ಅವನಿಗೆ ಕರೆ ಬಂತು. ಆಸ್ಥಾನ ಪಂಡಿತನಾಗಿ ಸನ್ಮಾನ ನಡೆಯಿತು. ಇದು ಕೇವಲ ಕಥೆಯಲ್ಲ, ನಮ್ಮ ಪೂರ್ವಜರ ಅನುಭವದ ಸಾರ. ಈಗ ನಿಮ್ಗೆ ಒಂದು ಸಂದೇಹ ಬರಬಹುದು. ಇವೆಲ್ಲ ಹಳೆಯ ಕಾಲದ ಮನೆಗಳಿಗೆ ಸಾಧ್ಯ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ ವಾಸಿಸುವ ನಮ್ಗೆ ಇವೆಲ್ಲ ಸಾಧ್ಯವೇ? ಗಡಪೆಯಿಲ್ಲದ ಮನೆಗಳಲ್ಲಿ ಏನು ಮಾಡಬೇಕು ಎಂದು ಇದು ಬಹಳ ಪ್ರಾಯೋಗಿಕ ಪ್ರಶ್ನೆ. ಈ ದಿನಗಳಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಸಾಂಪ್ರದಾಯಿಕ ಗಡಪೆಗಳು ಇರುವುದಿಲ್ಲ. ಗ್ರಾನೈಟ್ ಅಥವಾ ಟೈಲ್ಸ್ ಹಾಕುತ್ತಿದ್ದಾರೆ. ಹಾಗಾದರೆ ಶಕ್ತಿ ಎಲ್ಲಿ ನಿಲ್ಲುತ್ತದೆ? ಅದಕ್ಕೆ ಪರಿಹಾರವೇನು? ಗಡಪೆ ಇಲ್ಲದಿದ್ದರೂ
ನಾವು ಕೃತಕವಾಗಿ ಒಂದು ಶಕ್ತಿ ರೇಖೆಯನ್ನು ಸೃಷ್ಟಿಸಬಹುದು. ಅದು ಹೇಗೆ ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ಇದಕ್ಕೆ ಬೇಕಾಗಿರುವುದು ದುಬಾರಿ ಯಂತ್ರಗಳಲ್ಲ. ಒಂದು ವಿಶೇಷವಾದ ಬಣ್ಣದ ಟೇಪ್ ಅಥವಾ ಪೇಂಟ್ ಮತ್ತು ಕೆಲವು ಮಂತ್ರಾಕ್ಷತೆಗಳು. ಇವುಗಳಿಂದ ನಾವು ಇಲ್ಲದಿದ್ದರೂ ಮರಕ್ಕೆ ಜೀವ ತುಂಬಬಹುದು. ಶಿವನ ಅನುಗ್ರಹವನ್ನು ಪಡೆಯಲು ಭೌತಿಕ ಮರಕ್ಕಿಂತ ಮಾನಸಿಕ ಮತ್ತು ತಾಂತ್ರಿಕ ಗಡಿ ಮುಖ್ಯ. ಅಷ್ಟೇ ಅಲ್ಲದೆ ಈ 3 ವಸ್ತುಗಳ ಜೊತೆಗೆ ಅವರ ಒಟ್ಟು ಒಂದು ವಿಶೇಷ ದಿನದಲ್ಲಿ ಒಂದು ವಿಶೇಷ ಸಮಯವಿರುತ್ತದೆ. ಅದನ್ನು ಗೋಧೂಳಿ ವೇಳೆ ಎನ್ನುತ್ತಾರೆ. ಆ ಸಮಯದಲ್ಲಿ ಹಸುಗಳು ಮನೆಗೆ ಹಿಂದಿರುಗುವ ಸಮಯ ಸರಿಯಾಗಿ ಆ ಸಮಯದಲ್ಲಿ ನೀವು ಮನೆಯ ದ್ವಾರದ ಬಳಿ ಒಂದು ದೀಪವನ್ನು ಹಚ್ಚಬೇಕು. ಆದರೆ ಆ ದೀಪ ಸಾಮಾನ್ಯವಾದದ್ದಲ್ಲ. ಆ ದೀಪಗಳಲ್ಲಿ ಹಾಕಬೇಕಾದ ಎಣ್ಣೆ, ಅದರಲ್ಲಿ ಹಾಕಬೇಕಾದ ಬತ್ತಿಗಳು ಬೇರೆ ಇರುತ್ತವೆ. ಆ ದೀಪದ ಬೆಳಕು ಶಿವನಿಗೆ ದಾರಿ ತೋರಿಸುವ ದೀವಟಿಗೆಯಂತೆ. ಅದು ಹಚ್ಚಿದ ಮರುಕ್ಷಣದಿಂದಲೇ ನಿಮ್ಮ ಮನೆಯ ಮೇಲಿರುವ ಗ್ರಹ ದೋಷಗಳು ಪಟಾಪಂಚಲಾಗಿ ಹೋಗುತ್ತವೆ. ಆ ದೀಪ ಹೇಗೆ ಇಡಬೇಕು, ಯಾವ ಎಣ್ಣೆ ಬಳಸಬೇಕು, ಹಾಗೆಯೇ ಮರವಿಲ್ಲದವರು ಪಾಲಿಸಬೇಕಾದ ಆ ರಹಸ್ಯ ಪರಿಹಾರವೇನು? ಈ ವಿಷಯಗಳು ಗೊತ್ತಿಲ್ಲದಿದ್ದರೆ ನೀವು ಮಾಡುವ ಪ್ರಯತ್ನ ಅಪೂರ್ಣವಾಗಿಯೇ ಉಳಿಯುತ್ತದೆ. ಮುಖ್ಯವಾಗಿ ದೀಪದ ಹಿಂದಿರುವ ರಹಸ್ಯ ತಿಳಿದರೆ ನೀವು ಇಂದೇ ಆ ಕೆಲಸವನ್ನು ಪ್ರಾರಂಭಿಸುತ್ತೀರಿ, ಏಕೆಂದರೆ ಅದು ಅಂತಹ ತಕ್ಷಣದ ಫಲಿತಾಂಶವನ್ನು ನೀಡುತ್ತದೆ. ಆದರೆ ಈ ದೀಪವನ್ನು ಹಚ್ಚುವಾಗ ಒಂದು ಸಣ್ಣ ತಪ್ಪು ಸಂಭವಿಸಿದರೆ ಅದು ಮನೆಯ ಮಾಲೀಕರಿಗೆ ಅಪಾಯವನ್ನು ತರಬಹುದು ಎಂದು ಶಾಸ್ತ್ರವು ಎಚ್ಚರಿಸುತ್ತದೆ. ಆ ತಪ್ಪು ಏನು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶಿವನು ಕೋಪಗೊಂಡರೆ ಎಷ್ಟು ಭಯಾನಕನಾಗಿರುತ್ತಾನೆ ಎಂದು ನಮಗೆ ತಿಳಿದಿದೆ ಅಲ್ಲವೇ? ಆದ್ದರಿಂದ ಭಕ್ತಿಯ ಜೊತೆಗೆ ಎಚ್ಚರಿಕೆಯೂ ಅಗತ್ಯ. ಆ ದೀಪದ ರಹಸ್ಯವೇನು? ಗಡಪೆಯಿಲ್ಲದವರು ಏನು ಮಾಡಬೇಕು? ಆ ಅಪಾಯಕಾರಿ ತಪ್ಪನ್ನು ಹೇಗೆ ತಪ್ಪಿಸುವುದು? ಈ ಅತ್ಯಂತ ಪ್ರಮುಖ ವಿಷಯಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ಜನ ನಿಮ್ಮ ಜೀವನವನ್ನು ತಿರುಗಿಸುವ ಒಂದು ಅದ್ಭುತ. ಇದನ್ನು ನಿರ್ಲಕ್ಷಿಸಬೇಡಿ. ಹಿಂದಿನ ಭಾಗದಲ್ಲಿ ನಾವು ಹೇಳಿದ ಗೋಧೂಳಿ ಸಮಯದ ಬಗ್ಗೆ ಮತ್ತು ಆ ಸಮಯದಲ್ಲಿ ಬೆಳಗಿಸಬೇಕಾದ ವಿಶೇಷ ದೀಪದ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಗೋಧೂಳಿ ಸಮಯ ಎಂದರೆ ಸೂರ್ಯಾಸ್ತದ ಸಮಯ, ಜಾನುವಾರುಗಳು ಕಾಡಿನಿಂದ ಮನೆಗೆ ಹಿಂದಿರುಗುವ ಸಮಯ. ಈ ಸಮಯದಲ್ಲಿ ಗಾಳಿಯಲ್ಲಿ ಒಂದು ರೀತಿಯ ಪವಿತ್ರತೆ, ಒಂದು ರೀತಿಯ ಶಕ್ತಿ ತುಂಬಿರುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಲಕ್ಷ್ಮೀದೇವಿ ಮತ್ತು ಪರಮೇಶ್ವರರು ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಸರಿಯಾಗಿ ಈ ಸಮಯದಲ್ಲಿ ನಮ್ಮ ಮನೆಯ ಸಿಂಹದ್ವಾರದ ಬಳಿ ಬೆಳಗಿಸುವ ದೀಪವು ನಮ್ಮ ಹಣೆಬರಹವನ್ನು ಬದಲಾಯಿಸುತ್ತದೆ. ಆದರೆ ಆ ದೀಪ ಹೇಗಿರಬೇಕು? ಅದಕ್ಕೆ ಒಂದು ವಿಶೇಷ ವಿಧಾನವಿದೆ. ಸಾಮಾನ್ಯವಾಗಿ ನಾವು ಪೂಜಾ ಕೋಣೆಯಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚುತ್ತೇವೆ. ಆದರೆ ಮನೆಯ ಬಾಗಿಲಲ್ಲಿ ಇಡುವ ದೀಪಕ್ಕೆ 2 ರೀತಿಯ ಎಣ್ಣೆಗಳನ್ನು ಮಿಶ್ರಣ ಮಾಡಬೇಕು. ಅದೇ ಎಳ್ಳೆಣ್ಣೆ ಮತ್ತು ಹಸುವಿನ ತುಪ್ಪ. ಎಳ್ಳೆಣ್ಣೆ ಶನಿದೇವನಿಗೆ ಮತ್ತು ಕರ್ಮಗಳ ಶುದ್ಧೀಕರಣಕ್ಕೆ ಸಂಕೇತ. ಹಸುವಿನ ತುಪ್ಪ ಲಕ್ಷ್ಮೀದೇವಿಗೆ, ಸಾತ್ವಿಕ ಗುಣಕ್ಕೆ, ಆರೋಗ್ಯಕ್ಕೆ ಸಂಕೇತ. ಈ 2 ಸೇರಿದಾಗ ಅಲ್ಲಿ ಶಿವಕೇಶವರ ಅನುಗ್ರಹ ಲಭಿಸುತ್ತದೆ. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಮಣ್ಣಿನ ದೀಪವು ಪಂಚಭೂತಗಳ ಸಾರವಾಗಿದೆ. ಅದನ್ನು ನೀರಿನಿಂದ ತೊಳೆದು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು. ಅದರಲ್ಲಿ ಈ 2 ಎಣ್ಣೆಗಳನ್ನು ಸಂಪ್ರಮಾಣದಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ. ಸ್ವಲ್ಪ ತುಪ್ಪ, ಸ್ವಲ್ಪ ಎಳ್ಳೆಣ್ಣೆ ಹಾಕಿ 2 ಬತ್ತಿಗಳನ್ನು ಒಂದಾಗಿ ಮಾಡಿ ಹಾಕಬೇಕು. 2 ಬತ್ತಿಗಳು ಎಂದರೆ ಗಂಡ ಹೆಂಡತಿ ಅಥವಾ ಜೀವಾತ್ಮ ಪರಮಾತ್ಮರ ಸಂಗಮ. ಈ ದೀಪವನ್ನು ಎಲ್ಲಿ ಇಡಬೇಕು? ಬಾಗಿಲಿನ ಹೊರಭಾಗದಲ್ಲಿ. ನೀವು ಒಳಗಿನಿಂದ ಹೊರಗೆ ನೋಡುತ್ತಿರುವಾಗ ನಿಮ್ಮ ಎಡಗೈ ಕಡೆಗೆ, ಅಂದರೆ ಹೊರಗಿನಿಂದ ಬರುವವರಿಗೆ ಬಲಗೈ ಕಡೆಗೆ ಒಂದು ಸಣ್ಣ ಪೀಠದ ಮೇಲೆ ಅಥವಾ ಒಂದು ವೀಳ್ಯದೆಲೆಯ ಮೇಲೆ ಇಡಬೇಕು. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡುವುದು ಮಹಾಪಾಪ. ಭೂದೇವಿಗೆ ಶಾಖ ತಾಗಬಾರದು. ದೀಪದ ಜ್ವಾಲೆಯು ಯಾವಾಗಲೂ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ನೋಡುವಂತೆ ಇರಬೇಕು. ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಇಡಬಾರದು. ಅದು ಯಮಸ್ಥಾನ. ಹೀಗೆ ದೀಪವಿಟ್ಟು ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪು ಹರತುಮೇ ಪಾಪಂ ಸಂಧ್ಯಾ ದೀಪನ್ ನಮೋಸ್ತುತೆ ಎಂದು ನಮಸ್ಕರಿಸಬೇಕು. ಈ ಬೆಳಕು ನಿಮ್ಮ ಮನೆಗೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಆದರೆ ಇಲ್ಲಿ ಅನೇಕರು ಮಾಡುವ ಒಂದು ಭೀಕರ ತಪ್ಪು ಬಗ್ಗೆ ನಾವು ಮೊದಲೇ ಹೇಳಿದ್ದೇವಲ್ಲ. ಅದು ಏನೆಂದರೆ ದೀಪ ಹಚ್ಚಿದ ನಂತರ ಅದನ್ನು ನಿರ್ಲಕ್ಷಿಸುವುದು. ಎಣ್ಣೆ ಮುಗಿದು ಬತ್ತಿ ಸುಟ್ಟು ಆ ಜ್ವಾಲೆ ಅಕಸ್ಮಾತ್ತಾಗಿ ಆರಿಹೋದರೆ ಅದು ಮನೆಗೆ ಅರಿಷ್ಟ. ಆ ಜ್ವಾಲೆ ಆಡುವಾಗ ಬರುವ ವಾಸನೆ, ಹೊಗೆ ಮನೆಗೆ ಒಳ್ಳೆಯದಲ್ಲ. ದೀಪ ಆರಿಹೋಗುವ ಸಮಯಕ್ಕೆ ಮುಂಚೆಯೇ ಅಥವಾ ನೀವು ಮಲಗುವ ಮುಂಚೆಯೇ ಒಂದು ಹೂವಿನಿಂದಾಗಲಿ ಅಥವಾ ಒಂದು ಸಣ್ಣ ಕಡ್ಡಿಯಿಂದಾಗಲಿ ಆ ಜ್ವಾಲೆಯನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಅದ್ದಿ ಶಾಂತಗೊಳಿಸಬೇಕು. ಅಷ್ಟೇ ಹೊರತು ಬಾಯಿಯಿಂದ ಊದಬಾರದು ಅಥವಾ ಕೈಯಿಂದ ಬೀಸಬಾರದು.
ಬಾಯಿಯಿಂದ ಉದಿದರೆ ನಮ್ಮ ಎಂಜಲು, ನಮ್ಮ ಉಸಿರಿನಲ್ಲಿರುವ ಕಲ್ಮಶಗಳು ಅಗ್ನಿದೇವನಿಗೆ ತಗಲುತ್ತವೆ. ಅದು ಶಾಪಕ್ಕೆ ದಾರಿಯಾಗುತ್ತದೆ. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಆಧುನಿಕ ಮನೆಗಳಲ್ಲಿ ಹೊಸ್ತಿಲು ಇಲ್ಲದವರ ಪರಿಸ್ಥಿತಿ ಏನು? ಹೊಸ್ತಿಲು ಕೇವಲ ಒಂದು ಕಲ್ಲು ಅಲ್ಲ. ಅದು ಒಂದು ಲಕ್ಷ್ಮಣರೇಖೆ. ಹೊರಗಿರುವ ಧೂಳು, ಕಣ್ಣಿಗೆ ಕಾಣದ ಸೂಕ್ಷ್ಮಕ್ರಿಮಿಗಳು, ನೆಗೆಟಿವ್ ಎನರ್ಜಿ ಮನೆಗೆ ಬರದಂತೆ ಹೊಸ್ತಿಲು ತಡೆಯುತ್ತದೆ. ಹೊಸ್ತಿಲು ಇಲ್ಲದಿದ್ದರೆ ಮನೆಯೊಳಗಿರುವ ಶಕ್ತಿ ಕೂಡ ಹೊರಗೆ ಹೋಗುತ್ತದೆ. ಅದಕ್ಕಾಗಿಯೇ ಹೊಸ್ತಿಲು ಇಲ್ಲದ ಮನೆಗಳಲ್ಲಿ ಹಣ ನಿಲ್ಲುವುದಿಲ್ಲ, ಆರೋಗ್ಯ ಚೆನ್ನಾಗಿರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಮತ್ತೆ ಇದಕ್ಕೆ ಪರಿಹಾರವೇನು? ನಾವು ಹೊಸದಾಗಿ ಗಡಪ ಕಟ್ಟಲು ಸಾಧ್ಯವಿಲ್ಲವಲ್ಲ. ಇದಕ್ಕೆ ಒಂದು ಅದ್ಭುತವಾದ ತಾಂತ್ರಿಕ ಪರಿಹಾರವಿದೆ. ನಿಮ್ಮ ಮುಖ್ಯ ದ್ವಾರದ ಬಳಿ ನೆಲದ ಮೇಲೆ ಎಲ್ಲಿ ಬಾಗಿಲುಗಳು ಮುಚ್ಚಿರುತ್ತವೆಯೋ ಅಲ್ಲಿ ಹಳದಿ ಬಣ್ಣದ ಹೆಸರಿನಿಂದ ಅಥವಾ ಹಳದಿ ಬಣ್ಣದ ಟೇಪ್ನಿಂದ 1 ಇಂಚು ದಪ್ಪವಿರುವಂತೆ ಒಂದು ಗೆರೆಯನ್ನು ಎಳೆಯಿರಿ. ಇದು ಕೃತಕ ಗಡಪದಂತೆ ಕಾರ್ಯನಿರ್ವಹಿಸುತ್ತದೆ. ಹಳದಿ ಗುರುಗ್ರಹಕ್ಕೆ ಪ್ರತೀಕ. ಗುರು ಶುಭವನ್ನು ನೀಡುತ್ತಾನೆ, ರಕ್ಷಣೆಯನ್ನು ನೀಡುತ್ತಾನೆ. ಆ ಹಳದಿ ಗೆರೆಯ ಮೇಲೆ ಪ್ರತಿ ಶುಕ್ರವಾರ ಸ್ವಲ್ಪ ಅರಿಶಿನ ನೀರನ್ನು ಚಿಮುಕಿಸಿ ಕುಂಕುಮ ಬೊಟ್ಟುಗಳನ್ನು ಇಡಿ. ಇದು ನಿಮ್ಮ ಮನೆಗೆ ಒಂದು ಶಕ್ತಿಶಾಲಿ ಗಡಿಯನ್ನು ಸೃಷ್ಟಿಸುತ್ತದೆ. ಸಾಧ್ಯವಾದರೆ ಆ ಹಳದಿ ಗೆರೆಯ ಕೆಳಗೆ ಅಥವಾ ಆ ಗೆರೆಯ ಉದ್ದಕ್ಕೂ ಒಂದು ತಾಮ್ರದ ತಂತಿಯನ್ನು ಅಂಟಿಸಿ. ತಾಮ್ರವು ವಿದ್ಯುತ್ ಶಕ್ತಿಯನ್ನು, ಪ್ರಾಣಶಕ್ತಿಯನ್ನು ಪ್ರಸಾರ ಮಾಡುವ ಗುಣವನ್ನು ಹೊಂದಿದೆ. ಪುರಾತನ ದೇವಾಲಯಗಳಲ್ಲಿ ಗರ್ಭಗುಡಿಯ ದ್ವಾರದ ಕೆಳಗೆ ತಾಮ್ರದ ಹಾಳೆಗಳು ಅಥವಾ ಯಂತ್ರಗಳು ಇರುತ್ತವೆ. ಅವು ಆ ಶಕ್ತಿಯನ್ನು ಹೊರಗೆ ಹೋಗದಂತೆ ತಡೆಯುತ್ತವೆ. ಅಲ್ಲದೆ ನಿಮ್ಮ ಮನೆಯ ಬಾಗಿಲಲ್ಲಿ ಈ ತಾಮ್ರದ ತಂತಿ ಅಥವಾ ತಾಮ್ರದ ಹಾಳೆ ಇದ್ದರೆ ಅದು ನಿಮ್ಮ ಮನೆಯ ವಾಸ್ತುದೋಷಗಳನ್ನು ಸರಿಪಡಿಸುತ್ತದೆ. ಇದು ಮಿತಿಯಿಲ್ಲದ ಕೊರತೆಯನ್ನು ತುಂಬುತ್ತದೆ. ಇದು ಬಹಳ ಸರಳವಾದ ಮತ್ತು ಕಡಿಮೆ ವೆಚ್ಚದ ಪರಿಹಾರವಾಗಿದೆ. ಆದರೆ ಫಲಿತಾಂಶ ಮಾತ್ರ ಮುಖ. ಈಗ ನಾವು ಇನ್ನೊಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕು. ಶಿವನು ಲಯಕಾರಕ ಎಂದು ನಾವು ಹೇಳಿದ್ದೇವೆ. ಅವನಿಗೆ ಕೆಲವು ಇಷ್ಟವಾದ ಮತ್ತು ಕೆಲವು ಇಷ್ಟವಿಲ್ಲದ ವಿಷಯಗಳಿವೆ. ನಮ್ಮ ಮನೆಯ ಬಾಗಿಲಲ್ಲಿ ನಾವು ಇಟ್ಟಿರುವ ನೀರು, ರುದ್ರಾಕ್ಷಿ, ಗಂಟೆಗಳು, ಈ 3 ವಸ್ತುಗಳು ಶಿವನನ್ನು ಆಕರ್ಷಿಸುತ್ತವೆ. ಸರಿ, ಆದರೆ ನಮ್ಮ ನಡವಳಿಕೆ ಅವನನ್ನು ದೂರ ಮಾಡಬಾರದು ಅಲ್ಲವೇ? ವಿಶೇಷವಾಗಿ ಸಂಜೆ, ಅಂದರೆ ದೀಪ ಹಚ್ಚಿದ ನಂತರ ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವು ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಬಾರದು. ಆ ಕೆಲಸಗಳನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಕೋಪಗೊಂಡು ಹೊರಟು ಹೋಗುತ್ತಾಳೆ. ಶಿವನು ಕೋಪಗೊಳ್ಳುತ್ತಾನೆ. ಮೊದಲನೆಯದಾಗಿ, ಸಂಜೆ ದೀಪ ಹಚ್ಚಿದ ನಂತರ ಮನೆಯಿಂದ ಯಾರಿಗೂ ಹಣ, ಹಾಲು, ಮೊಸರು ಅಥವಾ ಉಪ್ಪನ್ನು ಸಾಲವಾಗಿ ನೀಡಬಾರದು. ಅದೇ ರೀತಿ ಯಾರಾದರೂ ಅಡ್ಡಿಪಡಿಸುವವರು ಬಂದರೆ ಅವರಿಗೆ ಅನ್ನವನ್ನು ನೀಡಬಹುದು, ಆದರೆ ಕೈಯಲ್ಲಿ ಹಣ ಇಡಬಾರದು. ಇದು ಬಹಳ ಕಠಿಣ ನಿಯಮ. ಲಕ್ಷ್ಮೀ ಪ್ರದೋಷ ಸಮಯದಲ್ಲಿ ಧನರೂಪದಲ್ಲಿರುವ ಲಕ್ಷ್ಮಿಯನ್ನು ಹೊರಗೆ ಕಳುಹಿಸಿದರೆ ಆ ತಾಯಿ ಮತ್ತೆ ಹಿಂದಿರುಗುವುದಿಲ್ಲ. ಶಿವನು ಭಿಕ್ಷಾಟನೆ ಮಾಡುತ್ತಿದ್ದರೂ ಅವನಿಗೆ ಭಕ್ತಿ ಎಂಬ ಭಿಕ್ಷೆ ಬೇಕೇ ಹೊರತು ನಮ್ಮ ಅಹಂಕಾರವಲ್ಲ. ಎರಡನೆಯದು, ಸಿಂಹದ್ವಾರದ ಬಳಿ ನಿಂತು ಅಳುವುದು ಅಥವಾ ಜಗಳವಾಡುವುದು. ಇದು ಅನೇಕ ಮನೆಗಳಲ್ಲಿ ನಡೆಯುತ್ತದೆ. ಪತಿ ಪತ್ನಿಯರು ಕಚೇರಿಯಿಂದ ಬಂದ ತಕ್ಷಣ ಅಥವಾ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ದ್ವಾರದ ಬಳಿಯೇ ಜಗಳ ಪ್ರಾರಂಭಿಸುತ್ತಾರೆ. ದ್ವಾರದ ಬಳಿ ಇರುವ ರುದ್ರಾಕ್ಷಿ, ನಾವು ಹಚ್ಚಿದ ದೀಪ. ಜಗಳಗಳನ್ನು ನೋಡಿದಾಗ ಅವುಗಳ ಪವಿತ್ರತೆ ಹಾಳಾಗುತ್ತದೆ. ಅಲ್ಲಿರುವ ಸಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಅದಕ್ಕಾಗಿಯೇ ಹಿರಿಯರು ಮನೆಗೆ ಬನ್ನಿ, ಕುಳಿತು ಮಾತನಾಡೋಣ ಎಂದು ಹೇಳುತ್ತಾರೆ. ಹೊಸ್ತಿಲು ದಾಟಿದ ತಕ್ಷಣ ಹೊರಗಿನ ಸಮಸ್ಯೆಗಳನ್ನು ಬಿಡಬೇಕು. ಮೂರನೆಯದು ಮತ್ತು ಬಹಳ ಮುಖ್ಯವಾದದ್ದು, ತಲೆಗೂದಲು ಬಿಟ್ಟುಕೊಂಡು ದ್ವಾರದ ಬಳಿ ನಿಲ್ಲುವುದು. ಇದು ಮಹಿಳೆಯರಿಗೆ ಸಂಬಂಧಿಸಿದ ವಿಷಯ. ಕೂದಲು ಬಿಟ್ಟುಕೊಂಡು ಅಥವಾ ತಲೆ ಬಾಚಿಕೊಳ್ಳುತ್ತಾ ಸಿಂಹದ್ವಾರದ ಬಳಿ ನಿಲ್ಲುವುದು ಜ್ಯೇಷ್ಠಾದೇವಿಯನ್ನು, ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ಶಿವನಿಗೆ ಜಡೆಗಳು ಎಂದರೆ ಇಷ್ಟ, ಆದರೆ ಅವು ಬದ್ಧವಾಗಿರಬೇಕು. ಬಿಚ್ಚಿದ ಕೂದಲು ಅಶುಭದ ಸಂಕೇತ. ಅದಕ್ಕಾಗಿಯೇ ಹಿಂದಿನ ದಿನಗಳಲ್ಲಿ ಸಂಜೆಯಾಗುತ್ತಿದ್ದಂತೆ ಮಹಿಳೆಯರು ತಲೆಗೂದಲು ಕಟ್ಟಿಕೊಳ್ಳುತ್ತಿದ್ದರು. ಒಂದು ಸಣ್ಣ ಕತೆ ಹೇಳುತ್ತೇನೆ ಕೇಳಿ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ಅವನು ತುಂಬಾ ಶ್ರೀಮಂತನಾಗಿದ್ದನು. ಆದರೆ ಅವನಿಗೆ ಒಂದು ಅಭ್ಯಾಸವಿತ್ತು. ಅವನು ಯಾವಾಗ ಮನೆಗೆ ಬಂದರೂ ಕಾಲಿನಿಂದ ಬಾಗಿಲು ತೆರೆಯುತ್ತಿದ್ದನು. ನಾನು ಈ ಮನೆಯ ಮಾಲೀಕ, ನನ್ನ ಇಷ್ಟ ಎಂಬ ಅಹಂಕಾರ ಅವನಿಗೆ ಇತ್ತು. ಅವನ ಹೆಂಡತಿ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ. ಅವನ ಮನೆಯ ಬಾಗಿಲು ತುಂಬಾ ಸುಂದರವಾಗಿತ್ತು, ಆದರೆ ಅವನ ಕಾಲು ತಾಗಿ ತಾಗಿ ಬಾಗಿಲಿನ ಕೆಳಗಿದ್ದ ಮರ ಸವೆದು ಹೋಗಿತ್ತು. ಒಂದು ದಿನ ಮಧ್ಯರಾತ್ರಿ ಕಳ್ಳರು ನುಗ್ಗಿದರು. ಅವರು ಬಾಗಿಲುಗಳನ್ನು ಒಡೆಯಲಿಲ್ಲ, ಕೇವಲ ಗಟ್ಟಿಯಾಗಿ ತಳ್ಳಿದರು. ಹಳೆಯ ಬಾಗಿಲು ಸುಲಭವಾಗಿ ತೆರೆಯಿತು. ಆ ಕಳ್ಳರು ಅವನ ಸಂಪತ್ತನ್ನು ದೋಚಿಕೊಂಡು ಹೋದರು. ಆಗ ಅವನಿಗೆ ಅರ್ಥವಾಯಿತು, ಬಾಗಿಲು ಕೇವಲ ಅಲಂಕಾರವಲ್ಲ,
ಅದು ರಕ್ಷಣೆ ಎಂದು ಅವನು ಆ ಬಾಗಿಲನ್ನು ದೈವವಾಗಿ ನೋಡದೆ ವಸ್ತುವಾಗಿ ನೋಡಿದ ಕಾರಣ ಆ ರಕ್ಷಣೆಯನ್ನು ಕಳೆದುಕೊಂಡನು. ಈ ಕಥೆಯ ನೀತಿ ಏನೆಂದರೆ, ನಾವು ವಸ್ತುಗಳನ್ನು ಗೌರವಿಸಿದರೆ ಅವು ನಮ್ಮನ್ನೂ ರಕ್ಷಿಸುತ್ತವೆ. ಮುಖ್ಯವಾಗಿ ಸಿಂಹದ್ವಾರದ ವಿಷಯದಲ್ಲಿ ಇದು 100ಕ್ಕೆ 100 ಪಾಲು ನಿಜ. ನೀವು ಪ್ರತಿದಿನ ಬಾಗಿಲು ತೆರೆಯುವಾಗ ನಮಸ್ತೆ ಎಂದು ಅಥವಾ ಓಂ ನಮಃ ಶಿವಾಯ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸೌಮ್ಯವಾಗಿ ತೆರೆಯಿರಿ. ಆ ಸ್ಪರ್ಸ್ನಲ್ಲಿ ಭಕ್ತಿ ಇರಬೇಕು. ಈಗ ನಾವು ಭಾಗ 1ರಲ್ಲಿ ಹೇಳಿದ ಆ 3 ವಸ್ತುಗಳಾದ ಗಂಟೆಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಪರಿಶೀಲಿಸೋಣ. ಗಂಟೆಗಳ ಶಬ್ದ ಶಿವನಿಗೆ ಏಕೆ ಇಷ್ಟ? ಶಿವನು ನಾದಪ್ರಿಯನು. ಅವನ ಡಮರುಕದಿಂದ ಬಂದ ಶಬ್ದವೇ ಸೃಷ್ಟಿಗೆ ಮೂಲ. ನಿಮ್ಮ ಮನೆಯ ಬಾಗಿಲ ಬಳಿ ಗಂಟೆಗಳು ಬಾರಿಸಿದಾಗ ಅದು ನಿಮ್ಮ ಮನೆಯನ್ನು ಸರಿಪಡಿಸುತ್ತದೆ. ನಮ್ಮ ದೇಹದಲ್ಲಿ ಬೆನ್ನುಮೂಳೆ ಹೇಗೋ ಮನೆಗೆ ಸಿಂಹದ್ವಾರವೂ ಹಾಗೆಯೇ. ಬೆನ್ನುಮೂಳೆಯಲ್ಲಿ ಕುಂಡಲಿನಿ ಶಕ್ತಿ ಇರುತ್ತದೆ. ಗಂಟೆಯ ಶಬ್ದವು ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಆದರೆ ಯಾವ ರೀತಿಯ ಗಂಟೆಗಳನ್ನು ಬಳಸಬೇಕು ಎಂಬುದರ ಬಗ್ಗೆಯೂ ಒಂದು ನಿಯಮವಿದೆ. ಒಡೆದ ಗಂಟೆಗಳು ಅಥವಾ ಸರಿಯಾಗಿ ಶಬ್ದ ಮಾಡದ ಗಂಟೆಗಳು ಅಥವಾ ಕೇಳಲು ಕರ್ಕಶವಾಗಿರುವ ಗಂಟೆಗಳನ್ನು ಬಳಸಬಾರದು. ಹಿತ್ತಾಳೆ, ಕಂಚು ಅಥವಾ ಬೆಳ್ಳಿಯಿಂದ ಮಾಡಿದ ಗಂಟೆಗಳೇ ಶ್ರೇಷ್ಠ. ಅವುಗಳಿಂದ ಬರುವ ಶಬ್ದವು ಟೀಮ್ ಎಂದು ಸಾಗುತ್ತಿರಬೇಕು. ಆ ಕಂಪನಗಳು ಎಷ್ಟು ಹೊತ್ತು ಗಾಳಿಯಲ್ಲಿ ಇರುತ್ತವೆಯೋ ಅಷ್ಟು ಹೊತ್ತು ದುಷ್ಟಶಕ್ತಿಗಳು ಆ ಹತ್ತಿರಕ್ಕೆ ಬರಲು ಸಾಧ್ಯವಿಲ್ಲ. ನಿಮ್ಗೆ ಇನ್ನೊಂದು ರಹಸ್ಯ ಹೇಳಲೇ? ಯಾರಿಗೆ ಮಕ್ಕಳು ಸರಿಯಾಗಿ ಓದುತ್ತಿಲ್ಲವೋ ಅಥವಾ ಯಾರಿಗೆ ಮರೆವು ಹೆಚ್ಚಾಗಿದೆಯೋ ಅವರು ತಮ್ಮ ಮನೆಯ ಮುಖ್ಯದ್ವಾರದ ಒಳಭಾಗದಲ್ಲಿ ಒಂದು ಸಣ್ಣ ಗಂಟೆಯನ್ನು ಕಟ್ಟಿ, ಮಕ್ಕಳು ಶಾಲೆಗೆ ಹೋಗುವಾಗ ಮತ್ತು ಬರುವಾಗ ಆ ಗಂಟೆಯನ್ನು ಒಮ್ಮೆ ಬಾರಿಸಲು ಹೇಳಿ. ಆ ಶಬ್ದವು ಅವರ ಮೆದುಳಿನಲ್ಲಿರುವ ಏಕಾಗ್ರತಾ ಕೇಂದ್ರಗಳನ್ನು ಉತ್ತೇಜಿಸುತ್ತದೆ. ದೇವಾಲಯದಲ್ಲಿ ಗಂಟೆ ಬಾರಿಸುವುದರ ಹಿಂದಿರುವ ವಿಜ್ಞಾನ ಇದೆ. ಇದನ್ನು ನಮ್ಮ ಮನೆಗೂ ಅನ್ವಯಿಸಬಹುದು. ಇಲ್ಲಿಯವರೆಗೆ ನಾವು ಮನೆಯ ಬಾಗಿಲಲ್ಲಿ ಇರಬೇಕಾದ, ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಆದರೆ ಕೆಲವರ ಮನೆಗಳಲ್ಲಿ ಎಷ್ಟೇ ಮಾಡಿದರೂ ಯಾವುದೋ ತಿಳಿಯದ ಭಯ ಇರುತ್ತದೆ. ರಾತ್ರಿ ಕೆಟ್ಟ ಕನಸುಗಳು ಬೀಳುವುದು ಅಥವಾ ಯಾರೋ ನಡೆಯುತ್ತಿರುವಂತೆ ಶಬ್ದಗಳು ಕೇಳಿಸುವುದು ಅಥವಾ ಚಿಕ್ಕ ಮಕ್ಕಳು ಮಧ್ಯರಾತ್ರಿ ಎಚ್ಚರಗೊಂಡು ಏಳುವುದು, ಇಂತಹ ಘಟನೆಗಳು ನಡೆಯುತ್ತವೆ. ಇದಕ್ಕೆ ಕಾರಣ ಮನೆಯ ಬಾಗಿಲಲ್ಲಿ ಇರುವ ದೃಷ್ಟಿ ದೋಷ ಅಥವಾ ನರದೋಷ. ಮನುಷ್ಯನ ಅಳುವಿಗೆ ಕಪ್ಪು ಕಲ್ಲು ಕೂಡ ಒಡೆಯುತ್ತದೆ ಎನ್ನುತ್ತಾರೆ. ಆ ನರದೃಷ್ಟಿಯನ್ನು ಮತ್ತು ಆ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಶಿವನ ಅನುಗ್ರಹದಿಂದ ಕೂಡಿದ ಒಂದು ಅತ್ಯಂತ ಶಕ್ತಿಶಾಲಿ ರಕ್ಷಾರೇಖೆ ಅಥವಾ ಒಂದು ಯಂತ್ರದಂತಹದ್ದು ಬಾಗಿಲಿನ ಮೇಲೆ ಇರಬೇಕು. ಆದರೆ ನಾವು ಹೊರಗೆ ಸಿಗುವ ರಾಖಿ ರೇಖೆಗಳ ಬಗ್ಗೆ ಹೇಳುತ್ತಿಲ್ಲ. ನಮ್ಮ ಮನೆಯಲ್ಲೇ ನಾವೇ ಸ್ವತಃ ತಯಾರಿಸಬಹುದಾದ ಒಂದು ಸಹಜವಾದ ರಕ್ಷಾಕವಚದ ಬಗ್ಗೆ ಹೇಳಲು ಹೊರಟಿದ್ದೇವೆ. ಇದಕ್ಕೆ ಮಂತ್ರಗಳು ಬೇಕಾಗಿಲ್ಲ, ತಂತ್ರಗಳು ತಿಳಿಯಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರುವುದು ಶಿವನಿಗೆ ಅತ್ಯಂತ ಪ್ರಿಯವಾದ ಒಂದು ಎಲೆ ಮತ್ತು ಒಂದು ವಿಶೇಷವಾದ ಪದಾರ್ಥ. ಆ ಪದಾರ್ಥ ಸ್ಮಶಾನದಲ್ಲಿಯೂ ಪವಿತ್ರವಾಗಿರುತ್ತದೆ. ಅದೇ ವಿಭೂತಿ ಅಥವಾ ಭಸ್ಮ. ಭಸ್ಮ ಎಂದರೆ ಸಮಸ್ತ ಪಾಪಗಳನ್ನು ಭಸ್ಮ ಮಾಡುವಂಥದ್ದು. ಶಿವನು ದೇಹದ ತುಂಬಾ ಭಸ್ಮವನ್ನು ಹಚ್ಚಿಕೊಳ್ಳುತ್ತಾನೆ. ಮತ್ತೆ ಆ ಭಸ್ಮದಿಂದ ಎಲೆಯೊಂದಿಗೆ ನಾವು ದ್ವಾರದ ಬಳಿ ಒಂದು ಸಣ್ಣ ಪ್ರಯೋಗ ಮಾಡಿದರೆ ಅದು ಯಮಧರ್ಮರಾಜನನ್ನು ಸಹ ಹಿಂದಕ್ಕೆ ಕಳುಹಿಸಬಲ್ಲದು. ಅಸಲಿಗೆ ಆ ಎಲೆ ಯಾವುದು? ಅದನ್ನು ಹೇಗೆ ಬಳಸಬೇಕು? ಭಸ್ಮವನ್ನು ಯಾವ ದಿನ, ಯಾವ ಸಮಯದಲ್ಲಿ ದ್ವಾರಕ್ಕೆ ಹಚ್ಚಬೇಕು? ಹಾಗೆಯೇ ರಾತ್ರಿ ಮಲಗುವ ಮೊದಲು ದ್ವಾರದ ಬಳಿ ಒಂದು ಲೋಟ ನೀರು ಇಟ್ಟು ಮಲಗಿದರೆ ಬೆಳಿಗ್ಗೆ ಏಳುವಷ್ಟರಲ್ಲಿ ಆ ನೀರಿನಲ್ಲಿ ಏನಾಗುತ್ತದೆ ಗೊತ್ತಾ? ಅದು ತಿಳಿದರೆ ನೀವು ಆಶ್ಚರ್ಯದಿಂದ ಬಾಯಿ ತೆರೆಯುತ್ತೀರಿ. ಅದು ಒಂದು ವಿಜ್ಞಾನ ಪ್ರಯೋಗದಂತೆ. ಆದರೆ ಅದರ ಹಿಂದಿರುವುದು ಮಾತ್ರ ಆಧ್ಯಾತ್ಮಿಕ ಶಕ್ತಿ. ಈ ಭಸ್ಮಧಾರಣ ರಹಸ್ಯ, ಎಲೆಯ ಮಹಿಮೆ ಮತ್ತು ರಾತ್ರಿ ನೀರಿನ ಗ್ಲಾಸ್ ಪ್ರಯೋಗದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇವು ನಿಮ್ಮ ಮನೆಯನ್ನು ಒಂದು ಅಭೇದ್ಯ ಕೋಟೆಯನ್ನಾಗಿ ಮಾಡುತ್ತವೆ. ಯಾವ ಶತ್ರುವೂ ನಿಮ್ಮ ಮನೆಯ ಕಡೆ ಕಣ್ಣೆತ್ತಿ ನೋಡಲಾರ. ಮತ್ತೆ ಅದ್ಭುತವಾದ ವಿವರಗಳನ್ನು ತಿಳಿದುಕೊಳ್ಳಲು ಸಿದ್ಧರಿದ್ದೀರಾ? ಹಿಂದಿನ ಭಾಗದಲ್ಲಿ ನಾವು ಹೇಳಿದ ಅದ್ಭುತ ಎಲೆ, ಪವಿತ್ರ ಭಸ್ಮ ಮತ್ತು ರಾತ್ರಿಯಲ್ಲಿ ಮಾಡುವ ನೀರಿನ ಪ್ರಯೋಗದ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಷಯಗಳನ್ನು ಕೇಳಿದರೆ ನಿಮ್ಗೆ ಆಶ್ಚರ್ಯವಾಗಬಹುದು. ಆದರೆ ಆಚರಿಸಿ ನೋಡಿದರೆ ಸಿಗುವ ಫಲಿತಾಂಶಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ಮೊದಲಿಗೆ ನಾವು ಆ ರಕ್ಷಾಕವಚದ ಬಗ್ಗೆ ಮಾತನಾಡೋಣ. ಶಿವನಿಗೆ ಅತ್ಯಂತ ಪ್ರಿಯವಾದ ಎಲೆ ಬೇರೆ ಯಾವುದೂ ಅಲ್ಲ. ಅದೇ ಬಿಲ್ವಪತ್ರೆ ಅಥವಾ ಬಿಲ್ವಪತ್ರ. ಪುರಾಣಗಳ ಪ್ರಕಾರ ಬಿಲ್ವ ವೃಕ್ಷವು ಸಾಕ್ಷಾತ್ ಲಕ್ಷ್ಮೀದೇವಿಯ ತಪಸ್ಸಿನ ಫಲವಾಗಿ ಉದ್ಭವಿಸಿದೆ. ಬಿಲ್ವದಳದಲ್ಲಿ 3 ಎಲೆಗಳಿರುತ್ತವೆ. ಈ 3 ಎಲೆಗಳು ಸತ್ವ, ರಾಜಸ, ತಾಮಸ ಗುಣಗಳಿಗೆ ಪ್ರತೀಕಗಳು. ಹಾಗೆಯೇ ಶಿವನ 3 ಕಣ್ಣುಗಳಿಗೆ ತ್ರಿಶೂಲಕ್ಕೆ ಸಂಕೇತಗಳು.
ಶಿವನನ್ನು ಕೋಟಿ ರೀತಿಯ ಹೂವುಗಳಿಂದ ಪೂಜಿಸಿದ ರಾಣಿ ಸಂತೃಪ್ತಿ ಒಂದು ಬಿಲ್ವಪತ್ರೆಯನ್ನು ಸಮರ್ಪಿಸಿದರೆ ಬರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಏಕೆಂದರೆ ಎಲೆಯಲ್ಲಿ ಶಿವತತ್ವ ತುಂಬಿರುತ್ತದೆ. ಹಾಗೆಯೇ ಭಸ್ಮ ಅಥವಾ ವಿಭೂತಿ, ಇದು ಕೇವಲ ಬೂದಿ ಅಲ್ಲ. ಸೃಷ್ಟಿಯ ಕೊನೆಯಲ್ಲಿ ಎಲ್ಲವೂ ನಾಶವಾದ ನಂತರ ಉಳಿಯುವುದು ಭಸ್ಮವೇ, ಅಂದರೆ ಅದು ಶಾಶ್ವತತೆಗೆ ಸಂಕೇತ. ಶಿವನು ಸ್ಮಶಾನದಲ್ಲಿರುತ್ತಾನೆ, ಭಸ್ಮವನ್ನು ಧರಿಸುತ್ತಾನೆ. ಏಕೆಂದರೆ ನಮ್ಮೊಳಗಿನ ಅಹಂಕಾರವನ್ನು, ಆಸೆಗಳನ್ನು ಸುಟ್ಟುಹಾಕಲು ಹೇಳಲು, ವಿಭೂತಿಗೆ ಕ್ರಿಮಿಗಳನ್ನು ನಾಶಮಾಡುವ ಶಕ್ತಿ, ನಕಾರಾತ್ಮಕ ಅಲೆಗಳನ್ನು ತಡೆಯುವ ಶಕ್ತಿಯಿದೆ. ಈಗ ಈ ಎರಡನ್ನೂ ಸೇರಿಸಿ ನಮ್ಮ ಮನೆಯ ಬಾಗಿಲಲ್ಲಿ ಹೇಗೆ ರಕ್ಷಾಕವಚವಾಗಿ ಪರಿವರ್ತಿಸುವುದು ಎಂದು ನೋಡೋಣ. ಇದಕ್ಕೆ ಸೋಮವಾರ ಅಥವಾ ಮಾಸ ಶಿವರಾತ್ರಿ ದಿನ ಬಹಳ ಶ್ರೇಷ್ಠ. ಸ್ವಲ್ಪ ಶುದ್ಧ ವಿಭೂತಿಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಶುದ್ಧ ನೀರನ್ನು ಬೆರೆಸಿ ಗಂಧದಂತೆ ದಪ್ಪ ಮಾಡಿ. ಈಗ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಸರಿಯಾಗಿ ಮಧ್ಯದಲ್ಲಿ ಈ ವಿಭೂತಿ ಮಿಶ್ರಣದಿಂದ ಅಡ್ಡವಾಗಿ 3 ಗೆರೆಗಳನ್ನು ತ್ರಿಪುಂಡ್ರಗಳನ್ನು ಎಳೆಯಿರಿ. ಇದು ಸಾಕ್ಷಾತ್ ಶಿವನ ಹಣೆಯ ಮೇಲಿರುವ ವಿಭೂತಿ ರೇಖೆಗಳನ್ನು ಹೋಲುತ್ತದೆ. ಹೀಗೆ ಎಳೆದ ವಿಭೂತಿ ರೇಖೆಯ ಮೇಲೆ ಒಂದು ತಾಜಾ ಬಿಲ್ವಪತ್ರೆಯನ್ನು 3 ಎಲೆಗಳು ಸೇರಿರುವಂತಹದನ್ನು ಅಂಟಿಸಿ. ಇದಕ್ಕೆ ಸ್ವಲ್ಪ ಗಂಧವನ್ನು ಬಳಸಿದರೆ ಅದು ಚೆನ್ನಾಗಿ ಅಂಟಿಕೊಳ್ಳುತ್ತದೆ. ಇದು ನೋಡಲು ಚಿಕ್ಕ ಅಲಂಕಾರದಂತೆ ಕಾಣಿಸಬಹುದು, ಆದರೆ ಆಧ್ಯಾತ್ಮಿಕವಾಗಿ ಇದು ನಿಮ್ಮ ಮನೆಗೆ 3ನೇ ಕಣ್ಣಿನಂತೆ. ಶಿವನ 3ನೇ ಕಣ್ಣು ತೆರೆದರೆ ಪಾಪಗಳು ಭಸ್ಮವಾಗುತ್ತವೆ. ಅದೇ ರೀತಿ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಈ ಚಿಹ್ನೆ ಇದ್ದರೆ ನಿಮ್ಮ ಮನೆಯ ಕಡೆಗೆ ಬರುವ ಕೆಟ್ಟ ದೃಷ್ಟಿ, ಅಸೂಯೆ, ದ್ವೇಷ ಎಂದು ಆ ವಿಭೂತಿ ರೇಖೆಗಳನ್ನು ಸ್ಪರ್ಶಿಸಿದ ತಕ್ಷಣ ಭಸ್ಮವಾಗುತ್ತವೆ. ಈ ಬಿಲ್ವಪತ್ರೆ ಒಣಗಿದರೆ ಏನು ಮಾಡಬೇಕು ಎಂದು ನಿಮಗೆ ಸಂದೇಹ ಬರಬಹುದು. ಬಿಲ್ವಪತ್ರೆ ಒಣಗಿದರೂ ಅದರ ಪವಿತ್ರತೆ ಹೋಗುವುದಿಲ್ಲ. ಅದು ಉದುರುವವರೆಗೂ ಅಲ್ಲೇ ಇಡಬಹುದು. ಉದುರಿದರೆ ಮತ್ತೆ ಹೊಸ ಪತ್ರೆಯನ್ನು ಇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆ ಒಂದು ಶಿವಾಲಯವಾಗಿ ಬದಲಾಗುತ್ತದೆ. ಶಿವಾಲಯಕ್ಕೆ ಕಾಲಿಟ್ಟ ತಕ್ಷಣ ಮನಸ್ಸು ಎಷ್ಟು ಪ್ರಶಾಂತವಾಗುತ್ತದೆಯೋ, ನಿಮ್ಮ ಮನೆಗೆ ಬಂದವರಿಗೂ ಅದೇ ಪ್ರಶಾಂತತೆ ಸಿಗುತ್ತದೆ. ಜಗಳವಾಡಲು ಬಂದವರು ಕೂಡ ಈ ಬಾಗಿಲನ್ನು ನೋಡಿದ ತಕ್ಷಣ ಶಾಂತವಾಗಿ ಹಿಂದಿರುಗಿ ಹೋಗುತ್ತಾರೆ. ಇದು ಅನುಭವಪೂರ್ವಕವಾಗಿ ಬಹಳಷ್ಟು ಜನರು ಹೇಳಿದ ಸತ್ಯ. ಈಗ ನಾವು ಆ ರಾತ್ರಿ ನೀರಿನ ಪ್ರಯೋಗದ ಬಗ್ಗೆ ಮಾತನಾಡೋಣ. ಇದನ್ನು ಜಲದಿಗ್ಬಂಧನ ಎಂದೂ ಕರೆಯಬಹುದು. ಹಗಲಿನಲ್ಲಿ ನಮ್ಮ ಮನೆಗೆ ಅನೇಕ ಜನರು ಬರುತ್ತಾರೆ, ಹೋಗುತ್ತಾರೆ. ನಾವೇ ಹೊರಗೆ ತಿರುಗಾಡಲು ಬರುತ್ತೇವೆ. ನಮ್ಮೊಂದಿಗೆ ಅನೇಕ ರೀತಿಯ ಶಕ್ತಿಗಳು ಮನೆಗೆ ಬರುತ್ತವೆ. ಮುಖ್ಯವಾಗಿ ನರಘೋಷ. ನಮ್ಮ ಮನೆ ಚೆನ್ನಾಗಿದೆ ಮತ್ತು ನಾವು ಸಂತೋಷವಾಗಿದ್ದೇವೆ ಎಂದು ಇತರರು ಬಯಸಿದರೆ ಬರುವ ಆ ಕಿರಣಗಳು ಬಹಳ ಅಪಾಯಕಾರಿ. ಅವು ರಾತ್ರಿಯಲ್ಲಿ ನಮ್ಮ ನಿದ್ರೆಯನ್ನು ಹಾಳುಮಾಡುತ್ತವೆ. ಪತಿ ಪತ್ನಿಯರ ನಡುವೆ ಅಕಾರಣವಾಗಿ ಜಗಳಗಳನ್ನು ಉಂಟುಮಾಡುತ್ತವೆ. ಇದಕ್ಕೆ ಪರಿಹಾರ ಬೇರೆ ಯಾವುದೂ ಅಲ್ಲ. ಕಲ್ಲುಪ್ಪು, ಸಮುದ್ರದ ಉಪ್ಪು ಮತ್ತು ನೀರು. ಉಪ್ಪು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಮೊದಲು ಉಪ್ಪು ಹುಟ್ಟಿತು. ಉಪ್ಪಿಗೆ ಒಂದು ವಿಶೇಷ ಗುಣವಿದೆ. ಅದೇ ತನ್ನ ಸುತ್ತಲಿನ ಕೆಟ್ಟ ವಿಷಯವನ್ನು ಹೀರಿಕೊಳ್ಳುತ್ತದೆ. ಅದಕ್ಕಾಗಿಯೇ ದೃಷ್ಟಿ ತೆಗೆಯಲು ಉಪ್ಪನ್ನು ಬಳಸುತ್ತಾರೆ. ಪ್ರತಿದಿನ ರಾತ್ರಿ ನೀವು ಮಲಗುವ ಮೊದಲು ಒಂದು ಗಾಜಿನ ಗ್ಲಾಸ್ ತೆಗೆದುಕೊಳ್ಳಿ. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬಳಸಬಾರದು. ಗಾಜಿನ ಪಾತ್ರೆ ಬಳಸಬೇಕು. ಏಕೆಂದರೆ ಗಾಜಿಗೆ ಶಕ್ತಿಯನ್ನು ಪ್ರಸಾರ ಮಾಡುವ ಗುಣವಿದೆ. ಆ ಗ್ಲಾಸ್ನಲ್ಲಿ ಪೂರ್ತಿಯಾಗಿ ನೀರು ಹಾಕಿ. ಅದರಲ್ಲಿ ಒಂದು ಹಿಡಿ ಕಲ್ಲು ಉಪ್ಪು ಹಾಕಿ. ಉಪ್ಪು ಕರಗುವವರೆಗೆ ಕಲಸುವ ಅಗತ್ಯವಿಲ್ಲ. ಅದು ನಿಧಾನವಾಗಿ ಅದೇ ಕರಗುತ್ತದೆ. ಈಗ ಈ ಗ್ಲಾಸ್ ಅನ್ನು ನಿಮ್ಮ ಮುಖ್ಯ ದ್ವಾರದ ಒಳಭಾಗದಲ್ಲಿ ಯಾರೂ ತಾಗದಂತೆ ಇರುವ ಒಂದು ಮೂಲೆಯಲ್ಲಿ ಇಡಿ. ಇಡುವಾಗ ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಇರುವ ಎಲ್ಲಾ ದೋಷಗಳನ್ನು ಈ ನೀರು ಹೀರಿಕೊಳ್ಳಲಿ ಎಂದು ಮನಸ್ಸಿನಲ್ಲಿ ಬಲವಾಗಿ ಅಂದುಕೊಳ್ಳಿ. ಇನ್ನೂ ಶಾಂತವಾಗಿ ನಿದ್ರಿಸಿ. ಆ ರಾತ್ರಿಯೆಲ್ಲ ಆ ನೀರು ಒಂದು ಆಯಸ್ಕಾಂತದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಮನೆಯ ಯಾವ ಮೂಲೆಯಲ್ಲಿದ್ದರೂ ಸಹ ಆ ನಕಾರಾತ್ಮಕ ಶಕ್ತಿಯನ್ನು ಈ ನೀರು ಹೀರಿಕೊಳ್ಳುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಯಾರೊಂದಿಗೂ ಮಾತನಾಡದೆ ಮೊದಲು ಹೋಗಿ ಆ ಗ್ಲಾಸ್ ಅನ್ನು ನೋಡಿ. ಕೆಲವೊಮ್ಮೆ ಆ ನೀರು ಬಣ್ಣ ಬದಲಾಯಿಸುವುದು ಅಥವಾ ನೀರಿನಲ್ಲಿ ಗುಳ್ಳೆಗಳು ಬರುವುದು ಅಥವಾ ಗ್ಲಾಸ್ ಮೇಲೆ ಮಸುಕು ಕವಿಯುವುದು ಮುಂತಾದವುಗಳನ್ನು ನೀವು ಗಮನಿಸಬಹುದು. ಅಂದರೆ ಅದರ ಅರ್ಥ ಆ ರಾತ್ರಿ ನಿಮ್ಮ ಮನೆಯಲ್ಲಿ ಬಹಳಷ್ಟು ದುಷ್ಟಶಕ್ತಿ ಸಂಚರಿಸಿದೆ ಮತ್ತು ಅದನ್ನು ಅದು ನಿರ್ಬಂಧಿಸಿದೆ. ಒಂದು ವೇಳೆ ನೀವು ಸಾಮಾನ್ಯವಾಗಿ ಇದ್ದರೂ ಸಹ ಕಣ್ಣಿಗೆ ಕಾಣದ ಸೂಕ್ಷ್ಮ ತರಂಗಗಳನ್ನು ಅದು ಗ್ರಹಿಸಿರುತ್ತದೆ. ಈಗ ಆ ನೀರನ್ನು ಏನು ಮಾಡಬೇಕು? ಇದು ಬಹಳ ಮುಖ್ಯ. ಆ ನೀರನ್ನು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಅಥವಾ ಇತರ ಹೂವಿನ ಗಿಡಗಳಿಗೆ ಹಾಕಬಾರದು. ಆ ನೀರಿನಲ್ಲಿ ವಿಷವಿರುತ್ತದೆ, ಆಧ್ಯಾತ್ಮಿಕ ವಿಷಯ. ಅದನ್ನು ಸಿಂಗೆ ಸುರಿದು ತಕ್ಷಣ ಹೆಚ್ಚು ನೀರು ಹಾಕಿ ಕಳುಹಿಸಬೇಕು ಅಥವಾ ಮನೆಯ ಹೊರಗಿನ ಚರಂಡಿಗೆ ಸುರಿಯಬೇಕು. ನಂತರ ಆ ಗ್ಲಾಸ್ ಅನ್ನು ಸ್ವಚ್ಛವಾಗಿ ತೊಳೆದು ಪಕ್ಕಕ್ಕೆ ಇಡಬೇಕು.
ಈ ಪ್ರಯೋಗವನ್ನು ಕನಿಷ್ಠ 21 ದಿನಗಳ ಕಾಲ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಎಂತಹ ಬದಲಾವಣೆ ಆಗುತ್ತದೆ ಎಂದು ನಿಮಗೇ ತಿಳಿಯುತ್ತದೆ. ನಿದ್ರಾಹೀನತೆಯ ಸಮಸ್ಯೆಗಳು ದೂರವಾಗುತ್ತವೆ. ಮಕ್ಕಳು ರಾತ್ರಿ ಅಳುವುದು ನಿಲ್ಲಿಸುತ್ತಾರೆ. ಮನೆ ಶಾಂತವಾಗಿ ಮತ್ತು ಹಗುರವಾಗಿ ಭಾಸವಾಗುತ್ತದೆ. ಈ ವಿಷಯವನ್ನು ವೈಜ್ಞಾನಿಕವಾಗಿ ನೋಡಿದರೂ ಅರ್ಥವಿದೆ. ಉಪ್ಪು ಮತ್ತು ನೀರು ಗಾಳಿಯಲ್ಲಿನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಆ ತೇವಾಂಶದ ಜೊತೆಗೆ ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಸಹ ಹೀರಿಕೊಳ್ಳುತ್ತದೆ. ನಮ್ಮ ಪೂರ್ವಜರು ಏನೇ ಹೇಳಿದರೂ ಅದರಲ್ಲಿ ಒಂದು ಆರೋಗ್ಯ ರಹಸ್ಯ, ಒಂದು ಧಾರ್ಮಿಕ ರಹಸ್ಯ ಎರಡೂ ಇರುತ್ತವೆ. ಇಲ್ಲಿಯವರೆಗೆ ನಾವು ವಸ್ತುಗಳ ಬಗ್ಗೆ, ಕ್ರಿಯೆಗಳ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಮನೆಯ ಯಜಮಾನನಾದ ಶಿವನು ನಿಮ್ಮ ಮನೆಯನ್ನು ತನ್ನ ಸ್ವಂತ ಮನೆಯೆಂದು ಭಾವಿಸಬೇಕೆಂದರೆ ನೀವು ಪಾಲಿಸಬೇಕಾದ ಒಂದು ಮಾನಸಿಕ ನಿಯಮವಿದೆ. ಶಿವನನ್ನು ಬೋಳಾಶಂಕರ ಎಂದು ಕರೆಯುತ್ತೇವೆ ಅಲ್ಲವೇ? ಅವನಿಗೆ ಆಡಂಬರಗಳು ಬೇಕಾಗಿಲ್ಲ. ಆದರೆ ಅವನಿಗೆ ಸತ್ಯ ಎಂದರೆ ಇಷ್ಟ. ಸತ್ಯವೇ ಶಿವಂ, ಶಿವಂ ಸುಂದರಂ ಎಂದು ಹಿರಿಯರು ಹೇಳಿದ್ದಾರೆ. ನೀವು ನಿಮ್ಮ ಮನೆಯ ಬಾಗಿಲನ್ನು ದಾಟಿ ಒಳಗೆ ಬರುವಾಗ ಅಥವಾ ಹೊರಗೆ ಹೋಗುವಾಗ ನಿಮ್ಮ ಬಾಯಿಂದ ಬರುವ ಮಾತುಗಳು ಬಹಳ ಪವಿತ್ರವಾಗಿರಬೇಕು. ಬಾಗಿಲ ಬಳಿ ನಿಂತು ಸುಳ್ಳು ಹೇಳುವುದು ಅಥವಾ ಬಾಗಿಲ ಬಳಿ ನಿಂತು ಇತರರನ್ನು ದೂಷಿಸುವುದು ಮಾಡಿದರೆ ಮೇಲೆ ಹೇಳಿದ ಯಾವುದೇ ಪರಿಹಾರಗಳು ಕೆಲಸ ಮಾಡುವುದಿಲ್ಲ. ಸಿಂಹದ್ವಾರವು ದೇವತಾ ಸ್ವರೂಪ. ಅಲ್ಲಿ ನಿಂತು ನನಗೆ ಹಣವಿಲ್ಲ ಎಂದು, ನನಗೆ ಎಲ್ಲವೂ ಕಷ್ಟಗಳೇ ಎಂದು ಅತ್ತರೆ ಆ ದೇವತೆ ತಥಾಸ್ತು ಎಂದು ಹೇಳುತ್ತದೆ. ಆದ್ದರಿಂದ ಬಾಗಿಲ ಬಳಿ ಯಾವಾಗಲೂ ಶುಭ ವಚನಗಳನ್ನು ಮಾತ್ರ ಮಾತನಾಡಬೇಕು. ಎಲ್ಲವೂ ಒಳ್ಳೆಯದಾಗುತ್ತದೆ, ಶಿವನು ನನ್ನೊಂದಿಗಿದ್ದಾನೆ ಎಂಬ ಮಾತುಗಳೇ ಬರಬೇಕು. ಇಲ್ಲಿ ಒಂದು ಆಸಕ್ತಿದಾಯಕ ಪುರಾಣ ಕಥೆಯನ್ನು ನೆನಪಿಸಿಕೊಳ್ಳೋಣ. ಮಾರ್ಕಂಡೇಯ ಎಂಬ ಬಾಲಕನ ಪ್ರಾಣ ತೆಗೆಯಲು ಯಮನು ಬಂದಾಗ ಮಾರ್ಕಂಡೇಯನು ಶಿವಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಶಿವನು ಆ ಲಿಂಗದಿಂದ ಹೊರಬಂದು ಯಮನನ್ನು ಓಡಿಸಿದನು. ಇಲ್ಲಿ ಶಿವಲಿಂಗ ಎಂದರೆ ಕೇವಲ ದೇವಸ್ಥಾನದಲ್ಲಿರುವ ಕಲ್ಲು ಮಾತ್ರವಲ್ಲ, ನಮ್ಮ ಮನೆಯ ಹೊಸ್ತಿಲು ಕೂಡ ಒಂದು ಶಿವಲಿಂಗವೇ. ನಾವು ಹೊಸ್ತಿಲನ್ನು ಎಷ್ಟು ಪವಿತ್ರವಾಗಿ ನೋಡಿಕೊಳ್ಳುತ್ತೇವೆಯೋ ಆ ಶಿವನು ನಮ್ಮನ್ನು ಅಷ್ಟೇ ಕಾಪಾಡುತ್ತಾನೆ. ಆದರೆ ಇಲ್ಲಿಯವರೆಗೆ ನಾವು ಕೇಳಿದ್ದೆಲ್ಲ ಒಂದು ಕಡೆ, ಈಗ ನಾನು ಹೇಳಲಿರುವ ವಿಷಯ ಇನ್ನೊಂದು ಕಡೆ. ಇದು ಬಹಳ ರಹಸ್ಯವಾದ ತಂತ್ರ. ಇದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹಾಕುವ ಘಟನೆಗಳು ಮತ್ತು ಡೋಲಮೈಟ್ಗಳಿಗೆ ಸಂಬಂಧಿಸಿದೆ. ಅನೇಕರಿಗೆ ತಿಳಿಯದೆ ಶಿವನಿಗೆ ಕೋಪ ತರಿಸುವ ಬಣ್ಣಗಳನ್ನು ಮನೆಯ ದ್ವಾರದ ಬಳಿ ಬಳಸುತ್ತಾರೆ. ಆ ಬಣ್ಣಗಳಿದ್ದರೆ ಶಿವನ ಕರುಣೆಗೆ ಬದಲಾಗಿ ರುದ್ರನ ಕೋಪ ನಿಮ್ಮ ಮನೆಯ ಮೇಲೆ ಬೀಳುತ್ತದೆ. ಮುಖ್ಯವಾಗಿ ಒಂದು ಬಣ್ಣವಿದೆ. ಆ ಬಣ್ಣವನ್ನು ನೀವು ಸಿಂಹದ್ವಾರಕ್ಕೆ ಬಳಸಿದರೆ ಅದು ನಿಮ್ಮ ಮನೆಯಲ್ಲಿರುವ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತದೆ ಮತ್ತು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಆ ಬಣ್ಣ ಶನಿದೇವನಿಗೆ ಮತ್ತು ರಾಹುವಿಗೆ ಇಷ್ಟವಾದದ್ದು. ಆದರೆ ಸಿಂಹದ್ವಾರಕ್ಕೆ ಮಾತ್ರ ಪರಮ ವಿರೋಧಿ. ಆಶ್ಚರ್ಯಕರವಾಗಿ ಅನೇಕ ಜನರು ಫ್ಯಾಷನ್ ಹೆಸರಿನಲ್ಲಿ ಅದೇ ಬಣ್ಣವನ್ನು ಬಳಸುತ್ತಾರೆ. ಅಷ್ಟೇ ಅಲ್ಲ, ನೀವು ಮನೆಯೊಳಗೆ ಕಾಲಿಡುವಾಗ ಬಲಗಾಲು ಇಡಬೇಕು ಎಂದು ನಿಮಗೆ ತಿಳಿದಿದೆ. ಆದರೆ ಆ ಬಲಗಾಲು ಇಡುವ ಅದೇ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಬೀಜಾಕ್ಷರ ಅಥವಾ ಒಂದು ಮಂತ್ರವನ್ನು ಹೇಳುತ್ತಾ ಒಳಗೆ ಬಂದರೆ ನಿಮ್ಮೊಂದಿಗೆ ಸಾಕ್ಷಾತ್ ಅಷ್ಟಲಕ್ಷ್ಮಿಯರು ನಡೆದು ಬರುತ್ತಾರೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ. ಆ ಒಂದು ಮಾತು ನಿಮ್ಮ ಆರಾವನ್ನು ಬೆಳಗಿಸುತ್ತದೆ. ಹೊರಗೆ ಎಷ್ಟೇ ಅವಮಾನಗಳಾದರೂ ಆ ಒಂದು ಮಾತಿನಿಂದ ಮನೆಗೆ ಕಾಲಿಟ್ಟರೆ ನೀವು ರಾಜನಂತೆ, ಒಬ್ಬ ಶಕ್ತಿಶಾಲಿಯಾಗಿ ಬದಲಾಗುತ್ತೀರಿ. ಆ ನಿಷಿದ್ಧ ಬಣ್ಣ ಯಾವುದು? ನಾವು ಬಳಸುತ್ತಿರುವ ಕಟ್ಟಡದಲ್ಲಿ ನಮ್ಮನ್ನು ಮುಳುಗಿಸುತ್ತಿದೆಯೇ? ಹಾಗೆಯೇ ಹೊಸ್ತಿಲು ದಾಟುವಾಗ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕಾದ ಮಂತ್ರಪದ ಯಾವುದು? ಈ ಎರಡು ವಿಷಯಗಳು ತಿಳಿದಿಲ್ಲದಿದ್ದರೆ ನಮ್ಮ ಮನೆಯ ರಕ್ಷಣಾ ಕವಚದಲ್ಲಿ ಸಣ್ಣ ರಂಧ್ರವಿದೆ ಎಂದರ್ಥ. ರಂಧ್ರದ ಮೂಲಕವೇ ಕಷ್ಟಗಳು ಪ್ರವೇಶಿಸುತ್ತವೆ. ಆದ್ದರಿಂದ ಆ ಅಪಾಯಕಾರಿ ಬಣ್ಣದ ಬಗ್ಗೆ ಮತ್ತು ಅದ್ಭುತ ಮಂತ್ರದ ಬಗ್ಗೆ ತಿಳಿದುಕೊಳ್ಳಲು ಸಿದ್ಧರಾಗಿ. ಇದು ನಿಮ್ಮ ಜೀವನದಲ್ಲಿ ನೀವು ಕೇಳುವ ಅತ್ಯಂತ ಮೌಲ್ಯಯುತ ವಿಷಯಗಳಲ್ಲಿ ಒಂದಾಗಿರಬಹುದು. ನಿಮ್ಮ ಆಸಕ್ತಿಯನ್ನು ನೋಡಿದರೆ ನಿಮ್ಮ ಮನೆಯನ್ನು ಶಕ್ತಿಶಾಲಿ ಕ್ಷೇತ್ರವಾಗಿ ಪರಿವರ್ತಿಸುವ ನಿಮ್ಮ ಸಂಕಲ್ಪ ಎಷ್ಟು ಪ್ರಬಲವಾಗಿದೆ ಎಂದು ಅರ್ಥವಾಗುತ್ತದೆ. ನಾವು ಹಿಂದಿನ ಭಾಗದಲ್ಲಿ ಕೊನೆಯದಾಗಿ ಮಾತನಾಡಿದ ನಿಷಿದ್ಧ ಬಣ್ಣ ಮತ್ತು ಮಂತ್ರ ರಹಸ್ಯದ ಬಗ್ಗೆ ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಷಯಗಳು ತುಂಬಾ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಇವೇ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅಡೆತಡೆಗಳನ್ನು ನಿವಾರಿಸುತ್ತವೆ. ಮೊದಲಿಗೆ ಆ ಅಪಾಯಕಾರಿ ಬಣ್ಣದ ಬಗ್ಗೆ ನೋಡೋಣ. ನಮ್ಮ ಮನೆಯ ಸಿಂಹದ್ವಾರವು ಸೂರ್ಯನ ಶಕ್ತಿಗೆ ಸಂಕೇತವಾಗಿದೆ. ಸೂರ್ಯ ಎಂದರೆ ತೇಜಸ್ಸು, ಬೆಳಕು, ಆರೋಗ್ಯ. ಸಿಂಹದ್ವಾರದ ಮೂಲಕವೇ ಅಸೂಯೆ ಶಕ್ತಿ ನಮ್ಮ ಮನೆಗೆ ಪ್ರವೇಶಿಸುತ್ತದೆ. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸೂರ್ಯನಿಗೆ ಬದ್ಧಶತ್ರು ಒಬ್ಬರಿದ್ದಾರೆ. ಅವರೇ ಶನಿ ದೇವರು. ಶನಿ ಎಂದರೆ ಕತ್ತಲು, ಮಂದಗತಿ. ಸೂರ್ಯನ ಬಣ್ಣ ಕೆಂಪು ಅಥವಾ ಕೇಸರಿ ಆದರೆ ಶನಿ ದೇವರ ಬಣ್ಣ ಕಪ್ಪು ಮತ್ತು ಗಾಢ ನೀಲಿ.
ಹೌದು, ನಿಮ್ಮ ಮನೆಯ ಸಿಂಹದ್ವಾರಕ್ಕೆ ಹಾಕುವ ಪರದೆಗಳು ಅಥವಾ ಬಿಳಿ ಬಣ್ಣದ ಬಾಗಿಲು ಅಥವಾ ಬಾಗಿಲಿನ ಮುಂದೆ ಹಾಕುವ ಕಾಲು ಒರೆಸುವ ಬಟ್ಟೆ ಕಪ್ಪು ಬಣ್ಣದಲ್ಲಿದ್ದರೆ ಅದು ಶನಿದೇವನನ್ನು ಮತ್ತು ರಾಹುಳನ್ನು ನೇರವಾಗಿ ಆಹ್ವಾನಿಸಿದಂತೆ. ಕಪ್ಪು ಬಣ್ಣವು ಬೆಳಕನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಅದು ಬೆಳಕನ್ನು ಪ್ರತಿಫಲಿಸುವುದಿಲ್ಲ. ನಿಮ್ಮ ಮನೆಯ ಬಾಗಿಲ ಬಳಿ ಕಪ್ಪು ಬಣ್ಣದ ಪರದೆಗಳಿದ್ದರೆ ಹೊರಗಿನಿಂದ ಬರುವ ಶುಭ ಕಿರಣಗಳು, ಲಕ್ಷ್ಮಿ ಕಟಾಕ್ಷ ಆ ಕಪ್ಪು ಬಣ್ಣದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತವೆ ಹೊರತು ಮನೆಯೊಳಗೆ ಬರುವುದಿಲ್ಲ. ಆದ್ದರಿಂದ ತಪ್ಪಿಯೂ ಸಿಂಹದ್ವಾರದ ಬಳಿ ಕಪ್ಪು, ಗಾಳ ಬೂದು ಅಥವಾ ಗಾಳ ನೀಲಿ ಬಣ್ಣಗಳನ್ನು ಬಳಸಬೇಡಿ. ಹಾಗಾದರೆ ಯಾವ ಬಣ್ಣಗಳನ್ನು ಬಳಸಬೇಕು? ಸಿಂಹದ್ವಾರ ಎಂದರೆ ಮಂಗಳಕರ. ಆದ್ದರಿಂದ ಹಳದಿ, ತಿಳಿ ಕಿತ್ತಳೆ, ಕ್ರೀಮ್ ಬಣ್ಣ ಅಥವಾ ತಿಳಿ, ಹಸಿರು ಬಣ್ಣಗಳು ಬಹಳ ಶ್ರೇಷ್ಠ. ಹಳದಿ ಗುರು ಗ್ರಹಕ್ಕೆ ಸಂಕೇತ. ಅದು ಜ್ಞಾನ ಮತ್ತು ಧನವನ್ನು ನೀಡುತ್ತದೆ. ಹಸಿರು ಬುಧ ಗ್ರಹದ ಸಂಕೇತವಾಗಿದೆ. ಇದು ವ್ಯಾಪಾರ ಅಭಿವೃದ್ಧಿ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಈ ಬಣ್ಣದ ಬಟ್ಟೆಗಳು ಗಾಳಿಗೆ ಚಲಿಸುವಾಗ ನಿಲ್ಲಬೇಕು. ಇದರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ. ಇನ್ನು ಕಾಲು ಒರೆಸುವ ವಿಷಯ ಬಹಳ ಮುಖ್ಯ. ಇದು ಕೇವಲ ಕಾಲುಗಳ ಮೇಲಿನ ಧೂಳನ್ನು ತೆಗೆಯಲು ಮಾತ್ರವಲ್ಲ. ನಾವು ಹೊರಗೆ ಅನೇಕ ಸ್ಥಳಗಳಲ್ಲಿ ಸುತ್ತಾಡುತ್ತೇವೆ. ಸ್ಮಶಾನಗಳ ಪಕ್ಕದಲ್ಲಿ, ಆಸ್ಪತ್ರೆಗಳ ಹತ್ತಿರ ಅಥವಾ ಜಗಳಗಳು ನಡೆಯುವ ಸ್ಥಳಗಳಲ್ಲಿ ನಡೆದಿರಬಹುದು. ಆ ಸ್ಥಳಗಳಲ್ಲಿನ ದುಷ್ಟಶಕ್ತಿ ನಮ್ಮ ಪಾದಗಳಿಗೆ ಅಂಟಿಕೊಂಡಿರುತ್ತದೆ. ನಾವು ನೇರವಾಗಿ ಮನೆಗೆ ಬಂದರೆ ಆ ಶಕ್ತಿ ಕೂಡ ಬರುತ್ತದೆ. ಆದ್ದರಿಂದ ಬಾಗಿಲಿನ ಹೊರಗೆ ಕಾಲು ಒರೆಸುವ ಬಟ್ಟೆ ಇರಬೇಕು. ಆದರೆ ಇದರ ಮೇಲೆ ದೇವರ ಚಿತ್ರಗಳು, ಸ್ವಾಗತ ಎಂದು ಬರೆದ ಅಕ್ಷರಗಳು ಅಥವಾ ಶುಭ ಚಿಹ್ನೆಗಳಾದ ಸ್ವಸ್ತಿಕ್, ಓಮಿರಲೇಬಾರದು. ಪವಿತ್ರ ಚಿಹ್ನೆಗಳನ್ನು ಕಾಲುಗಳಿಂದ ತುಳಿಯುವುದು ಮಹಾಪಾಪ. ಅದು ನಮ್ಮ ಕಾಲುಗಳ ಕೆಳಗೆ ನುಜ್ಜುಗುಜ್ಜಾದರೆ ನಮ್ಮ ಅದೃಷ್ಟವೂ ನುಜ್ಜುಗುಜ್ಜಾಗುತ್ತದೆ. ಸರಳವಾದ ಮೆಟ್ಟಿಲುಗಳನ್ನು ಮಾತ್ರ ಬಳಸಿ. ಇಲ್ಲಿ ಒಂದು ಅದ್ಭುತ ತಂತ್ರವಿದೆ. ಇದನ್ನು ಪಾದಕ ಪರಿಹಾರ ಎನ್ನುತ್ತಾರೆ. ನಿಮ್ಮ ಸಿಂಹದ್ವಾರದ ಬಳಿ ಇರುವ ಕಾಲು ಒರೆಸುವ ಬಟ್ಟೆಯ ಕೆಳಗೆ ಯಾರಿಗೂ ಕಾಣದಂತೆ ಒಂದು ಚಿಕ್ಕ ಪಾರ್ಟಿಗೆ ರಾಣಿ ಅಥವಾ ಸ್ವಲ್ಪ ಕಪ್ಪು ಉಪ್ಪನ್ನು ಒಂದು ಪೇಪರ್ನಲ್ಲಿ ಮಡಚಿಯಿಡಿ. ಹಾಡಿಗೆ ಮತ್ತು ಉಪ್ಪಿಗೆ ದೃಷ್ಟಿಯನ್ನು ವಿಷಯವಾಗಿ ಸೆಳೆಯುವ ಶಕ್ತಿಯಿದೆ. ಯಾರಾದರೂ ನಿಮ್ಮ ಮನೆಗೆ ಬಂದಾಗ ಅವರು ಅದರ ಮೇಲೆ ಕಾಲಿಟ್ಟು ಒಳಗೆ ಬಂದ ತಕ್ಷಣ ಅವರ ಪಾದಗಳಲ್ಲಿರುವ ಶನಿ ಪ್ರಭಾವ, ಅವರ ಮನಸ್ಸಿನಲ್ಲಿರುವ ಅಸೂಯೆ ಆ ಪಾರ್ಟಿಗೆ ಸೆಳೆಯಲ್ಪಡುತ್ತದೆ. ಅವರು ಕೇವಲ ಮನುಷ್ಯರಾಗಿ ಮಾತ್ರ ಒಳಗೆ ಬರುತ್ತಾರೆ. ಅವರೊಳಗಿನ ಕೆಟ್ಟದ್ದು ಹೊರಗೆ ನಿಲ್ಲುತ್ತದೆ. ಪ್ರತಿ ಅಮಾವಾಸ್ಯೆಗೆ ಆ ಪಟ್ಟಿಯನ್ನು ಅಥವಾ ಉಪ್ಪನ್ನು ತೆಗೆದು ಹೊರಗೆ ಎಸೆದು ಹೊಸದನ್ನು ಇಡಿ. ಇದು ಬಹಳ ಶಕ್ತಿಶಾಲಿ ರಕ್ಷಣಾ ಮಾರ್ಗ. ಈಗ ಆ ಮಂತ್ರ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಹೊಸ್ತಿಲು ದಾಟಿ ಒಳಗೆ ಬರುವಾಗ ಬಲಗಾಲು ಇಡಬೇಕು ಎಂದು ಎಲ್ಲರಿಗೂ ಗೊತ್ತು. ಆದರೆ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳಬೇಕಾದ ಆ ಒಂದು ಮಾತು ನಿಮ್ಮ ತಲೆಬರಹವನ್ನು ಬದಲಾಯಿಸಬಹುದು. ನಮ್ಮ ದೇಹ ಒಂದು ದೇವಾಲಯವಾದರೆ ಪ್ರಾಣದೇವರು. ನಾವು ಉಸಿರು ತೆಗೆದುಕೊಳ್ಳುವಾಗ ಸೋ ಮತ್ತು ಬಿಡುವಾಗ ಹಮ್ ಎಂಬ ಶಬ್ದ ಬರುತ್ತದೆ. ಇದನ್ನೇ ಸೋಹಂ ಎನ್ನುತ್ತಾರೆ. ಅಂದರೆ ಆ ದೈವವೇ ನಾನು ಎಂದು ಅರ್ಥ. ಆದರೆ ಮನೆಯವರು, ಸಂಸ್ಥೆಗಳಲ್ಲಿರುವವರು ತಮ್ಮ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳಲು ಪೋಷಿಸಬೇಕಾದ ಬೀಜಾಕ್ಷರ ಇನ್ನೊಂದಿದೆ. ನೀವು ಆಫೀಸ್ನಿಂದ ಅಥವಾ ಹೊರಗಿನ ಕೆಲಸಗಳಿಂದ ಮನೆಗೆ ಬಂದು ಚಪ್ಪಲಿ ಬಿಚ್ಚಿ ಕಾಲು ತೊಳೆದುಕೊಂಡು ಸಾಧ್ಯವಾದರೆ ಬಲಪಾದವನ್ನು ಹೊಸ್ತಿಲು ದಾಟಿಸಿ ಒಳಗೆ ಇಡುವ ಅದೇ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಶ್ರೀರಾಮ ಎಂದು ಅಥವಾ ಗೋವಿಂದ ಎಂದು ಸ್ಮರಿಸಿ. ಏಕೆ ಈ ನಾಮಗಳೇ? ಹನುಮಂತನು ಯಾವಾಗಲೂ ರಾಮನಾಮ ಸ್ಮರಣೆ ನಡೆಯುವ ಸ್ಥಳದಲ್ಲಿ ದ್ವಾರಪಾಲಕನಾಗಿರುತ್ತಾನೆ. ನೀವು ಶ್ರೀರಾಮ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮನೆಗೆ ಕಾಲಿಟ್ಟರೆ ಹನುಮಂತನ ರಕ್ಷೆ ನಿಮ್ಮ ಮನೆಗೆ ಲಭಿಸುತ್ತದೆ. ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಹೊಸ್ತಿಲು ದಾಟಲಾರವು. ಅದೇ ರೀತಿ ಗೋವಿಂದ ಎಂಬ ನಾಮವು ಸಾಕ್ಷಾತ್ ಶ್ರೀನಿವಾಸನನ್ನು, ವೆಂಕಟೇಶ್ವರನನ್ನು ನೆನಪಿಸುತ್ತದೆ. ಕಲಿಯುಗದಲ್ಲಿ ವೆಂಕಟೇಶ್ವರನು ಐಶ್ವರ್ಯ ಪ್ರದಾತ. ನೀವು ಆ ನಾಮದೊಂದಿಗೆ ಒಳಗೆ ಬಂದರೆ ನಿಮ್ಮೊಂದಿಗೆ ಐಶ್ವರ್ಯ ನಡೆದು ಬರುತ್ತದೆ. ಇದು ತುಂಬಾ ಸುಲಭ. ಆದರೆ ನಾವು ಮರೆತು ಬಿಡುತ್ತೇವೆ. ಇದನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಳ್ಳಿ. ಬಲಗಾಲು, ದೈವನಾಮ, ಒಳಗೆ ಪ್ರವೇಶ, ಈ ಮೂರು ಒಂದೇ ಬಾರಿಗೆ ನಡೆಯಬೇಕು. ಈಗ ನಾವು ದ್ವಾರದ ಮೇಲೆ ಅಲಂಕರಿಸುವ ತೋರಣದ ಬಗ್ಗೆ ಮಾತನಾಡಬೇಕು. ಈ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾವಿನ ಎಲೆಗಳು, ಪ್ಲಾಸ್ಟಿಕ್ ಹೂವಿನ ಹಾರಗಳನ್ನು ನೇತು ಹಾಕುವುದು ಫ್ಯಾಷನ್ ಆಗಿಬಿಟ್ಟಿದೆ. ದಯವಿಟ್ಟು ಈ ಕೆಲಸವನ್ನು ಎಂದಿಗೂ ಮಾಡಬೇಡಿ. ಪ್ಲಾಸ್ಟಿಕ್ ನಿರ್ಜೀವವಾದದ್ದು. ಅದಕ್ಕೆ ಪ್ರಾಣವಿಲ್ಲ. ಸಿಂಹದ್ವಾರದ ಬಳಿ ಪ್ರಾಣವಿರುವ ವಸ್ತುಗಳೇ ಇರಬೇಕು. ಒಣಗಿದರೂ ಸಹ ನೈಸರ್ಗಿಕ ಮಾವಿನ ಎಲೆಗಳಿಗೆ ಇರುವ ಶಕ್ತಿ ಪ್ಲಾಸ್ಟಿಕ್ಗೆ ಬರುವುದಿಲ್ಲ. ಮಾವಿನ ಎಲೆಗಳು, ಬೇವಿನ ಎಲೆಗಳು ಗಾಳಿಯಲ್ಲಿರುವ ವಿಷವನ್ನು ಹೀರಿಕೊಂಡು ಪ್ರಾಣವಾಯುವನ್ನು ಬಿಡುಗಡೆ ಮಾಡುವ ಗುಣವನ್ನು ಹೊಂದಿವೆ. ಅಷ್ಟೇ ಅಲ್ಲದೆ ಅವುಗಳಿಗೆ ವಾಸ್ತು ದೋಷಗಳನ್ನು ನಿವಾರಿಸುವ ಶಕ್ತಿಯಿದೆ.
ಅಡಿಗಳಿಗೆ ಮಾತ್ರವಲ್ಲದೆ ಸಾಧ್ಯವಾದರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ತಾಜಾ ಮಾವಿನ ಎಲೆಗಳಿಂದ ತೋರಣಗಳನ್ನು ಕಟ್ಟಿ. ಒಂದು ವೇಳೆ ಮಾವಿನ ಎಲೆಗಳು ಸಿಗದಿದ್ದರೆ ಅರಳಿ ಎಲೆಗಳು ಅಥವಾ ಆಲದ ಎಲೆಗಳನ್ನು ಸಹ ಬಳಸಬಹುದು. ಆದರೆ ಪ್ಲಾಸ್ಟಿಕ್ ಮಾತ್ರ ಬೇಡ. ಪ್ಲಾಸ್ಟಿಕ್ ತೋರಣವಿದ್ದರೆ ಆ ಮನೆಯ ಯಜಮಾನನ ಜೀವನವು ಕೃತಕವಾಗಿ ಆನಂದರಹಿತವಾಗಿ ಮಾರ್ಪಡುತ್ತದೆ. ಇನ್ನೊಂದು ಮುಖ್ಯವಾದ ರಕ್ಷಾವಸ್ತು ಕುಂಬಳಕಾಯಿ. ಬೂದು ಕುಂಬಳಕಾಯಿಯನ್ನು ಮನೆಯ ಮುಂದೆ ನೇತು ಹಾಕುವುದು ನಮ್ಮ ಸಂಪ್ರದಾಯವೇಕೆ? ಕುಂಬಳಕಾಯಿಯನ್ನು ಭೈರವ ಸ್ವರೂಪ ಎನ್ನುತ್ತಾರೆ. ಕ್ಷೇತ್ರ ಪಾಲಕ ಕಾಲಭೈರವನು ಆ ಕುಂಬಳಕಾಯಿ. ನಿಮ್ಮ ಮನೆಗೆ ಬರಬೇಕಾದ ದೊಡ್ಡ ಗಂಡಾಂತರ ಯಾವುದಾದರೂ ಇದ್ದರೆ ಅದನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿಯೇ ಕೆಲವೊಮ್ಮೆ ಮನೆಯ ಮುಂದೆ ಕಟ್ಟಿದ ಕುಂಬಳಕಾಯಿ ಅಕಸ್ಮಾತ್ತಾಗಿ ಬಿದ್ದು ಹೋಗುತ್ತದೆ ಅಥವಾ ಒಡೆದು ಹೋಗುತ್ತದೆ ಎಂದರೆ ಅದು ನಿಮ್ಮ ಪ್ರಾಣವನ್ನು ಅಥವಾ ನಿಮ್ಮ ಗೌರವವನ್ನು ಕಾಪಾಡಲು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದೆ ಎಂದರ್ಥ. ಹಾಗೆ ಬಿದ್ದು ಹೋದರೆ ಭಯಪಡಬಾರದು. ತಕ್ಷಣ ಅದನ್ನು ತೆಗೆದು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಹೊಸ ಕುಂಬಳಕಾಯಿಯನ್ನು ಕಟ್ಟಬೇಕು. ಅಮಾವಾಸ್ಯೆ ದಿನದಂದು ಈ ಕುಂಬಳಕಾಯಿಯನ್ನು ಬದಲಾಯಿಸುವುದು ಒಳ್ಳೆಯದು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ 3 ನಾಮಗಳನ್ನು ಇಟ್ಟು ಕಟ್ಟಿದರೆ ಇನ್ನೂ ಒಳ್ಳೆಯದು. ಇದು ನಿಮ್ಮ ಮನೆಗೆ ಅಂಗರಕ್ಷಕನಂತೆ ಕೆಲಸ ಮಾಡುತ್ತದೆ. ಆದರೆ ಆಧುನಿಕ ಕಾಲದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಎದುರಿಗೆ ಮನೆಗಳು ಇರುತ್ತವೆ. ನಾವು ಕುಂಬಳಕಾಯಿ ಕಟ್ಟಿದರೆ ಎದುರಿನವರಿಗೆ ತೊಂದರೆಯಾಗಬಹುದು ಅಥವಾ ಅವರು ಇಡುವ ಕುಂಬಳಕಾಯಿ ನಮ್ಮ ದ್ವಾರಕ್ಕೆ ಎದುರಾಗಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ 2 ಮನೆಗಳ ಬಾಗಿಲುಗಳು ಸರಿಯಾಗಿ ಒಂದೇ ಸರಳ ರೇಖೆಯಲ್ಲಿ ಎದುರಾಗಿದ್ದರೆ ಅದು ಇಬ್ಬರಿಗೂ ಒಳ್ಳೆಯದಲ್ಲ. ಇದನ್ನು ವೇದ ಎನ್ನುತ್ತಾರೆ. ಇದರಿಂದ ನೆರೆಹೊರೆಯವರ ನಡುವೆ ಜಗಳಗಳು, ಒಬ್ಬರ ಸಂಪತ್ತನ್ನು ಇನ್ನೊಬ್ಬರು ನೋಡಿ ಅಸೂಯೆ ಪಡುವುದು ನಡೆಯುತ್ತದೆ. ಇದಕ್ಕೆ ಪರಿಹಾರವೇನು? ನಾವು ಮನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲವಲ್ಲ. ಇದಕ್ಕೆ ಬಹಳ ಸುಲಭವಾದ ಪರಿಹಾರವಿದೆ. ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಹೊರಗಿನ ಕಡೆ ಒಂದು ಸಣ್ಣ ಸ್ವಸ್ತಿಕ್ ಚಿಹ್ನೆಯನ್ನು ಕುಂಕುಮದಿಂದ ಅಥವಾ ಕೆಂಪು ಬಣ್ಣದ ಹೆಸರಿನಿಂದ ಗೀಚಿ ಅಥವಾ ಒಂದು ಸಣ್ಣ ಕನ್ನಡಿ ಕುಂಭಾಕಾರ ದರ್ಪಣವನ್ನು ಇಡಿ. ಈ ಕನ್ನಡಿ ಏನು ಮಾಡುತ್ತದೆ ಎಂದರೆ ಎದುರಿನ ಮನೆಯಿಂದ ಬರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತೆ ಹಿಂದಕ್ಕೆ ಕಳುಹಿಸುತ್ತದೆ. ಸ್ವಸ್ತಿಕ್ ಚಿಹ್ನೆ ಗಣಪತಿಗೆ ಸಂಕೇತ ವಿಷಯಗಳನ್ನು ತೆಗೆದುಹಾಕುತ್ತದೆ. ಹೀಗೆ ಮಾಡುವುದರಿಂದ ಎದುರಿನ ಮನೆಯ ದೋಷ ನಮಗೆ ತಗಲುವುದಿಲ್ಲ. ಈಗ ನಾವು ಇನ್ನೊಂದು ಸಣ್ಣ ವಿಷಯವನ್ನು ಗಮನಿಸಬೇಕು. ಅದು ನಿಮ್ಮ ಮನೆಯ ಹೆಸರು ಫಲಕ. ಇದನ್ನು ಬಹಳಷ್ಟು ಜನರು ನಿರ್ಲಕ್ಷಿಸುತ್ತಾರೆ. ಹೆಸರು ಫಲಕವು ಧೂಳು ಹಿಡಿದು ಅಕ್ಷರಗಳು ಕಾಣಿಸದಿದ್ದರೆ ಅಥವಾ ಬಾಗಿ ಬಿದ್ದಿದ್ದರೆ ಆ ಮನೆಯ ಮಾಲೀಕರ ಕೀರ್ತಿ ಪ್ರತಿಷ್ಠೆಗಳು ಕೂಡ ಹಾಗೆಯೇ ಮಸುಕಾಗುತ್ತವೆ. ನಿಮ್ಮ ಹೆಸರು ಫಲಕವು ಜಗತ್ತಿಗೆ ನಿಮ್ಮ ಪರಿಚಯ. ಅದು ಯಾವಾಗಲೂ ಸ್ವಚ್ಛವಾಗಿ, ಸ್ಪಷ್ಟವಾಗಿ, ಸುಂದರವಾಗಿರಬೇಕು. ಸಾಧ್ಯವಾದರೆ ಕಲ್ಲು ಅಥವಾ ಮರದಿಂದ ಮಾಡಿದ ಬೋರ್ಡ್ ಬಳಸಿ. ಕಪ್ಪು ಬೋರ್ಡ್ ಮೇಲೆ ಬಿಳಿ ಅಕ್ಷರಗಳ ಬದಲಿಗೆ ತಿಳಿ ಬಣ್ಣದ ಬೋರ್ಡ್ ಮೇಲೆ ಗಾಳ ಬಣ್ಣದ ಅಕ್ಷರಗಳು ಇರುವಂತೆ ನೋಡಿಕೊಳ್ಳಿ. ಹೆಸರು ಫಲಕದ ಒಂದು ಬದಿಯಲ್ಲಿ ಸಣ್ಣ ಗಣಪತಿ ವಿಗ್ರಹ ಅಥವಾ ಸ್ವಸ್ತಿಕ್ ಚಿಹ್ನೆ ಇದ್ದರೆ ಇನ್ನೂ ಉತ್ತಮ. ಇಲ್ಲಿಯವರೆಗೆ ನಾವು ದ್ವಾರದ ಹೊರಗೆ ಮಾಡಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಬಹುತೇಕ ತಿಳಿದುಕೊಂಡಿದ್ದೇವೆ. ಜಲ, ರುದ್ರಾಕ್ಷಿ, ಗಂಟೆಗಳು, ದೀಪ, ಭಸ್ಮ, ತೋರಣ, ಬಣ್ಣಗಳು, ಮಂತ್ರ ಇವೆಲ್ಲವೂ ಸೇರಿದರೆ ನಿಮ್ಮ ಮನೆ ಒಂದು ಶಕ್ತಿ ಕೇಂದ್ರವಾಗುತ್ತದೆ. ಆದರೆ ನಿಜವಾದ ಪರೀಕ್ಷೆ ಇನ್ನೂ ಉಳಿದಿದೆ. ನೀವು ದ್ವಾರವನ್ನು ತೆರೆದು ಒಳಗೆ ಕಾಲಿಟ್ಟ ತಕ್ಷಣ ನಿಮ್ಮ ಕಣ್ಣಿಗೆ ಮೊದಲು ಕಾಣಿಸುವ ದೃಶ್ಯ ಯಾವುದು? ಇದು ಬಹಳ ಮುಖ್ಯ. ಇದನ್ನು ಪ್ರಥಮ ದರ್ಶನ ಎನ್ನುತ್ತಾರೆ. ನೀವು ಭಕ್ತಿಯಿಂದ ಒಳಗೆ ಬಂದು ನನ್ನ ಎದುರಿಗೆ ಕಾಣುವ ಗೋಡೆಯ ಮೇಲೆ ಅಥವಾ ವಸ್ತುವಿನ ರೂಪದಲ್ಲಿ ಯಾವುದೇ ದೋಷವಿದ್ದರೆ ಆ ನಕಾರಾತ್ಮಕ ಶಕ್ತಿಯು ತಕ್ಷಣ ನಿಮ್ಮ ಮೆದುಳಿಗೆ ಹೋಗುತ್ತದೆ. ಅನೇಕ ಮನೆಗಳಲ್ಲಿ ಬಾಗಿಲು ತೆರೆಯುತ್ತಿದ್ದಂತೆ ಎದುರಿಗೆ ಚಪ್ಪಲಿ ಸ್ಟ್ಯಾಂಡ್ ಕಾಣಿಸುತ್ತದೆ ಅಥವಾ ಬಾತ್ರೂಮ್ಗಳು ಕಾಣಿಸುತ್ತವೆ ಅಥವಾ ಕನ್ನಡಿ ಕಾಣಿಸುತ್ತದೆ. ಇವು ಅತ್ಯಂತ ಅಪಾಯಕಾರಿ ವಾಸ್ತು ದೋಷಗಳು, ಮುಖ್ಯವಾಗಿ ಕನ್ನಡಿ. ಸಿಂಹದ್ವಾರಕ್ಕೆ ಸರಿಯಾಗಿ ಎದುರಿಗೆ ಒಳಗೆ ಗೋಡೆಗೆ ಕನ್ನಡಿ ಇದ್ದರೆ ಏನಾಗುತ್ತದೆ ಗೊತ್ತಾ? ಹೊರಗಿನಿಂದ ಕಷ್ಟಪಟ್ಟು ಒಳಗೆ ಬಂದ ಲಕ್ಷ್ಮೀದೇವಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಮತ್ತೆ ಹಿಂದಿರುಗಿ ಹೋಗುತ್ತಾಳೆ ಅಥವಾ ಆ ಶಕ್ತಿ ಪರಾಮರ್ಶನಗೊಂಡು ಹೊರಗೆ ಹೋಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಬಾಗಿಲು ತೆರೆಯುತ್ತಿದ್ದಂತೆ ಏನು ಕಾಣಿಸಬೇಕು? ಒಂದು ವೇಳೆ ಬಾತ್ರೂಮ್ ಇದ್ದರೆ ಏನು ಮಾಡಬೇಕು? ಆ ಎದುರಿನ ಗೋಡೆಯನ್ನು ಹೇಗೆ ಅಲಂಕರಿಸಬೇಕು? ಈ ಒಂದು ಬದಲಾವಣೆ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಈ ಸಂಪೂರ್ಣ ಪ್ರಕ್ರಿಯೆಗೆ ಮುಕ್ತಾಯವಾಗಿ ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡಬೇಕಾದ ಒಂದು ಮಹಾಪ್ರಯೋಗವಿದೆ. ಅದರ ಮೂಲಕ ಬಲಿ ಅಥವಾ ಕುಂಬಳಕಾಯಿ ಬಲಿ ಎನ್ನುತ್ತಾರೆ. ಇಲ್ಲಿ ಬಲಿ ಎಂದರೆ ಪ್ರಾಣಿ ಬಲಿಯಲ್ಲ, ಸಾತ್ವಿಕ ಬಲಿ. ಇದನ್ನು ಮಾಡಿದರೆ ಮುಂದಿನ 1 ವರ್ಷದವರೆಗೆ ನಿಮ್ಮ ಮನೆಗೆ ಯಾವುದೇ ಔಷಧಿಗಳು, ಮಾಟಮಂತ್ರಗಳು, ಮಂತ್ರವಾದಿಗಳು ಕೆಲಸ ಮಾಡುವುದಿಲ್ಲ. ಆ ಅಂತಿಮ ರಹಸ್ಯ ಮತ್ತು ವಿಡಿಯೋದ ಅಂತಿಮ ಸಂದೇಶ ನಿಮ್ಮ ಮನಸ್ಸನ್ನು ಕಳಕುವಂತಿರುತ್ತದೆ.
ಆ ಅದ್ಭುತವಾದ ಅಂತ್ಯಕ್ಕಾಗಿ, ಆ ಕೊನೆಯ ರಹಸ್ಯಕ್ಕಾಗಿ ಸಿದ್ಧರಿದ್ದೀರಾ? ಇದು ಅದ್ಭುತ ಕಥೆಯ ಕೊನೆಯ ಭಾಗ. ನಾವು ಇಷ್ಟು ಭಾಗಗಳಲ್ಲಿ ಅನೇಕ ರಹಸ್ಯಗಳನ್ನು, ನಮ್ಮ ಹಿರಿಯರು ಅಡಗಿಸಿಟ್ಟ ವೈಜ್ಞಾನಿಕ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಆದರೆ ಇದು ಅಂತ್ಯವಲ್ಲ, ನಿಮ್ಮ ಹೊಸ ಜೀವನದ ಆರಂಭ ಮಾತ್ರ. ಮೊದಲು ನಾವು ಅಂದುಕೊಂಡಂತೆ ಪ್ರಥಮ ದರ್ಶನ ಎಂದರೆ ಏನು, ಅರ್ಥಕಥೆ ಏನು, ಅದೇ ರೀತಿ ವರ್ಷಕ್ಕೊಮ್ಮೆ ಮಾಡಬೇಕಾದ ಆ ಮಹಾಪ್ರಯೋಗ ಏನು ಎಂಬುದನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಿಂಹದ್ವಾರ ತೆರೆದು ಒಳಗೆ ಕಾಲಿಡುತ್ತಿದ್ದಂತೆ ನಮ್ಮ ಕಣ್ಣಿಗೆ ಎದುರಾಗುವ ದೃಶ್ಯ ನಮ್ಮ ಮಾನಸಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದನ್ನೇ ದೃಷ್ಟಿ ಪ್ರಭಾವ ಎನ್ನುತ್ತಾರೆ. ಉದಾಹರಣೆಗೆ, ನೀವು ಬಹಳ ಸಂತೋಷದಿಂದ ದೇವಸ್ಥಾನದಿಂದ ಮನೆಗೆ ಬಂದಿದ್ದೀರಿ. ಬಾಗಿಲು ತೆರೆಯುತ್ತಿದ್ದಂತೆ ಎದುರಿಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಸಾಮಾನುಗಳು, ಅಥವಾ ಬಾತ್ರೂಮ್ ಬಾಗಿಲು ಅಥವಾ ಕನ್ನಡಿ ಕಾಣಿಸಿತು ಎಂದುಕೊಳ್ಳಿ. ಆ ಕ್ಷಣವೇ ನಿಮ್ಮ ಮೆದುಳಿನಲ್ಲಿ ಒಂದು ರೀತಿಯ ಕಿರಿಕಿರಿ ಶುರುವಾಗುತ್ತದೆ. ಆ ದೇವಸ್ಥಾನದಲ್ಲಿ ಪಡೆದ ಪ್ರಶಾಂತತೆ ಎಲ್ಲವೂ ಒಂದೇ ಏಟಿಗೆ ಹೋಗುತ್ತದೆ. ಮುಖ್ಯವಾಗಿ ಕನ್ನಡಿಯ ಬಗ್ಗೆ ನಾವು ಬಹಳ ಜಾಗರೂಕರಾಗಿರಬೇಕು. ವಾಸ್ತುಶಾಸ್ತ್ರದಲ್ಲಿ ಒಂದು ನಿಯಮವಿದೆ: ಸಿಂಹದ್ವಾರಕ್ಕೆ ಎದುರಾಗಿ ಒಳಭಾಗದ ಗೋಡೆಗೆ ಎಂದಿಗೂ ಕನ್ನಡಿ ಇರಬಾರದು. ಏಕೆಂದರೆ ಹೊರಗಿನಿಂದ ಬರುವ ಶಕ್ತಿ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಕನ್ನಡಿಯೊಳಗೆ ಬಿದ್ದು ಪ್ರತಿಫಲಿಸಿ ಮತ್ತೆ ಹೊರಗೆ ಹೋಗುತ್ತದೆ. ನಮಗೆ ಬೇಕಾಗಿರುವುದು ಸಕಾರಾತ್ಮಕ ಶಕ್ತಿ ಮನೆಗೆ ಬರಬೇಕು, ಅಲ್ಲಿ ಸ್ಥಿರವಾಗಬೇಕು. ಆದರೆ ಕನ್ನಡಿ ಅದನ್ನು ಹಿಂದಕ್ಕೆ ಕಳುಹಿಸುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅನಿವಾರ್ಯ ಕಾರಣಗಳಿಂದ ಎದುರಿಗೆ ಕನ್ನಡಿ ಇದ್ದರೆ, ತಕ್ಷಣ ಅದರ ಸ್ಥಾನವನ್ನು ಬದಲಾಯಿಸಿ ಅಥವಾ ಕನ್ನಡಿಯ ಮೇಲೆ ತೆಳುವಾದ ಪರದೆಯನ್ನು ಹಾಕಿ. ಅದೇ ರೀತಿ ಬಾಗಿಲು ತೆರೆಯುತ್ತಿದ್ದಂತೆ ಎದುರಿಗೆ ಶೌಚಾಲಯ ಅಥವಾ ಸ್ನಾನದ ಕೋಣೆಯ ಬಾಗಿಲುಗಳು ಕಾಣಿಸುವುದು ದಾರಿದ್ರ್ಯದ ಸಂಕೇತ. ಬಾತ್ರೂಂನಿಂದ ಬರುವ ನಕಾರಾತ್ಮಕ ಶಕ್ತಿಯು ನೇರವಾಗಿ ಸಿಂಹದ್ವಾರದಿಂದ ಬರುವ ಲಕ್ಷ್ಮೀದೇವಿಗೆ ಎದುರಾಗುತ್ತದೆ. ಆಗ ಆ ತಾಯಿ ಒಳಗೆ ಬರಲು ಇಷ್ಟಪಡುವುದಿಲ್ಲ. ಇದಕ್ಕೆ ಪರಿಹಾರವೆಂದರೆ ಬಾತ್ರೂಂ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಿಡಬೇಕು. ಆ ಬಾಗಿಲಿನ ಮೇಲೆ ಸುಂದರವಾದ ಪ್ರಕೃತಿ ದೃಶ್ಯ ಅಥವಾ ಆನೆಯ ಚಿತ್ರವಿರುವ ಪೇಂಟಿಂಗ್ ಹಾಕುವುದರಿಂದ ಆ ದೋಷ ಕಡಿಮೆಯಾಗುತ್ತದೆ. ಮತ್ತು ಬಾಗಿಲು ತೆರೆದ ತಕ್ಷಣ ಏನು ಕಾಣಿಸಬೇಕು? ಎದುರಿಗಿರುವ ಗೋಡೆಯ ಮೇಲೆ ಒಂದು ಸುಂದರವಾದ ಗೋಮಾತೆ ಕರು ಕಾಮಧೇನುವಿನ ಫೋಟೋವನ್ನು ಅಥವಾ ಅರಳಿದ ಕಮಲದ ಹೂವುಗಳ ಚಿತ್ರವನ್ನು ಅಥವಾ ನಿಮ್ಮ ಇಷ್ಟದ ದೇವರ ಫೋಟೋವನ್ನು ಇರಿಸಿ. ಮುಖ್ಯವಾಗಿ ಗಜಲಕ್ಷ್ಮಿ ಆನೆಗಳೊಂದಿಗೆ ಇರುವ ಲಕ್ಷ್ಮೀದೇವಿಯ ಫೋಟೋ ಎದುರಿಗಿದ್ದರೆ ತುಂಬಾ ಒಳ್ಳೆಯದು. ನೀವು ಹೊರಗಿನಿಂದ ದಣಿದು ಬಂದರೂ ಆ ಚಿತ್ರವನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಶಾಂತ ಮನಸ್ಸು ಇರುವಲ್ಲಿ ಪರಮಶಿವನು ನೆಲೆಸಿರುತ್ತಾನೆ. ಈಗ ನಾವು ಆ ಮಹಾಪ್ರಯೋಗ ಅಥವಾ ಸಾತ್ವಿಕ ಬಲಿ ಬಗ್ಗೆ ಮಾತನಾಡೋಣ. ನಮ್ಮ ಮನೆಗೆ ಮತ್ತು ನಮ್ಮ ಕುಟುಂಬ ಸದಸ್ಯರಿಗೆ ವರ್ಷವಿಡೀ ತಗುಲಿದ ನರದೃಷ್ಟಿ ಮತ್ತು ಪೀಡೆಯನ್ನು ಒಂದೇ ದಿನದಲ್ಲಿ ತೊಡೆದುಹಾಕುವ ಅದ್ಭುತ ಮಾರ್ಗವಿದು. ಇದನ್ನು ಸಾಮಾನ್ಯವಾಗಿ ಬೂದುಗುಂಬಳಕಾಯಿ ಬಲಿ ಇದು ಮಾಡಲು ಸರಿಯಾದ ದಿನ ಅಮಾವಾಸ್ಯೆ ಅಥವಾ ದಸರಾ ದೀಪಾವಳಿಯಂತಹ ದೊಡ್ಡ ಹಬ್ಬಗಳ ದಿನಗಳು. ಒಂದು ದೊಡ್ಡ ಬೂದು ಕುಂಬಳಕಾಯಿಯನ್ನು ತೆಗೆದುಕೊಳ್ಳಿ. ಅದನ್ನು ಮನೆಯ ಯಜಮಾನ ಅಥವಾ ಮನೆಯ ಹಿರಿಯರು ಕೈಯಲ್ಲಿ ಹಿಡಿದುಕೊಂಡು ಮನೆಯ ಮುಖ್ಯ ದ್ವಾರದ ಹೊರಗೆ ನಿಲ್ಲಬೇಕು. ಉಳಿದ ಕುಟುಂಬ ಸದಸ್ಯರೆಲ್ಲರೂ ಒಳಗೆ ಇರಬೇಕು ಅಥವಾ ಪಕ್ಕದಲ್ಲಿ ಇರಬೇಕು. ಆ ಕುಂಬಳಕಾಯಿಗೆ 3 ಕಡೆ ಸಣ್ಣ ಗಾಯಗಳನ್ನು ಮಾಡಿ ಅದರಲ್ಲಿ ಸ್ವಲ್ಪ ಕುಂಕುಮವನ್ನು ಹಚ್ಚಬೇಕು. ಈಗ ಆ ಕುಂಬಳಕಾಯಿಯಿಂದ ಮನೆಯ ಯಜಮಾನ ಮುಖ್ಯ ದ್ವಾರಕ್ಕೆ ಮತ್ತು ತನ್ನ ದೇಹಕ್ಕೆ 3 ಬಾರಿ ಅಥವಾ 7 ಬಾರಿ ದೃಷ್ಟಿ ತೆಗೆಯಬೇಕು. ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ. ದೃಷ್ಟಿ ತೆಗೆಯುವಾಗ ಮನಸ್ಸಿನಲ್ಲಿ ಓಂಕಾಲ ಭೈರವಾಯ ನಮ ಎಂದು ಅಥವಾ ನಮ್ಮ ಮನೆಗೆ ಇರುವ ಸಮಸ್ತ ದೋಷಗಳು ಈ ಕಾಯಿಗೆ ಹೋಗಲಿ ಎಂದು ಬಲವಾಗಿ ಬಯಸಬೇಕು. ಅದರ ನಂತರ ಆ ಕುಂಬಳಕಾಯಿಯನ್ನು ಮನೆಗೆ ದೂರವಿರುವ 3 ದಾರಿಗಳು ಸೇರುವ ಕೂಡುದಾರಿಯಲ್ಲಿ ಅಥವಾ ಯಾರೂ ತುಳಿಯದ ನಿರ್ಜನ ಪ್ರದೇಶದಲ್ಲಿ ನೆಲಕ್ಕೆ ಬಲವಾಗಿ ಹೊಡೆದು ಒಡೆಯಬೇಕು. ಒಂದು ವಿಷಯ ನೆನಪಿಡಿ: ಕಾಯಿ ಒಡೆದ ನಂತರ ಹಿಂದಿರುಗಿ ನೋಡಬಾರದು. ನೇರವಾಗಿ ಮನೆಗೆ ಬಂದು ಕಾಲು, ಕೈ ತೊಳೆದ ನಂತರವೇ ಮನೆಗೆ ಪ್ರವೇಶಿಸಬೇಕು ಅಥವಾ ಇತರರನ್ನು ಮುಟ್ಟಬಾರದು. ಒಂದು ವೇಳೆ ನೀವು ಅಪಾರ್ಟ್ಮೆಂಟ್ನಲ್ಲಿ ಇದ್ದರೆ ಅಥವಾ ಹೊರಗೆ ಒಡೆಯುವುದು ಸಾಧ್ಯ. ಇಲ್ಲದಿದ್ದರೆ ಒಂದು ಸಣ್ಣ ಮಣ್ಣಿನ ಪ್ರಮಿದೆಯಲ್ಲಿ ಕರ್ಪೂರವನ್ನು ಹಚ್ಚಿ ಕುಂಬಳಕಾಯಿಯ ಮೇಲೆ ಇಟ್ಟು ಬಾಗಿಲ ಹೊರಗೆ ದೃಷ್ಟಿ ತೆಗೆದು ಆ ಕಾಯಿಯನ್ನು ಒಡೆಯದೆ ತೆಗೆದುಕೊಂಡು ಹೋಗಿ ಕಸದ ಬುಟ್ಟಿಯಲ್ಲಿ ಅಥವಾ ದೂರ ಎಸೆಯಬಹುದು. ಇಲ್ಲಿ ಉದ್ದೇಶ ಆ ಕಾಯಿಯನ್ನು ಬಲಿ ಕೊಡುವುದು ಎಂದರೆ ನಮ್ಮ ಕಷ್ಟಗಳನ್ನು ಅದಕ್ಕೆ ವರ್ಗಾಯಿಸುವುದು. ಇದರಿಂದ ಮನೆ ಹಗುರವಾಗುತ್ತದೆ. ಮನೆಯಲ್ಲಿರುವ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ಹೇಳಿದ ನೀರು, ರುದ್ರಾಕ್ಷಿ, ಗಂಟೆಗಳು, ದೀಪ, ಭಸ್ಮ, ಕುಂಬಳಕಾಯಿ ಇವೆಲ್ಲವೂ ಕೇವಲ ವಸ್ತುಗಳಲ್ಲ. ಇವು ಶಕ್ತಿಯನ್ನು ಸಂಗ್ರಹಿಸುವ ಸಾಧನಗಳು. ನಾವು ಬಳಸುವ ಮೊಬೈಲ್ ಫೋನ್ಗೆ ಸಿಗ್ನಲ್ ಹೇಗೆ ಅಗತ್ಯವೋ,
ಈ ವಸ್ತುಗಳು ಕೆಲಸ ಮಾಡಲು ನಮ್ಮ ನಂಬಿಕೆ ಎಂಬ ಸಿಗ್ನಲ್ ಅಗತ್ಯ. ಇದು ಮಾಡಿದರೆ ನನ್ನ ಮನೆ ಚೆನ್ನಾಗಿರುತ್ತದೆ ಎಂಬ ನಿಮ್ಮ ಸಂಕಲ್ಪವೇ ಶಿವನಿಗೆ ಅರ್ಧ ಬಲ. ಬೇಕಾಗಿರುವುದು ಆಡಂಬರದ ಪೂಜೆಗಳಲ್ಲ, ಆರ್ತಿಯಿಂದ ಕೂಡಿದ ಕರೆ. ನೀವು ನಿಮ್ಮ ಮನೆಯ ಸಿಂಹದ್ವಾರವನ್ನು ಕೇವಲ ಒಂದು ಮರದ ಬಾಗಿಲು ಎಂದು ನೋಡಬೇಡಿ. ಅದು ನಿಮ್ಮ ಮನೆಗೆ ಉಸಿರು ನೀಡುವ ಮೂಗಿನಂತಿದೆ, ಆಹಾರವನ್ನು ನೀಡುವ ಬಾಯಿಯಂತಿದೆ. ಅದಕ್ಕೆ ಪ್ರಾಣವಿದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೊಸ್ತಿಲನ್ನು ಕಾಲಿನಿಂದ ಒದೆಯಬಾರದು, ಹೊಸ್ತಿಲ ಮೇಲೆ ಕುಳಿತುಕೊಳ್ಳಬಾರದು ಇನ್ನೂ ಹೀನವಾಗಿ ಹೇಳುತ್ತಿದ್ದರು. ಇಂದಿನಿಂದ ನೀವು ಒಂದು ಸಣ್ಣ ಬದಲಾವಣೆ ಮಾಡಿಕೊಳ್ಳಿ. ನೀವು ಯಾವಾಗ ಮನೆಗೆ ಬಂದರೂ ಬಾಗಿಲು ತೆರೆದ ನಂತರ ಮೊದಲು ಹೊಸ್ತಿಲನ್ನು ಕೈಯಿಂದ ಸ್ಪರ್ಶಿಸಿ ಕಣ್ಣುಗಳಿಗೆ ಒತ್ತಿಕೊಳ್ಳಿ. ಆ ಸ್ಪರ್ಶದಲ್ಲಿ ಕೃತಜ್ಞತೆ ಇರಬೇಕು. ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಸುರಕ್ಷಿತವಾಗಿರಿಸುತ್ತದೆ, ಅದಕ್ಕಾಗಿ ಧನ್ಯವಾದಗಳು ಎಂಬ ಭಾವನೆ ಇರಬೇಕು. ನಾವು ಹೇಳಿದ ಈ ಪರಿಹಾರಗಳನ್ನು ಒಂದೇ ಬಾರಿಗೆ ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ. ಕನಿಷ್ಠ ಆ ನೀರಿನ ಪಾತ್ರೆ ಮತ್ತು ಸಂಜೆಯ ದೀಪದಿಂದ ಪ್ರಾರಂಭಿಸಿ, ನಿಧಾನವಾಗಿ ಒಂದೊಂದಾಗಿ ಆಚರಿಸಿ. 40 ದಿನಗಳಲ್ಲಿ ನೀವೇ ನೋಡುತ್ತೀರಿ, ನಿಮ್ಮ ಮನೆ ಒಂದು ದೇವಾಲಯದಂತೆ ಬದಲಾಗುತ್ತದೆ. ಜಗಳಗಳು ಮಾಯವಾಗುತ್ತವೆ, ಶಾಂತಿ ಸಿಗುತ್ತದೆ, ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ. ಏಕೆಂದರೆ ಶಿವ ಇರುವಲ್ಲಿ ದಾರಿದ್ರ್ಯವಿರುವುದಿಲ್ಲ, ಭಯವಿರುವುದಿಲ್ಲ. ಮುಖ್ಯವಾಗಿ ಮಹಿಳೆಯರು ಮನೆಗೆ ದೀಪದಂತೆ. ನೀವು ಎಷ್ಟು ಸಂತೋಷವಾಗಿ, ಎಷ್ಟು ಪವಿತ್ರವಾಗಿರುತ್ತೀರೋ ಆ ಮನೆ ಅಷ್ಟು ಕಳೆಕಳೆಯಾಗಿರುತ್ತದೆ. ನಿಮ್ಮ ಕೈಗಳಿಂದ ಹೊಸ್ತಿಲಿಗೆ ಅರಿಶಿನ ಹಚ್ಚಿದರೂ, ದೀಪ ಹಚ್ಚಿದರೂ ಅದು ಕೋಟಿಪಟ್ಟು ಫಲಿತಾಂಶವನ್ನು ನೀಡುತ್ತದೆ. ಅವರು ತಮ್ಮ ಗಳಿಕೆಯ ಒಂದು ಭಾಗವನ್ನು ಧರ್ಮಕಾರ್ಯಗಳಿಗೆ ಮತ್ತು ಮನೆಯ ಶುಚಿತ್ವಕ್ಕೆ ಖರ್ಚು ಮಾಡುವುದರಿಂದ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯುತ್ತಾರೆ. ಕೊನೆಯದಾಗಿ ಒಂದು ಮಾತು, ಈ ಸೃಷ್ಟಿಯಲ್ಲಿ ಯಾವುದೂ ಸುಮ್ಮನೆ ಬರುವುದಿಲ್ಲ. ನಾವು ಪ್ರಕೃತಿಗೆ ಏನನ್ನು ಕೊಡುತ್ತೇವೆಯೋ ಅದೇ ನಮಗೆ ಮರಳಿ ಬರುತ್ತದೆ. ನೀವು ನಿಮ್ಮ ಮನೆಯ ಬಾಗಿಲಿನ ಮೂಲಕ ಪ್ರಕೃತಿಗೆ ಸುಗಂಧವನ್ನು, ಬೆಳಕನ್ನು, ಒಳ್ಳೆಯ ಶಬ್ದವನ್ನು ಗಂಟೆಗಳ ಮೂಲಕ ನೀಡಿದರೆ ಪ್ರಕೃತಿ ನಿಮಗೆ ಆರೋಗ್ಯವನ್ನು, ಐಶ್ವರ್ಯವನ್ನು, ಆನಂದವನ್ನು ಮರಳಿ ನೀಡುತ್ತದೆ. ಇದೇ ಕರ್ಮ ಸಿದ್ಧಾಂತ, ಇದೇ ಶಿವತತ್ವ. ಈ ಸುದೀರ್ಘವಾದ ಲೇಖನ ನಿಮಗೆ ಇಷ್ಟವಾಯಿತು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬುತ್ತದೆ ಎಂದು ಆಶಿಸುತ್ತೇನೆ. ಈ ವಿಷಯಗಳು ಕೇವಲ ಕೇಳುವುದಕ್ಕೆ ಮಾತ್ರ. ಮಿತಿಗೊಳಿಸಬೇಡಿ. ಈಗಲೇ ಒಂದು ಸಣ್ಣ ಹೆಜ್ಜೆ ಇಡಿ. ಒಂದು ಸಣ್ಣ ನೀರಿನ ಪಾತ್ರೆಯನ್ನು ಬಾಗಿಲ ಬಳಿ ಇಡುವುದರೊಂದಿಗೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ. ನಮ್ಮ ಈ ಪ್ರಯತ್ನದ ಹಿಂದಿರುವ ಉದ್ದೇಶ ಒಂದೇ: ಪ್ರತಿಯೊಂದು ಮನೆಯೂ ಸುಭಿಕ್ಷವಾಗಿರಬೇಕು, ಪ್ರತಿಯೊಬ್ಬ ಮನುಷ್ಯನೂ ಆನಂದವಾಗಿರಬೇಕು. ನಮ್ಮ ಸನಾತನ ಧರ್ಮ ಕಲಿಸಿದ ಈ ಅದ್ಭುತ ವಿಷಯಗಳು ತಿಳಿಯಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಕಳುಹಿಸಿ. ಒಳ್ಳೆಯ ವಿಷಯವನ್ನು 10 ಜನರಿಗೆ ಹಂಚುವುದು ಕೂಡ ದೈವ ಕಾರ್ಯವೇ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅಥವಾ ಈ ಪರಿಹಾರಗಳನ್ನು ಅನುಸರಿಸಿದ ನಂತರ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದರೆ ದಯವಿಟ್ಟು ಕೆಳಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಾವು ಪ್ರತಿಯೊಂದು ಕಾಮೆಂಟ್ ಅನ್ನು ಓದುತ್ತೇವೆ. ನಿಮ್ಮ ಪ್ರತಿಕ್ರಿಯೆ ನಮಗೆ ಬಹಳಷ್ಟು ಶಕ್ತಿಯನ್ನು ನೀಡುತ್ತದೆ. ಇದೇ ರೀತಿಯ ಮತ್ತಷ್ಟು ಅಪರೂಪದ, ಆಸಕ್ತಿದಾಯಕ, ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ಮತ್ತು ನಮ್ಮ ಪುರಾಣಗಳಲ್ಲಿನ ಮಹಾನ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಬೆಂಬಲಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಗಂಟೆ ಚಿಹ್ನೆಯನ್ನು ಒತ್ತುವ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತಿಳಿಯುತ್ತದೆ. ಅದು ಕೂಡ ಒಂದು ಶುಭ ಗಂಟಾನಾದವೇ ಅಲ್ಲವೇ? ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಕ ಸಮಸ್ತಾಗ ಸುಖಿನೋ ಭವಂತು. ನಿಮ್ಮ ಮನೆಯಲ್ಲಿ ಶಿವನ ಅನುಗ್ರಹವಿರಲಿ ಮತ್ತು ಎಲ್ಲಾ ಶುಭಗಳು ಉಂಟಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಾ ನಾನು ವಿದಾಯ ಹೇಳುತ್ತೇನೆ. ಓಂ ನಮಃ ಶಿವಾಯ.